ಒಂದು ಟ್ರೆಂಡ್ ಶುರು ಆಗಿದೆ. ಮದುವೆಗಳ ಬೆಲೆನೇ ಇಲ್ಲ. ಮದುವೆ ಅಲ್ಲಾಯ್ತು ಇಲ್ಲಾಯ್ತು ಅಂತ ಫೋಟೋ ಹಾಕ್ತಾರೆ. ಇನ್ನೊಂದು 6 ತಿಂಗಳಿಗೆ ವಿ ಆರ್ ಸೆಪರೇಟೆಡ್ ಅಂತ ಒಂದು ಸ್ಟೋರಿಲಿ ಹಾಕ್ಬಿಡ್ತಾರೆ. ಸೆಪರೇಟೆಡ್ ಆದ್ರೂ ಓಕೆ, ಮೊನ್ನೆದೆಲ್ಲ ನೋಡ್ತಾ ಇದ್ದೀರಾ, ಹನಿಮೂನಿಗೆ ಕರ್ಕೊಂಡೋಗಿ ಎಂತ ಕ್ರೂರಿಗಳು. ಯಪ್ಪಾ ದೇವ್ರೆ, ಸಾಯಿಸೋ ಲೆವೆಲ್ಗೆ. ಅಲ್ಲ, ಒಬ್ಬ ಮಹಾತಾಯಿ ಕೂಲ್ ಡ್ರಿಂಕ್ಸ್ ಅಲ್ಲಿ ವಿಷ ಹಾಕಿ ಸಾಯಿಸ್ತಾಳೆ, ಇನ್ನೊಬ್ಬ ಗಂಡ ಕುಕ್ಕರ್ ಅಲ್ಲಿ ಇಡ್ತಾನೆ. ಮೇನಾಗಿ ಮದ್ವೆ ಅಂದ್ರೆ, ಈಗ ನಾನು ನನ್ನ ಗಂಡ 25 ವರ್ಷದಿಂದ ಜೊತೆಗಿರಬಹುದು, ಹಾಗಂದ್ಬಿಟ್ಟು ನಮಗೆ ಜಗಳನೇ ಆಗಲ್ಲ, ನಮಗೆ ವ್ಯತ್ಯಾಸಗಳೇ ಇಲ್ಲ, ನಾವು ಮೇಡ್ ಫಾರ್ ಈಚ್ ಅದರ್ ತರ ಬದುಕ್ತಾ ಇದೀವಿ? ಖಂಡಿತ ಇಲ್ಲ. ಕಾಂಪ್ರಮೈಸ್. ನಾನು ಇದು ಮಾಡಿದೆ ಕ್ಯಾಲ್ಕುಲೇಷನ್ಸ್ ಬರಲ್ಲ. ನಾನು ನೆನ್ನೆ ಅಡಿಗೆ ಮಾಡಿದ್ದೀನಿ, ನೀನ್ ಯಾಕೆ ಇವತ್ತು ಮಾಡಬಾರ್ದು? ಪ್ರೀತಿ ಇದ್ದಾಗ ಒಂದು ಸಂಬಂಧದಲ್ಲಿ ಅದ್ಯಾವುದಕ್ಕೂ ಮೆಜರ್ಮೆಂಟ್ಗಳು ಬರಲ್ಲ. ಇಲ್ಲಿ ನಿಮ್ಮ ಕನಸಿನ ರಾಜ್ಕುಮಾರ ಸಿಕ್ಕಿದ್ರು. ಅದಕ್ಕೆ ಇನ್ನೊಂದು ಕತೆ, ಅದಿನ್ನೊಂದು ಸಿನಿಮಾ ಸ್ಟೋರಿ ತರ ಅದು. ಈಗ ನಿಮ್ಗೇನೆ ಒಂದು ಹುಡುಗಿ ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಹುಡುಗಿಗೂ ಒಂದ್ ಸ್ವಲ್ಪ ಐಡಿಯಾ ಬರುತ್ತೆ, ಇವ್ರು ಏನೋ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ, ಏನಂತಾರೆ ಅದಕ್ಕೆ ನಮ್ಮ ಕನ್ನಡದ ಚೆನ್ನಾಗಿದೆ, ಏನೋ ಕಾಳಾಗ್ತಾ ಇದಾರೆ ಅಂತ. ಸೊ ಮದ್ವೆಗೆ ಪ್ರಿಪೇರ್ ಆಗಿದ್ವಿ. 4 ತಿಂಗಳಿಗೆ ಮದ್ವೆ ಇದೆ. ಮಧ್ಯರಾತ್ರಿ ಒಂದು 12 ಗಂಟೆ ಆಗಿರುತ್ತೆ. ಕಾಲ್ ಮಾಡಿ ಹೇಳ್ತಾರೆ, ಮದ್ವೆ ಕ್ಯಾನ್ಸಲ್ ಮಾಡ್ಬಿಡು, ಮದ್ವೆ ಆಗೋದು ಬೇಡ ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು. ಇವಾಗ ಹೇಳಲೇಬೇಕಾದಂತ ಪರಿಸ್ಥಿತಿ ನಾ ಹೇಳ್ತಾ ಇದ್ದೀನಿ. ಅವರೇ, ನಂದು ಈ ಸ್ಟಾಕಲ್ಲಿ ಇಷ್ಟಿದೆ, ಲಾಸ್ಟ್ ವೀಕ್ ಇಷ್ಟಿತ್ತು, ಇವಾಗ ಇಷ್ಟಾಗಿದೆ, ಇಟ್ಸ್ ಗೋಯಿಂಗ್ ವೆರಿ ಗುಡ್ ಅಂತೀರಾ. ಅದಷ್ಟೇ ಮಾತು ನಾನು ನಂಬಿ ನಾನು ಹಾಕ್ಬಿಟ್ಟಿರ್ತೀನಿ. ಈ ರೀತಿ ಹಾಕಿ ಎಲ್ಲ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಎಲ್ಲ ಸಾಲ ತೆಗೆದು ಹಾಕಿ ಕೊನೆಗೆ ಎಲ್ಲ ಕ್ರ್ಯಾಶ್ ಆಯ್ತು. ಮದ್ವೆಗೆ ಬರಕ್ಕೆ ಫ್ಲೈಟ್ಗೂ ಸಹ ದುಡ್ಡಿಲ್ಲ. ಯಾಕೆ ಇಷ್ಟು ಡಿಪ್ರೆಷನ್ ಹೋಗಿದ್ದೀರಾ? ಬನ್ನಿ ಹೊಸ ಜೀವನ ಶುರು ಮಾಡೋಣ. ನನ್ನ ಗಂಡ ಒಂದಿನ ಅವ್ನು ಮಿಲಿಯನೇರ್ ಆಗ್ತಾನೆ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡಲ್ಲ ನಾನು ಇದನ್ನ ಶುರು ಮಾಡೋಣ ಜೀವನ ಅಂತ ಹೇಳಿದ್ದು. ನನ್ನ ಮೇಲಿರೋ ಕಾನ್ಫಿಡೆನ್ಸ್ ಇಂದ ಈ ಸಂಸಾರನ 2 ವರ್ಷ ಕೆಲಸ ಹೋಯ್ತಪ್ಪ ಗಂಡಂಗೆ ಅಂತಾನೆ ಇಟ್ಕೊಳ್ಳೋಣ. ಡೋಂಟ್ ವರಿ, ನೆವರ್ ಮೈಂಡ್, ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕೆಪಾಸಿಟಿನ ನೀವ್ ಯಾಕೆ ಬೆಳೆಸ್ಕೊಳ್ಬಾರ್ದು? ನನ್ನ ಪವರ್ನ ಯಾರೋ ಕಸ್ಕೊಳ್ತಾ ಇದ್ದಾರೆ. ನಾನು ಅಡಿಗೆ ಮಾಡಿ ನನ್ನ ಗಂಡಂಗೆ ಬಡಿಸ್ಬೇಕು. ಆಮೇಲೆ 1-2 ದಿನ ಆದ್ಮೇಲೆ ಮಕ್ಕಳು ಅವ್ರಿಗೆ ಹೋಗಿ ಹೇಳ್ತಾ ಇದ್ದಾರೆ, ಆಂಟಿ ನಂಗೆ ಅದು ಬೇಕಿದ್ಬೇಕು ಅಂತ. ಆ ಅಮ್ಮ ಹೋಗಿ ನನ್ನ ಹಸ್ಬೆಂಡ್ ಕೇಳ್ತಿದ್ದೆ, ಇವತ್ತೇನು ತಿಂತೀರಾ ಅಂತ. ನಾನು ಏನು ಆಗ್ತಾ ಇದೆ ಮನೆ ಒಳಗೆ? ನಾನು ಯಾರು ಈ ಮನೆಯಲ್ಲಿ? ನಾನು ಶ್ರೀನಿಧಿ ಇಬ್ರು ಪೇರೆಂಟಿಂಗಿಗೆ ತುಂಬಾ ಆದ್ಯತೆ ಕೊಟ್ವಿ. ಇನ್ಫ್ಯಾಕ್ಟ್ ನಾವು ಅಮೆರಿಕಾ ದೇಶ ಬಿಟ್ಟು ಭಾರತಕ್ಕೆ ಬರೋದಕ್ಕೆ ಒಂದು ಮುಖ್ಯ ಪ್ರಮುಖ ಕಾರಣನೇ ಮಕ್ಕಳನ್ನ ನಮ್ಮ ದೇಶದಲ್ಲಿ ಬೆಳೆಸ್ಬೇಕು ಅಂತ. ಮಕ್ಕಳಿಗೆ ಸ್ಪಂದಿಸ್ಬೇಕು ನಾವು. ಮಕ್ಳು ಏನ್ ಹೇಳ್ತಾರೋ ನಾವು ಅದನ್ನ ಕೇಳಿಸ್ಕೊಳ್ಬೇಕು. ಇವಾಗ ನನ್ನ ಮಗ 7ನೇ ಕ್ಲಾಸಲ್ಲಿ ಇದ್ದಾಗ ಮನೆಗೆ ಬಂದ ಒಂದಿನ, ಬಾಗ್ಲೊಳಗೆ ಬರ್ತಾ ಇಲ್ಲ ರಾಜೇಶ್ ಅವ್ರೆ, ಅಲ್ಲೇ ನಿಂತ್ಕೊಂಡಿದ್ದಾನೆ, ಮುಖ ಸಪ್ಪೆ ಆಗೋಗಿದೆ. ಸೊ ನಾನು ಮನೆ ಒಳಗಡೆ ಬಾ ಅಂತ ಹೇಳಿದೆ. ನಾನು ಇಲ್ಲ, ಬಂದ್ರೆ ಹೊಡಿತೀಯಾ ಅಂತ ಅದನ್ನ ಹೆದರ್ಕೊಂಡು ಬೈದಿದೀವ. ಯಾಕೆ? ಇಲ್ಲ, ನನಗೆ 7th ಗ್ರೇಡ್ ಮಾರ್ಕ್ಸ್ ಕಾರ್ಡ್ ಬಂದಿದೆ, ಅದು ನೋಡಿದ್ರೆ ಹೊಡಿತೀರಾ? ನನಗೆ ತುಂಬಾ ಕಡಿಮೆ ಬಂದಿದೆ. ಅಯ್ಯೋ ರಾಮ, ಅಷ್ಟೇ ತಾನೇ, ನಿಂಗೆ ಚೆನ್ನಾಗಿ ತೆಗಿಬೇಕು ಅಂತ ಅನ್ಸುತ್ತೆ, ಮುಂದಿನ ವರ್ಷ ತೆಗಿತೀಯಾ? ಅದಕ್ಕೆ ಯಾಕೆ ಹೆದರ್ಕೊಂಡು ನಿಂತಿದ್ಯಾ? 1 ನಿಮಿಷ ಬಾ ಕುತ್ಕೋ ಅಂತ ಹೇಳಿ ನನ್ನ ಮಾರ್ಕ್ಸ್ ಕಾರ್ಡ್ ತಂದು ಅವ್ನಿಗೆ ತೋರಿಸ್ದೆ. ನಾನು ಐ ಆಮ್ ಆವರೇಜ್ ಸ್ಟೂಡೆಂಟ್, ನನ್ಗೆ ಅದನ್ನ ಹೇಳ್ಕೊಳ್ಳೋದ್ರಲ್ಲೇನು ನಾಚಿಕೆ ಇಲ್ಲ. ತೋರಿಸ್ದೆ, ನೋಡು ನನ್ನ ಮಾರ್ಕ್ಸ್ ಕಾರ್ಡ್ ನೋಡು, ಇಷ್ಟು ಮಾರ್ಕ್ಸ್ ಬಂದಿದೆ. ರಾಜೇಶ್ ಅವರೇ, ನೀವು ನಂಬಲ್ಲ, 8ನೇ ಕ್ಲಾಸಲ್ಲೂ ಹಾಗೆ ಇದ್ದ. 9ಕ್ಕೆ ಬರುವಾಗ ಸ್ವಲ್ಪ ನೀವು ನಂಬಲ್ಲ ರಾಜೇಶ್ ಅವರೇ, 10th ಅಲ್ಲಿ 94%. ತಾವು ಏನ್ ಮಾಡಕ್ ಆಗಿರಲ್ವೋ ಅದನ್ನ ಅವರ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ನನ್ನ ಪ್ರಕಾರ ಬಹಳ ತಪ್ಪು. ಅದ್ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಇಂಥ ಮಗನ್ ಪಡೆಯಕ್ಕೆ. ಸೊ ನಾವು ಒಂದು ಉದಾಹರಣೆಯಾಗಿ ಬದುಕಬೇಕು ಮಕ್ಕಳ ಮುಂದೆ. ಅಯ್ಯೋ, ನನ್ಗೆ ಏನೇನ್ ಅಂದಿದ್ದಾರೆ ಗೊತ್ತಾ ರಾಜೇಶ್ ಅವರೇ? ಫ್ರೆಂಡ್ಸೇನೆ, ಏನ್ ಹಿಂಗ್ ಸಡನ್ ಆಗಿ ಸಣ್ಣ ಆಗ್ಬಿಟ್ಟಿದ್ಯಾ, ಯಾವ್ದಕ್ಕೂ ಒಂದ್ಸಲ ನೀಟಾಗಿ ಚೆಕ್ ಮಾಡಿಸ್ಕೊಂಡ್ ಬಾ, ಆರೋಗ್ಯ ಎಲ್ಲ ಸರಿ ಇದೆಯಾ ಅಂತ ಅಂತಾರೆ. ಅದು ಹೇಳಿದ ನೆಕ್ಸ್ಟ್ ಸೆಕೆಂಡ್ ಏನ್ ಹೇಳ್ತಾರೆ ಗೊತ್ತಾ? ಸ್ವಲ್ಪ ವರ್ಕೌಟ್ಗೆ ಏನಾದ್ರು ಟಿಪ್ಸ್ ಕೊಡ್ತೀಯಾ ಮೇಂಟೈನ್ ಮಾಡಕ್ಕೆ ಅಂತಾರೆ. ಯಾವ್ದನ್ನ ನಂಬ್ತೀರಾ? ಇತ್ತೀಚೆಗೆ ನಡೆದಂತ ಒಂದು ನಮ್ಮ ರಾಜರತ್ನಾಕರ ತಂಡ ಸನ್ನಿವೇಶ, ಆಶಾರಾಣಿ ಮ್ಯಾಮ್ ರಿಯಲ್ ಮದರ್ ವಿತ್ ಹೀರೋ ಅಂತ ಹೇಳಿ ಒಂದು ಸೆಗ್ಮೆಂಟ್ ಮಾಡಿದ್ವಿ. ಆಶಾರಾಣಿ ಮ್ಯಾಮ್ ಕೇಳಿದ್ರು, ಮೇಡಮ್ ನೀವೇ ತಾಯಿ ಮಾಡಿದಿರಲ್ವಾ ಈ ಪಾತ್ರದ ಬಗ್ಗೆ ಈ ಸಿನಿಮಾದಲ್ಲಿ, ಸೊ ಈ ಪಾತ್ರ ಅಂದ್ರು. ಇಮಿಡಿಯೇಟ್ಲಿ ಅವ್ರು ಹೇಳಿದ್ರು, ಉಣ್ಣಕ್ಕಿಲ್ಲ, ತಿನ್ನಕ್ಕಿಲ್ಲ, ಉಡಕ್ಕಿಲ್ಲ, ಒಂದು ಒಳ್ಳೆ ಜೀವನ ಇಲ್ಲ ಅಂತ ಒಂದು ಪಾತ್ರಕ್ಕೆ ನಾನು ನೀಟಾಗಿ ಅಚ್ಚುಕಟ್ಟಾಗಿ ಗುಂಡಾಗಿ ನೆಮ್ಮದಿಯಾಗಿ ಇರೋ ಅಂತ. ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಅಪ್ಪಟ ಕನ್ನಡದವರು, ಭಾರತೀಯರು, ಆದ್ರೆ ಇವ್ರು ಬಂದಿದ್ದು ಅಮೆರಿಕಾದಿಂದ. ಏನಿದು ಸ್ಟೋರಿ ತುಂಬಾ ಚೆನ್ನಾಗಿದೆ. ಬನ್ನಿ, ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ಮೂಲತಃ ಇವರು ಒಳ್ಳೆ ಅದ್ಭುತ ಡಾನ್ಸರ್. ಇವರು ಸಿನಿಮಾ ಅಂದ್ರೆ ಭಾರತದಲ್ಲಿ ನಮ್ಮ ಕರ್ನಾಟಕ ಮೈಸೂರಲ್ಲಿ ಹುಟ್ಟಿ ಸೀದಾ ಮತ್ತೆ ಅಮೆರಿಕಾಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದು ಸ್ಮಾಲ್ ಸ್ಕ್ರೀನ್, ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಕೂಡ ಸಾಕಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಂತಿರ್ತಕ್ಕಂಥ
ಯಮುನಾ ಶ್ರೀನಿಧಿ ಅವರಿದ್ದಾರೆ. ಮ್ಯಾಮ್ ನಮಸ್ತೆ, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ದಿನಚರಿ ಸಖತ್ತಾಗಿರುತ್ತೆ. ಇವತ್ತಿಗೂ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀರಾ? 4:30. ಹೌದು, ಅದು ಬಾಡಿ ಕ್ಲಾಕ್ ಸೆಟ್ ಆಗ್ಬಿಟ್ಟಿದೆ. ರಾತ್ರಿ ಬೈ ಚಾನ್ಸ್ ಏನಾದ್ರು ಶೂಟಿಂಗ್ ಲೇಟ್ ಆಗಿರ್ಬೋದು ಅಥವಾ ಕೆಲಸ ಕಾರ್ಯ ಲೇಟ್ ಆಗಿ ನಾನು 1 ಗಂಟೆ 2 ಗಂಟೆಗೆ ಮಲಗಿದ್ರು 4-4:15 ಮಧ್ಯ ಎಚ್ಚರ ಆಗೇ ಬಿಡುತ್ತೆ. ಒಂದ್ಸಲ ಎಚ್ಚರ ಆದ್ಮೇಲೆ ಮಲ್ಗಕ್ ಆಗಲ್ಲ, ಶುರು ಆಗ್ಬಿಡತ್ತೆ ಈಗ ನನ್ನ. ನಿಮ್ದು ಡೈಲಿ ಒಂದು ಟೈಮ್ ಟೇಬಲ್ ಹೇಳಿ, ಬೆಳಗ್ಗೆಯಿಂದ ರಾತ್ರಿ ತನಕ ಹೆಂಗಿರತ್ತೆ ನಿಮ್ ಲೈಫ್ ಹೆಂಗಿರತ್ತೆ? 4:15 ಗೆದ್ರೆ ಎದ್ದ ತಕ್ಷಣ ಒಂದು 20 ನಿಮಿಷದಲ್ಲಿ ರೆಡಿ ಆಗಿ ಒಂದು 20 ನಿಮಿಷ ಯೋಗ ಮಾಡ್ತೀನಿ. ಸೂರ್ಯ ನಮಸ್ಕಾರ, ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ನೀರೆಲ್ಲ ಕುಡಿತೀರಾ? 1 ಲೀಟರ್? ಓ ಅಲ್ಲ, ಅಷ್ಟು ಡೀಟೇಲ್ ಬೇಕಾ ನಿಮ್ಗೆ? ಓಕೆ. ಎದ್ದ ತಕ್ಷಣ ಒಂದ್ ದೊಡ್ಡ ಗ್ಲಾಸಲ್ಲಿ ಬಿಸಿನೀರು ಕುಡಿತೀನಿ. ಬಿಸಿನೀರು, ನಿಂಬೆ ಹಣ್ಣು, ಜೇನುತುಪ್ಪ? ಇಲ್ಲ, ಸಾಮಾನ್ಯ ಬರೀ ಬಿಸಿನೀರು, ಬರೀ ಒಂದು ಹಾಟ್ ವಾಟರ್. ಒಂದು ಹಾಟ್ ವಾಟರ್ ಒಂದು ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಯೋಗ ಮಾಡ್ತೀನಿ, ಒಂದು 20 ನಿಮಿಷ ಅಷ್ಟೇ. ಆಮೇಲೆ ನಂದು ಆನ್ಲೈನ್ ಡಾನ್ಸ್ ಕ್ಲಾಸಸ್ ಇರುತ್ತೆ. ಅಮೆರಿಕದಲ್ಲಿ ಹುಟ್ಟು ಬೆಳೆದಂತ ಮಕ್ಕಳು, ನಮ್ಮ ಭಾರತೀಯ ಮಕ್ಕಳು ಸುಮಾರು ಜನ ನನ್ನ ಹತ್ರ ಭರತನಾಟ್ಯ ಕಲಿತಾ ಇದ್ದಾರೆ. ಅವರಿಗೆ ಕ್ಲಾಸಸ್ ಇರುತ್ತೆ, 1.5 ಗಂಟೆ 1 ಗಂಟೆ ಅಷ್ಟರ ಮಟ್ಟಿಗೆ ಒಂದು ಕ್ಲಾಸ್ ಇರುತ್ತೆ. ಸೊ ಅದನ್ನ ಒಂದು 6-6:30 ಅಷ್ಟರಲ್ಲಿ ಮುಗಿಸ್ತೀನಿ. ಮುಗಿಸಿದ ತಕ್ಷಣ ಇನ್ನು ಮನೆ ಕೆಲಸ ನನ್ ಶುರು ಆಗುತ್ತೆ. ಅಡಿಗೆ ಮಾಡೋದು, ತಿಂಡಿ ಮಾಡೋದು. ನಾನು ಮನೇಲಿ ಯಾರನ್ನೂ ಸಹಾಯಕ್ಕೆ ಇಟ್ಕೊಂಡಿಲ್ಲ. ಇಲ್ವಾ? ಕೆಲಸ ಇಲ್ಲ. ಅದು ನನಗೇನಾಗತ್ತೆ ಪ್ರಾಬ್ಲಮ್ಮು, ಇದೇ ರೀತಿ ಆಗಬೇಕು, ನನಗೊಂದು ಸ್ವಲ್ಪ ಕ್ಲೀನಿಂಗು, OCDನೂ ಇದೆ, ಆಮೇಲೆ ಎಲ್ಲ ನಾನೇ ಮಾಡಬೇಕು ಅನ್ನೋದು ಒಂದಿದೆ. ನನ್ನ ಫ್ಯಾಮಿಲಿಗೆ, ಈಗ ನನ್ನ ಮಕ್ಕಳಿಗೆ, ನನ್ನ ಗಂಡನ್ಗೆ, ಅವ್ರಿಗೆ ಇಷ್ಟ ಆಗಿರೋಂಥದ್ದು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಯಾವ ರೀತಿ ತಿಂತಾರೆ, ಅವ್ರು ಏನು ತಿಂತಾರೆ, ಅವ್ರಿಗೆ ಯಾವ್ದು ಇಷ್ಟ ಅನ್ನೋದು. ಹಾಗಾಗಿ ಎಲ್ಲದನ್ನು ನಾನೇ ಮಾಡಬೇಕು ಅಂತ ಸ್ವಲ್ಪ ಕೆಲವರು ಮೈ ಮೇಲೆ ಎಳ್ಕೊತಾರೆ, ಗೊತ್ತಾ, ಎಲ್ಲದನ್ನು. ಸೊ ನೀವು ಆ ಕ್ಯಾಟಗರಿ. ಸೊ ಎಲ್ಲದನ್ನು ನಾನು ಹೇಳ್ಕೊಳ್ಳೋದು ಅದೊಂದು ಅಭ್ಯಾಸ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಬಿಟ್ಟೆ. ಬೆಳಗ್ಗೆ 7:30 ಶೂಟಿಂಗ್ ಇದೆ ಅಂದ್ರೂ ಅಡಿಗೆ, ತಿಂಡಿ, ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟೆ ಹೋಗೋದು ನಾನು. ಸೊ ಹಾಗಾಗಿ ಅದೆಲ್ಲ ಆಗತ್ತೆ. ಶೂಟಿಂಗ್ ಇರೋ ದಿನ ಇಮಿಡಿಯೇಟ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಿದ ತಕ್ಷಣ ಊಟ ಮನೆಯಿಂದನೇ ತಗೊಂಡು ಹೋಗ್ತೀರಾ? ಇಲ್ಲ, ಪ್ರೊಡಕ್ಷನ್ ಊಟ ನಾವು ಮಾಡಿದ್ ನಮಗೆ ದಿನ ಸೇರಲ್ಲ. ಸೊ ಹಾಗಾಗಿ ಪ್ರೊಡಕ್ಷನ್ ಊಟ ತುಂಬಾ ಎಂಜಾಯ್ ಮಾಡ್ತೀನಿ ನಾನು. ಸೊ ಮಕ್ಕಳನ್ನ ಶಾಲೆಗೆ ಕಳ್ಸಿದ ತಕ್ಷಣ ನಾನು ರೆಡಿ ಆಗ್ಬಿಟ್ಟು ಶೂಟಿಂಗ್ ಹೋಗ್ತೀನಿ. ಶೂಟಿಂಗ್ ಇಲ್ದೇ ಇರೋ ದಿವಸ ಈಗ ಮನೆ ಅಂದ್ಮೇಲೆ ತುಂಬಾ ಕೆಲಸಗಳು, ಎಕ್ಸ್ಟ್ರಾ ಕೆಲಸಗಳು ಸಿಕ್ಕಾಪಟ್ಟೆ ಇರತ್ತೆ. ಒಂದಿನ ಫುಲ್ ಮನೆ ಕ್ಲೀನಿಂಗು, ಡೀಪ್ ಕ್ಲೀನಿಂಗು, ಧೂಳಿಂದ ಹಿಡಿದು ಎಲ್ಲ ನಾನೇ ಮಾಡೋದು. ಸೂಪರ್. ನಂಗೆ ಮನೆ ಕ್ಲೀನ್ ಮಾಡಿದ್ರೆ ನನ್ನ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಅದಕ್ಕೂ ಏನ್ ಲಿಂಕೋ ನನಗೆ ಗೊತ್ತಿಲ್ಲ. ನನಗೆ ಡಿಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ನನ್ನ ಕ್ರಿಯೇಟಿವ್ ಸೆಲ್ಫ್ನ ಹೊರಗಡೆ ತರಕ್ಕೆ ಅದೆಲ್ಲ ಕ್ಲೀನಿಂಗ್ ಟೈಮಲ್ಲೇ ಆಗೋದು. ಇದನ್ನ ಇನ್ನೊಬ್ರು ಎಲ್ಲೋ ಯಾವುದೋ ಇಂಟರ್ವ್ಯೂನಲ್ಲಿ ಕೇಳಿ ತುಂಬಾ ನನಗೆ ಸಂತೋಷ, ಆಶ್ಚರ್ಯ ಎರಡೂ ಆಗಿತ್ತು. ಅವರು ಅದೇ ಮಾತು ಹೇಳಿದ್ರು. ಆ ಮನೆ ಕ್ಲೀನ್ ಮಾಡುವಾಗ ಸ್ಟ್ರೆಸ್ ಹೋಗುತ್ತೆ ಅನ್ನೋ ತುಂಬಾ ಜನ ಹೇಳಿದ್ದಾರೆ. ಮನೆ ಕ್ಲೀನ್ ಮಾಡುವಾಗ ಅದೊಂಥರ ಮೀ ಟೈಮ್ ಅನ್ಸುತ್ತೆ, ಸ್ಟ್ರೆಸ್ ಹೋಗುತ್ತೆ ಅಂತ ಅದನ್ನ ಕೇಳಿದ್ದೆ. ಇನ್ಯಾರೋ ಒಬ್ಬರನ್ನ ಕೇಳಿದ್ದೆ, ಹೆಸರು ಮರ್ತ್ಬಿಟ್ಟೆ. ಅವಾಗಲೇ ಮೈ ಕ್ರಿಯೇಟಿವ್ ಸೆಲ್ಫ್ ಹೊರಗಡೆ ಬರುತ್ತೆ ಅಂತ ಹೇಳಿದ್ರು. ಅದು ನನಗಾಗತ್ತೆ. ಸೊ ಹಾಗಾಗಿ ಕ್ಲೀನಿಂಗ್ ಅಂದ್ರೆ ಬಹಳ ಹುಚ್ಚು. ನೀವು ಸುಮ್ಮನೆ 1 ನಿಮಿಷ ಕೂತಿನ, ನಮ್ಗೇನೋ ಕೆಲಸ ಇದೆ ಅಂತ ನೀವು ಆಚೆ ಹೋಗ್ಬಿಡಿ, ಇಲ್ಲಿ ಕ್ಯಾಮ್ರಾ ಇಟ್ರೆ ನಿಮಗೆ ಗೊತ್ತಾಗುತ್ತೆ. ಕ್ಲೀನ್ ಮಾಡಕ್ ಶುರು ಮಾಡ್ಬಿಟ್ಟಿರ್ತೀನಿ. ಸುಮ್ನೆ ಕೂತ್ಕೊಳಕ್ ಆಗಲ್ಲ ನನ್ಗೆ. ಅಲ್ಲೇನೋ ಅರೇಂಜ್ ಮಾಡೋದು, ಅಲ್ಲೇನೋ ವರ್ಸೋದು, ಅಲ್ಲೇನೋ ತೆಗೆಯೋದು ಎಲ್ಲ ಮಾಡ್ಕೊಂಡು ಕೂತಿರ್ತೀನಿ. ಸೊ ಆತರ ಮನೇಲಿ ಇದ್ದ ಸಿಂಬಾ ಇದ್ದ 3 years ಆಯ್ತು, ತೀರ್ಕೊಂಡ್ಬಿಟ್ಟ. ಸೊ ಈ ರೀತಿಯಾದಂತ ಒಂದು ನೇಚರ್ ನನಗೆ. ಸೊ ಶೂಟಿಂಗ್ ಇದ್ರೆ ಶೂಟಿಂಗ್ ಹೋಗ್ತೀನಿ. ಶೂಟಿಂಗ್ ಇಲ್ಲ ಅಂದ್ರೆ ಒಂದೊಂದ್ ದಿವಸ ಒಂದೊಂದು ಡೀಟೇಲ್ ಆಗಿ ಕೆಲಸಗಳು ತಗೊಳ್ತೀನಿ. ಒಂದಿನ ಸಿಕ್ಕಾಬಟ್ಟೆ ಅಡಿಗೆ ಮಾಡ್ಬಿಡ್ತೀನಿ. ಬ್ಯಾಂಕ್ ಕೆಲಸ, ಕಾರು, ಅದು ಇದು ಏನೋ ಅಂತೂ 1 ಸೆಕೆಂಡ್ ಕೂತ್ಕೊಳ್ದೇ ಇರುವಂತಹ ದಿನಚರಿ ಇಟ್ಕೊಂಡಿರ್ತೀನಿ. ಮಕ್ಳು ಸ್ಕೂಲಿಂದ ಬಂದ್ಮೇಲೆ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡೋದು, ಅವ್ರನ್ನ ಕ್ಲಾಸ್ಗೆ ಕರ್ಕೊಂಡು ಹೋಗೋದು. ಸೊ ಈ ರೀತಿಯಾದ ಅಂತೂ ಬೆಳಿಗ್ಗೆ 4:15 ಇಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ಒಂಥರ ಪ್ಯಾಕ್ಟ್ ಆಗಿರುತ್ತೆ ನನ್ನ ದಿನ. ಒಂದೊಂದಿನ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಏನ್ ಮಾಡಿದೆ ಈ 16 hours ಅಲ್ಲಿ ಏನ್ ಮಾಡಿದೀನಿ ನಾನು ಅಂತ. ಅಂತೂ ಬಿಸಿ ಇರುತ್ತೆ. ಅಲ್ಲ, ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಏನು ಅಂದ್ರೆ, ಈಗ ವಿತ್ ಯೋರ್ ಪರ್ಮಿಷನ್ ನಿಮ್ ಏಜ್ ಹೇಳ್ಬೋದಲ್ಲ? ಅರೆ ಪರ್ಮಿಷನ್, ಮೈ ಗಾಡ್, ನನಗಿನ್ನೂ 50 ವರ್ಷ ಆಗಿಲ್ದೇ ಇರುವಾಗ್ಲೇನೆ 49 ವರ್ಷದಿಂದ ಶುರು ಮಾಡಿದ್ದೆ. ನಾನೀಗ ಒಂದು 16 ಅಂತ ಹೇಳಿದ್ರೆ ನೀವು 50 ಅನ್ಬಿಟ್ಟು. ಹೇಗೆ ಗೊತ್ತಾ, ಇನ್ನು 12 ತಿಂಗಳಿಗೆ ನಂಗೆ 50, ಯಾರೋ ಏಜ್ ಕೇಳಿದ್ರು ಇಂಟರ್ವ್ಯೂನಲ್ಲಿ. ನಾನು ಇನ್ನು 11 ತಿಂಗಳಿಗೆ ನಂಗೆ 50 ವರ್ಷ ಆಗುತ್ತೆ. ಮೇಡಮ್ 11 ತಿಂಗಳಾದ್ರು ಸ್ವಲ್ಪ ಸುಮ್ಮನೆ ಇರಿ, 49 ಅಂತ ಹೇಳ್ಬೋದಲ್ಲ ಅಂತ. ನನಗೇನೋ ಏಜ್ ಹೇಳ್ಕೊಳ್ಳೋದು ಖುಷಿ. ಅಂದ್ರೆ ಈ ಏಜಲ್ಲೂ ನನ್ಗಿಷ್ಟು ಉತ್ಸಾಹ ಇದೆ, ನಾನು ಇಷ್ಟು ಆಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಕೊಳಕ್ ಇರ್ಬೋದೇನೋ. ಯಾವಾಗಿಂದ ಕಾಯ್ತಾ ಇದ್ದೆ ನಾನು 50 ಅಂತ ಯಾವಾಗ ಹೇಳ್ತೀನಿ ಅಂತ. ಸೊ ಫೈನಲಿ ಹೇಳ್ಬಿಟ್ಟೆ. ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಪಾಡ್ಕಾಸ್ಟ್ ನೋಡ್ತಿರೋರು 30-40 ಇರೋರಿಗೆ ಒಂದ್ ಸ್ವಲ್ಪ ಭಯ ಅಂದ್ರೆ ಸ್ಕಿನ್ ಹಂಗೆ ಇಟ್ಕೊಬೇಕು, ಕೂದಲು ಹಂಗೆ ಇಟ್ಕೊಬೇಕು ಅಂತಲ್ಲ. ಈಗ ನಿಮ್ಮ ಮುಖದ ಕಾಂತಿ ಪಳಪಳ ಅಂತ ಹೊಳಿತಿದೆ. ಸೊ ನೀವು ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಈಗ ಕೆಮಿಕಲ್ ಪ್ರಾಡಕ್ಟ್ಸ್ಗೆಲ್ಲ ಇವಾಗ ಈಗ ಇತ್ತೀಚೆಗೆಲ್ಲ ಗೊತ್ತಲ್ಲ, ಆ ಸಿರಮ್ ಹಾಕಿ ಈ ಸಿರಮ್ ಹಾಕಿ ಅದು ಇದು
ನಮ್ಮ ದೇಶದಲ್ಲಿ ಏನು ಅಂದ್ರೆ ಈಗ ಒಂದ್ 10,000 ರೂಪಾಯಿ ದುಡ್ಕೊಂಬಂದ್ರೆ ಎಸ್, ಐ ಆಮ್ ಶ್ಯೂರ್ ಹೆಣ್ಮಕ್ಳು ಒಂದು 3,000-4,000 ಇದಕ್ಕೆ ಇಟ್ಬಿಡ್ತಾರೆ. ಇನ್ನೂ ಜಾಸ್ತಿ, ಇನ್ನು ಅಲ್ಲ, ಮಿನಿಮಮ್ ಒಂದು ಆವರೇಜ್ ಅಲ್ಲಿ ನಾನು ಹೇಳಿದ್ದು. ಖಂಡಿತ 100%. ನನಗೆ ವರ್ಕ್ ಆಗಿರೋದು ನನ್ನ ಸೀಕ್ರೆಟ್ಸ್ ಒಂದು ತುಂಬಾ ಪಾಸಿಟಿವಿಟಿ, ಸಿಕ್ಕಾಬಟ್ಟೆ ಪಾಸಿಟಿವ್ ಆಗಿರ್ತೀನಿ ನನ್ನ ಲೈಫಲ್ಲಿ. ಕೆಮಿಕಲ್ಸ್ ಎಲ್ಲ ಏನು ಅಪ್ಲೈ ಮಾಡಲ್ವಾ? ಕೆಮಿಕಲ್ಸ್ ಝೀರೋ, ಲಿಟ್ರಲಿ ಝೀರೋ. ಸೋಪ್ ಕೂಡ ನಾನು ಯೂಸ್ ಮಾಡಲ್ಲ. ಹೌದಾ? ಸೋಪ್ ಕೂಡ ನಾನು ಯೂಸ್ ಮಾಡಲ್ಲ. ಮತ್ತೆ ಇನ್ಸ್ಟೆಡ್ ಆಫ್ ಸೋಪ್ ಏನ್ ಮಾಡ್ತೀರಾ ನೀವು ಇದು ಕೇಳಿರ್ಬೇಕು, ಆಯುರ್ವೇದಿಕ್ ಒಂದು ನೋನಿ ಅಂತ ಹಣ್ಣು ನೋನಿ ಬರುತ್ತೆ, ಹಣ್ಣು? ಗೊತ್ತಲ್ವಾ? ನೋನಿ. ಅದು ಮನೆಯಲ್ಲಿ ಒಂದು 3 ಮರ ಹಾಕೊಂಡಿದ್ದೀನಿ. ಹಾ, ದಿನಕ್ಕೆ 1 kg ಹಣ್ಣು ಸಿಗತ್ತೆ ನನಗೆ. ಓಕೆ. ಅದು ಒಂದ್ ದಿನಕ್ಕೆ 1 ಹಣ್ಣು ಸಾಕು ನನಗೆ. ಒಳ್ಳೇದಲ್ವಾ ಅದು? ತುಂಬಾ ಒಳ್ಳೇದು. ಅದ್ರ ಬಗ್ಗೆ ಓದಿದ್ರೆ ನೀವು ಅದು ಶುಗರ್ಗೆಲ್ಲ, ಶುಗರ್ ಬಿಪಿಗೆಲ್ಲ BP, ಶುಗರ್, ಸಿಕ್ಕಾಪಟ್ಟೆ ಕಾಯಿಲೆಗಳಿಗೆ ಅದನ್ನ ಕುಡಿತಾರಲ್ವಾ? ಅದನ್ನ ಜ್ಯೂಸ್ ಮಾಡ್ಕೊಂಡು ಅದನ್ನು ಮಾಡ್ತೀನಿ ನಾನು. ಓಕೆ. ನೋನಿಲಿ ಏನ್ ಮಾಡ್ತೀರಾ? ಆ ನೋನಿ ಹಣ್ಣು ತುಂಬಾ ಹಣ್ಣಾದಾಗ ಅದು ತುಂಬಾ ಮೆತ್ತಗಿರುತ್ತೆ, ತುಂಬಾ ರಸ ಬರುತ್ತೆ ಅದ್ರ. ಸೊ ಒಂದ್ ದಿನಕ್ಕೆ ನಂಗೆ ಅರ್ಧ ಹಣ್ಣು ಸಾಕದು. ಅದನ್ನ ಮಾಡಿ ಅದು ರಸ ಹಿಂಡ್ಕೊಂಡು ಅದ್ರಲ್ಲೇ ನಾನು ಸ್ನಾನ ಮಾಡೋದು. ಅದ್ ನೊರೆ ಕೂಡ ಬರುತ್ತೆ. ಸೊ ಅದ್ರಲ್ಲೇ ಸ್ನಾನ ಮಾಡಿ ಅದನ್ನ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರೆ ಸಾಕು, ವಾಶ್ ಮಾಡೋದು. ಅವಾಗ ಏನಾಗುತ್ತೆ, ನೀವು ಮಾಯಿಶ್ಚರೈಸರ್ ಯೂಸ್ ಮಾಡೋ ಅಗತ್ಯನೇ ಬರಲ್ಲ. ಅದ್ರಲ್ಲೇ ಎಲ್ಲಾ ಕಂಟೆಂಟು ಇರುತ್ತೆ, ಕ್ಲೀನಿಂಗ್ ಕಂಟೆಂಟು ಇರುತ್ತೆ, ಮಾಯಿಶ್ಚರೈಸಿಂಗ್ ಕಂಟೆಂಟು ಅದ್ರಲ್ಲೇ ಇರುತ್ತೆ. ಆಮೇಲೆ ನಿಮ್ಗೆ ಏನಾದ್ರು ಈ ಏನೋ ಕಡ್ದ್ಬಿಟ್ಟು ತುರ್ಕೆಗಳು ಅದು ಇದು ಎಲ್ಲ ಹಾಗೆ ಅದೆಲ್ಲ ಹೋಗುತ್ತೆ, ಮಡ್ವೆಗಳು ಬರಲ್ಲ. ಸೊ ಹಾಗಾಗಿ ನನಗೆ ತುಂಬಾ ಒಗ್ಗುಬಿಟ್ಟಿದೆ ಅದು. ಇದು ಮನೆಯವ್ರಿಗೂ ಪ್ರಾಕ್ಟೀಸ್ ಮಾಡಿಸಿದ್ರೆ ಅಥವಾ ನೀವು ಮಾತ್ರ? ಮನೆಯವ್ರಿಗೆ ಎಲ್ರಿಗೂ ಹೇಳ್ದೆ, ಯಾರು ಅದೇನಾಗುತ್ತೆ ಅರ್ಜೆಂಟಾಗಿ ಓಡುವಾಗ ಅದನ್ನ ತೆಗಿ, ಅದು ರಸ ಹಿಂಡು ಮಾಡ್ಕೊ, ಅದಕ್ಕೆ ಅಂತ ಸಮಯ ಇಡೋದು ಕಷ್ಟ ಆಗುತ್ತೆ ಅವ್ರಿಗೆ. ಎಕ್ಸ್ಟ್ರಾ 2 ನಿಮಿಷ ಆದ್ರೂ ಯಾರಿಗೆ ಆದ್ರೂ. ಆಮೇಲೆ ಇನ್ನು ಮಕ್ಕಳು ಸ್ವಲ್ಪ ಅದು ಸ್ಮೆಲ್ಲು ಆಗಲ್ಲ, ಅದು ಇದು ಅವ್ರ ವೈಯಕ್ತಿಕ ಚಾಯ್ಸಸ್. ಎಸ್, ನಮ್ ತಾಯಿ ತುಂಬಾ ಮಾಡೋರು ಮನೆ ಮದ್ದು, ಸಿಕ್ಕಾಪಟ್ಟೆ. ಅರಳೆಣ್ಣೆನ ಮನೆಯಲ್ಲಿ ಕುಟ್ಟು ಮಾಡಿದ ಅರಳೆಣ್ಣೆನೇ ತಲೆಗೆ ಹಾಕೋರು, ನಮಗೂ ಹಾಕೋರು. ಮನೇಲಿ ಮಾಡೋ ಅಂತ ಅರಳೆಣ್ಣೆ, ಅದು ಬೇಯಿಸಿ ಮಾಡ್ತಾರೆ ನೋಡಿ ಅರಳೆಣ್ಣೆ. ನಮ್ಮ ತಾಯಿ ಅಜ್ಜಿ, ರಾಮ, ಮನೆ ಮದ್ದು ಬಿಟ್ಟು ಅವ್ರ ಜೀವನದಲ್ಲಿ ಯಾವುದನ್ನೂ ಉಪಯೋಗಿಸಿಲ್ಲ. ಹಾಗಾಗಿ ಅದೇ ಅಭ್ಯಾಸ ನನಗೂ ಬಂದ್ಬಿಡ್ತು. ಇವಾಗ ಈಗಿನ ತರ ಮಕ್ಕಳಲ್ಲ ನಾವು, ಏನ್ ಹೇಳ್ತಾರೆ ಅದನ್ನ ಕೇಳ್ತಾ ಇದ್ವಿ ಅಲ್ವಾ. ಇದು ಒಳ್ಳೇದು ಅಂತಂದ್ರೆ ತಿಂತಾ ಇದ್ವಿ, ಇದು ಒಳ್ಳೇದು ಅಂದ್ರೆ ಹಚ್ಕೊಳ್ತಾ ಇದ್ವಿ. ಈಗಿನ ಮಕ್ಳಿಗೆ ಹೇಳೋದು ಸ್ವಲ್ಪ ಕಷ್ಟ ಅಲ್ಲ. ಈಗ ಸ್ಕಿನ್ಗೆ ಈಗ ಫೇಸ್ ವಾಶ್ ಅದು ಇದು ಸೆರಮ್ಗಳಂತೆ ತುಂಬಾನೇ ಸ್ಪೆಂಡ್ ಮಾಡ್ತಾರೆ ಮುಖದ. ಈಗ ನೀವು ನಿಮ್ಮ ಫೇಸ್ಗೆ ಮಾತ್ರ ನೀವ್ ಇವತ್ತು ಏನ್ ರೆಮಿಡಿ, ನಿಮ್ಗೆ ಏನ್ ಮನೆ ಮದ್ದು ವರ್ಕ್ ಆಗಿದೆ? ಸುಮಾರು ಕಡೆ ನಾನು ನೋಡಿದ್ದೆ, ಯಾವುದೇ ಹಣ್ಣಿನ ರಸ ಆದ್ರೂ, ಟೊಮ್ಯಾಟೊ, ಆಲೂಗೆಡ್ಡೆ, ಈರುಳ್ಳಿ ನಿಜ, ಆ ಈರುಳ್ಳಿದು ರಸನೂ ಕೂಡ ರಿಂಕಲ್ಸ್ ಬರಲ್ಲ ಅಂತೆ. ಆಲೂಗೆಡ್ಡೆದಂತೂ ಪ್ರೂವನ್, ಏನು ರಿಂಕಲ್ಸ್ ತುಂಬಾ ಕಡಿಮೆ ಆಗುತ್ತೆ ಅಂತ ಬಹಳಷ್ಟು ಕಡೆ ನಾನು ಓದಿದ್ದೆ. ಸೊ ಅದನ್ನೆಲ್ಲ ಓದಿದ್ನಲ್ವಾ, ಅದಕ್ಕೆ ಪ್ರಾಡಕ್ಟ್ಸ್ ಗಳಿದೆ, ಕೆಮಿಕಲ್, ಅದ್ರ ಜೊತೆ ಸ್ವಲ್ಪ ಏನೋ ಕೆಮಿಕಲ್ ಸೇರಿಸಿ ಏನೋ ಮಾಡಿ ಏನೇನೋ ಸಿಗತ್ತೆ. ನನಗೆ ಅದರ ನಂಬಿಕೆ ಇಲ್ಲ. ನಾನು ದಿನಾ ಮಕ್ಕಳಿಗೆ 2 ತರ ಹಣ್ಣು ಕಟ್ ಮಾಡೇ ಮಾಡ್ತೀನಿ ಮನೇಲಿ. ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ. 2 ತರ ವೆಜಿಟೇಬಲ್, 2 ತರ ಹಣ್ಣು ಕೊಡ್ಲೇಬೇಕು ನನ್ನ ಮಕ್ಕಳಿಗೆ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ಕಟ್ ಮಾಡಿದ ತಕ್ಷಣ ಕಟಿಂಗ್ ಬೋರ್ಡ್ ಅಲ್ಲೆಲ್ಲ ರಸ ಹಾಗೆ ಕೂತಿರುತ್ತಲ್ವಾ, ಅದು ತಗೊಂಡೋಗ್ಬಿಟ್ಟು ಸಿಂಕಲ್ ತೊಳೆದು ಬಿಡ್ತೀವಿ. ಸೊ ತೊಳೆಯೋದಕ್ಕೆ ಮುಂಚೆ ಜಸ್ಟ್ ಕೈಯಲ್ಲಿ ಒಂದ್ಸಲ ಅದನ್ನ ಒರೆಸ್ಕೊಂಡ್ರೆ ಎಷ್ಟು ರಸ ಸಿಗತ್ತೆ ನಿಮ್ಗೆ. ಹಾಗಾಗಿ 2 ನಿಮಿಷದಲ್ಲಿ ಮುಖ ಮಸಾಜ್ ಮಾಡ್ಬಿಡಿ, ಅದರಲ್ಲಿ ಡನ್. ಅದಕ್ಕಿಂತ ನಿಮ್ಗೆ ಇನ್ನ ನ್ಯಾಚುರಲ್ ಯಾವ್ದು ಸಿಗಕ್ ಸಾಧ್ಯನೇ ಇಲ್ಲ. ಅದೇ ಒಳ್ಳೆ ಸೆರಮ್ಸ್ ಅದು. ಎಕ್ಸಾಕ್ಟ್ಲಿ, ನಿಜವಾಗ್ಲು. ಇವಾಗ ಆರೆಂಜ್ ಮಕ್ಳಿಗೆ ಪೀಲ್ ಮಾಡಿ ಕೊಟ್ಟಿರ್ತೀನಿ. ಸೊ ಅದನ್ನ ಅಲ್ಲೇ ಎಷ್ಟು ರಸ ಬಂದಿರತ್ತೆ ಅಲ್ಲಿ ಕೈಯಲ್ಲಿ, ನೀಟಾಗಿ ಹೀಗೆ ಸ್ಕಿನ್ ರಬ್ ಮಾಡಿ ಒಂದ್ 10-15 ಗಂಟೆ ಬಿಟ್ಬಿಡಿ. ಆಮೇಲೆ ನೆಕ್ಸ್ಟ್ ನೀವೆಲ್ಲ ಕೆಲಸ ಮುಗಿಸಿದ್ಮೇಲೆ ಹೋಗ್ಬಿಟ್ಟು ನೀವೇ ಸ್ನಾನ ಮಾಡ್ತೀರಾ ತಾನೆ, ಅಥವಾ ಮುಖ ತೊಳ್ಕೊತೀರಲ್ಲ, ತೊಳ್ಕೊಳ್ಳಿ. ಅಲ್ಲೂ ಸೋಪ್ ಗಿಪ್ ಯೂಸ್ ಮಾಡಬಾರ್ದು. ಒಂದ್ ಚೂರು ಕಡಲೆ ಹಿಟ್ಟು, ಇಷ್ಟೇ ಕಡಲೆ ಹಿಟ್ಟು ಹಾಕಿ ಮುಖ ತೊಳೆದ್ರೆ ಆಯ್ತಷ್ಟೇ. ಇಲ್ಲ ಬರೀ ಬಿಸಿನೀರಲ್ಲಿ ತೊಳೆದ್ರು ಸಾಕು. ಈ ರೀತಿಯಾದಂಥದ್ದು ನನ್ಗೆ ತುಂಬಾ ಸಹಕಾರಿಯಾಗಿದೆ. ಅಲ್ಲ, ನೀವೀಗ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಿದ್ರಿ, ನಾನ್ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ, ಅದು ನನ್ ಮುಖದಲ್ಲಿ ಕಾಣಿಸುತ್ತೆ ಅಂತ. ಈಗ ಎಲ್ಲರಿಗೂ ಎಲ್ಲಾ ಪರಿಸ್ಥಿತಿನೂ ಆಗಿರಲ್ಲ. ಅಂತ ಟೈಮಲ್ಲಿ ಹೆಂಗ್ ಅವರು ಪಾಸಿಟಿವ್ ಥಿಂಕಿಂಗ್ ನ ರೂಢಿ ಮಾಡ್ಕೊಬೇಕು? ಪರಿಸ್ಥಿತಿಲಿ ಪಾಸಿಟಿವಿಟಿ ಬರೋದಲ್ಲ, ಅದು ಜೀವನನೇ ಪಾಸಿಟಿವ್ ಮಾಡ್ಕೊಳ್ಳೋ ಅಂಥದ್ದು. ಈಗ ನನ್ನ ಜೀವನದಲ್ಲೂ 7 ಬೀಳುಗಳು, ನೀವ್ ಆಗ ಅಂದ್ಬಿಟ್ಟು ಇವ್ರ ಜೀವನದಲ್ಲಿ ಕಷ್ಟನೇ ನೋಡಿಲ್ಲ ಅಂತ ತಿಳ್ಕೊಬೇಡಿ. ಪಾಸಿಟಿವಿಟಿ ಅನ್ನೋದು ನಿಮ್ಮ ಜೀವನ ಶೈಲಿ ಆಗ್ಬೇಕದು. ಮನುಷ್ಯ ಅಂದ್ಮೇಲೆ ಎಲ್ರಿಗೂ ಎಲ್ಲಾ ತರದ ಕಷ್ಟನೂ ಬರುತ್ತೆ. ಜೀವನನೇ ಸಾಕಪ್ಪ ಅಂತ ಎಲ್ಲರೂ ಅನುಭವಿಸಿರ್ತೀವಿ. ಅಂತ ಸಮಯದಲ್ಲಿ ನಾವು ಹೇಗಿರ್ತೀವಿ ಅನ್ನೋದು ಪಾಸಿಟಿವಿಟಿ. ಸೊ ಹಾಗಾಗಿ ಅದನ್ನ ಬೆಳೆಸ್ಕೊಂಡು ಬಂದಿದ್ದೀನಿ ನಾನು ಸಾಕಷ್ಟು. ಸೊ ನಿಮ್ ಲೈಫ್ ಅಲ್ಲಿ ನೀವು ತುಂಬಾ ಹತ್ತಿರದಿಂದ ನೋಡಿದಂತ ಅಂತ ಒಬ್ರು ಸ್ಟ್ರಾಂಗ್ ಪಾಸಿಟಿವ್ ಪರ್ಸನ್ ಯಾರು? ಓ ಮೈ ಗಾಡ್, ನಮ್ ತಂದೆಯವರೇ ಇದ್ರು.
ತುಂಬ ಪಾಸಿಟಿವ್ ಆಗಿದ್ರು. ನಮ್ಮ ತಾಯಿಯವರು ಎಂಥ ಪರಿಸ್ಥಿತಿನಲ್ಲೂ ಯಾರನ್ನು ಒಂದು ಬಯೋದಾಗ್ಲಿ, ಒಂದು ಕೆಟ್ಟ ಮಾತು ಹೇಳಿರೋದನ್ನ ನಾವು ಕೇಳೇ ಇಲ್ಲ ಇದುವರೆಗೂ. ಜೀವನದಲ್ಲಿ ಯಾವಾಗ ಕಷ್ಟ ಬಂದ್ರು, ಏನೇ ಬಂದ್ರು, ಎಂಥದೇ ಬಂದ್ರು, ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗಿರೋವಂಥವ್ರು. ಸೊ ನಮ್ಮ ಕಣ್ಣೆದ್ರಿಗೆ ಇದ್ದಂಥವ್ರು ನಮ್ಮ ತಂದೆ ತಾಯಿಯಿಂದ ನಾವು ಸಾಕಷ್ಟು ಕಲಿತೀವಲ್ಲ. ಆಮೇಲೆ ನನ್ಗೆ ಆ ಥರ ಮೋಟಿವೇಟ್ ಮಾಡೋರು ದಿನನಿತ್ಯ ಜೀವನದಲ್ಲಿ ಸಿಗ್ತಾನೆ ಇರ್ತಾರೆ. ಎಲ್ಲರಿಂದನೂ ಏನೋ ಒಂದು ಕಲಿಯಕ್ಕಿದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಪಡ್ಕೋತೀನಿ. ಅಲ್ಲ, ಈಗ ನೀವು ಆಕ್ಟರ್ಗಳು ಹೇಗೆ ಅಂದ್ರೆ ನೀವು ತುಂಬಾ ಸಣ್ಣನೂ ಆಗ್ಬಾರ್ದು, ದಪ್ಪನೂ ಆಗ ಹಾ ಅಲ್ವಾ? ನೀವು ಸರ್ಟನ್ ಫಿಸಿಕ್ ಮೇಂಟೈನ್ ಮಾಡಬೇಕು, ಅಥವಾ ಕ್ಯಾರೆಕ್ಟರ್ಗಳು ತಕ್ಕಂಗೆ ನಿಮ್ಮನ್ನ ನೀವು ಮೋಲ್ಡ್ ಮಾಡ್ಕೊಂಡು. ಹ್ಮ್ ಈಗ ನಾವು ತಿಂತಕ್ಕಂಥ ಆಹಾರ ಕೂಡ ಆಕ್ಟರ್ಗಳು ತುಂಬಾ ಚೂಸಿ ಆಗಿರ್ತಾರೆ. ಹ್ಮ್ ಈಗ ನೀವು ನಿಮ್ಮ ಲೈಫ್ ಸ್ಟೈಲ್ ಆಗಲಿ, ಹೆಲ್ದಿ ಆಗಿರ್ಬೇಕು ಅಂತ ಆಗಲಿ, ಅಥವಾ ವೇಟ್ ಮೇಂಟೈನ್ ಮಾಡೋಕ್ಕೆ ನಿಮ್ಮ ಫುಡ್ ಡಿಸಿಪ್ಲಿನ್ ಹೇಗಿರುತ್ತೆ? ಹಾ ನನ್ನ ಲೈಫಲ್ಲಿ ಒಂದೇ ಒಂದು ವಿಚಾರಕ್ಕೆ ನನಗೆ ಡಿಸಿಪ್ಲಿನ್ ಇಲ್ಲ. ಬಾಕಿ ಎಲ್ಲದಕ್ಕೂ ಇದೆ. ಏನು ವರ್ಕೌಟ್ ಆಗ್ಬೋದು, ಅಥವಾ ಕೆಲ್ಸದಲ್ಲಿ ಆಗ್ಬೋದು, ಎಲ್ಲದಲ್ಲೂ ಇದೆ. ಊಟ ತಿಂಡಿನಲ್ಲಿ ಸ್ವಲ್ಪ ಡಿಸಿಪ್ಲಿನ್ ನನಗಿಲ್ಲ. ಇಲ್ಲ. ಸೊ ಒಂದು ಇದು ಸುಳ್ಳು. ಎಲ್ಲ ಹಾಗೆ ಹೇಳ್ತಾರೆ. ಇದು ಸುಳ್ಳು. ಇದು ಎಲ್ಲರೂ ಹಾಗೆ ಹೇಳ್ತಾರೆ. ಸೊ ಅದು ಏನೋ ಬರ್ದ್ಬಿಟ್ಟಿದೆ ನನ್ನ ಫೇಸ್ ಮೇಲೆ ಅನ್ಸುತ್ತೆ. ಯಾರು ನಂಬಲ್ಲ. ಅದನ್ನ ತೀರಾ ಹತ್ರದಲ್ಲಿದ್ದು ನೋಡಿದವ್ರಿಗೆ ಗೊತ್ತು. ಈಗ ನನ್ನ ಫ್ಯಾಮಿಲಿ ಗೊತ್ತು, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗೊತ್ತು. ಸಿಕ್ಕಾಪಟ್ಟೆ ಫುಡ್ಡಿ, ಅದರಲ್ಲೂ ಸ್ವೀಟ್ಸು, ಚಾಕ್ಲೇಟ್ಸ್ ಎಲ್ಲ ನನ್ಗೆ ಇಲ್ಲದೆ ಇರಕ್ ಆಗೋದೇ ಇಲ್ಲ. ಸಮಟೈಮ್ಸ್ ಇವನ್ ಅಡಿಕ್ಷನ್ ನನಗೆ. ಆಫ್ಟರ್ ಲಂಚ್ ಅಲ್ವಾ, ಆಫ್ಟರ್ ಲಂಚ್ ಸ್ವೀಟ್ ತಿನ್ನೋದು ಇಟ್ಸ್ ಅನ್ ಅಡಿಕ್ಷನ್. ಸೊ ಆ ಥರ ಫುಡ್ಡು ಒಂದರಲ್ಲಿ ನನಗೆ ಸ್ವಲ್ಪ ಕಂಟ್ರೋಲು, ಡಿಸಿಪ್ಲಿನು ಇಲ್ಲದೆ ಇರೋ ಅಂಥ ವಿಚಾರ. ಆದರೆ ಅದ್ರ ಜೊತೆಗೆ ಒಳ್ಳೆ ಅಭ್ಯಾಸಗಳು ಇದೆ. ಅಂದರೆ 24 ಗಂಟೆ ಜಂಕ್ ಫುಡ್ ತಿನ್ನಲ್ಲ, ಒಳ್ಳೆ ಅಭ್ಯಾಸಗಳು ಇದೆ. ಫಾರ್ ಎಕ್ಸಾಂಪಲ್, ಈಗ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ಬಿಡ್ತೀನಿ ನಾನು ದೊಡ್ಡ ಗ್ಲಾಸಲ್ಲಿ. ಆಮೇಲೆ ದಿನ ಕೂಡ ಇಡೀ ದಿನ ನೀರು ಕುಡಿಯೋವಂಥ ಅಭ್ಯಾಸ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಜಾಸ್ತಿ ನೀರು ಕುಡಿತೀರಾ? ಜಾಸ್ತಿ ನೀರು ಕುಡಿತೀನಿ. ಅದ್ರಲ್ಲಿ ಸ್ವಲ್ಪ ವಾರ್ಮ್ ವಾಟರೇ ಕುಡಿಯೋದು ನಾನು. ಈಗ ನಾನು ನೀರು ಕುಡಿತೀನಿ. ಹಾ, ಆ ಥರ. ಸೊ ನನಗೆ ತಣ್ಣಗಿರೋ ನೀರು ಫ್ರಿಜ್ ಒಳಗಿಂದ ತೆಗೆದು ನೀರು ಕುಡಿಯೋಕ್ಕಾಗಲ್ಲ. ಇಮಿಡಿಯೇಟ್ಲಿ ನನಗೆ ಗಂಟ್ಲು ಕಟ್ಕೊಂಡು ಬಿಡತ್ತೆ. ಸೊ ಆದಷ್ಟು ಬೆಚ್ಚಗಿನ ನೀರು ಕುಡಿದೆ ಅಭ್ಯಾಸ ನನಗೆ. ಅದೊಂದು ಒಳ್ಳೆ ಅಭ್ಯಾಸ. ಆದರೆ ಇನ್ನೊಂದು ಒಳ್ಳೆ ಅಭ್ಯಾಸ ಏನಿದೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಇದು ನೀರೆಲ್ಲ ಆದಮೇಲೆ ನನ್ನ ಮೊದಲನೇ ಬ್ರೇಕ್ಫಾಸ್ಟು, ರಾತ್ರಿನೇ ಎಲ್ಲ ಈ ಡ್ರೈ ಫ್ರೂಟ್ಸ್ನ ನೆನೆ ಹಾಕ್ಬಿಟ್ಟಿರ್ತೀನಿ. ಏನೇನು ಯಾವ ಥರದ್ದು? ಅಂಜೂರ, ಖರ್ಜೂರ, ಒಣದ್ರಾಕ್ಷಿ, ಬಾದಾಮಿ, ಕಡಲೆಕಾಯಿ ಬೀಜ ಒಂದು 4-5, ವಾಲ್ನಟ್ಸ್ ಇದಿಷ್ಟು ನೆನೆ ಹಾಕ್ಬಿಟ್ಟಿರ್ತೀನಿ. ಅದೆಲ್ಲ ಸೇರಿ ಬೆಳಗ್ಗೆಗೆ ಒಂದು ಚೆನ್ನಾಗಿ ಅರಳಿ ಇಷ್ಟ ಆಗಿರುತ್ತೆ. ಈಗ ಬಾದಾಮಿ ಎಷ್ಟು? ಬಾದಾಮಿ ಒಂದು 6-7 ಬಾದಾಮಿ ಆರಾಮೆ. ನಾನು ಒಬ್ಳೆ ಆದ್ರೆ, ನನ್ನ ಮಗಳು ನಾನು ಇಬ್ರು ಸೇರಿಸಿದ್ರೆ ಒಂದು 10 ಅಂತ ಇಟ್ಕೊಂಡು. ಒಬ್ಬರಿಗೆ ಅಂದ್ರೆ ಒಂದು 6-7 ಬಾದಾಮಿ, 2 ಅಂಜೂರ, ಆ ಕಟ್ ಮಾಡಿರೋದು ಬಂದಿರುತ್ತೆ ನೋಡಿ ಡ್ರೈ, 2 ಚಿಕ್ಕ ಚಿಕ್ಕದ್ ಖರ್ಜೂರ, ಒಂದು 6-7 ಒಣದ್ರಾಕ್ಷಿ, ವಾಲ್ನಟ್ ಅಂದ್ರೆ ಒಂದು 2 ಅಥವಾ 3 ಅಷ್ಟೇ. ಆಮೇಲೆ ಒಂದು 5-6 ನಮ್ಮ ಇದು ಪೀನಟ್ಸ್, ಕಡ್ಲೆಕಾಯಿ ಬೀಜ ಅಷ್ಟೇ. ಅಷ್ಟನ್ನು ನೆನೆ ಹಾಕ್ಬಿಟ್ಟಿರ್ತೀನಿ ರಾತ್ರಿ ಹಿಂದಿನ ಮಲಗಕ್ಕೆ ಮುಂಚೆ. ಅದಕ್ಕೆ ಬೇರೆ ಏನೂ ಹಾಕಲ್ಲ, ಇನ್ನೇನು ಹಾಕಲ್ಲ, ಮೆಂತ್ಯ ಅಂತ ಸೊಪ್ಪು ಏನು ಇಲ್ಲ. ಇದೊಂದು ಸ್ವಲ್ಪ ಸ್ವೀಟ್ ಆಗೇ ಇರುತ್ತೆ. ಸೊ ಇದನ್ನ ರಾತ್ರಿ ನೆನೆ ಹಾಕ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದಕ್ಕೆ ಒಬ್ಳಿಗೆ ಆದ್ರೆ ಒಂದು ಪಚ್ಚ ಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರೋವಂಥದ್ದು ಒಂದು ಪಚ್ಚ ಬಾಳೆಹಣ್ಣು, ಅದು ಹಾಕಿ ಒಂದು ಅರ್ಧ ಲೋಟದಷ್ಟು ಹಾಲು, ಅಷ್ಟನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಒಳ್ಳೆ ತಿಕ್ಕಾಗಿ ಸ್ಮೂದಿ ಆಗುತ್ತೆ. ಇಷ್ಟು ದೊಡ್ಡ ಗ್ಲಾಸಲ್ಲೇ ಆಗುತ್ತೆ ನಿಮ್ಗೆ, ಒಂದು ಶೇಕ್ ತರ. ಅದು ಕುಡಿದು ಬಿಟ್ರೆ ನಿಮ್ಗೆ ಒಂದು 2 ಗಂಟೆಗಳ ಕಾಲ ಹೊಟ್ಟೆ ಹಸಿವೆ ಆಗಲ್ಲ. ಆಮೇಲೆ ನಿಮಗೆ ಬೇಕಾಗಿರೋ ಎಲ್ಲಾ ಪ್ರೋಟೀನ್ ಏನೇನ್ ಬೇಕು, ಸ್ಟ್ರಾಂಗ್ ಫುಡ್, ಅದು ಸೂಪರ್ ಫುಡ್, ಅದು ತುಂಬಾ ನಿಮಗೆ ಬೇಕಾಗಿರುವಂತ ಕ್ಯಾಲ್ಸಿಯಂ ಆಗ್ಬೋದು, ಐರನ್ ಆಗ್ಬೋದು, ಪೊಟ್ಯಾಷಿಯಂ ಆಗ್ಬೋದು, ಪ್ರೋಟೀನ್ ಆಗ್ಬೋದು, ಕಾರ್ಬೋಹೈಡ್ರೇಟ್ಸ್, ನಿಮಗೆ ಎಲ್ಲ ಸಿಕ್ಬಿಡ್ತು ಬೆಳಗ್ಗೆ. ಅದೊಂದು ಅಭ್ಯಾಸ ನನಗೆ ಕೆಲವು ಮಟ್ಟಿಗೆ. ಹೇಗೆ ಅಂತಂದ್ರೆ, ಶೂಟಿಂಗಿಗೆ ನಾನು ಹೊರಗಡೆ ಹೋದಾಗ ಒಂದು 4-5 ದಿನ ಪರವಾಗಿಲ್ಲ, ಅದಾದ್ಮೇಲೆ ಒಂಥರ ಅಡಿಕ್ಷನ್ ತರ ನಂಗೆ ಅದು. ಮತ್ತೆ ಇದು ಸಿಪ್ಪೆ ಎಲ್ಲ ತೆಗಿತೀರಾ? ಈಗ ಬಾದಾಮಿ ಎಲ್ಲ ನೆನೆ ಹಾಕ್ಬಿಟ್ಟು ಹಾಕ್ತಿರಲ್ಲ ನೀವು, ನೆನೆಸ್ತಿರಲ್ಲ? ಆಕ್ಚುಲಿ ಇದಕ್ಕೆ ನಾನು ಸಿಪ್ಪೆ ತೆಗಿಯಲ್ಲ, ಎಲ್ಲ ಹಂಗಂಗೆ ಎಲ್ಲ ಹಾಗಾಗಿ ಹಾಕ್ಬಿಡ್ತೀನಿ. ಕೆಲವರು ಆಕ್ಚುಲಿ ಹೇಳ್ತಾರೆ ಸಿಪ್ಪೆ ತೆಗೆದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಕೆಲವ್ರು ತೆಗಿಬಾರ್ದು ಅಂತಾರೆ, ಕೆಲವ್ರು ತೆಗೀರಿ ಅಂತಾರೆ. ಬಟ್ ನಂದು ಇದು ಎಷ್ಟು ವರ್ಷದಿಂದ ಗೊತ್ತಾ, 20 ವರ್ಷದಿಂದ ಬೆಳ್ಕೊಂಡು ಬಂದಿರೋ ಅಭ್ಯಾಸ ಇದು. ಸೊ ಇದು ಬೆಳಗ್ಗೆ ನಿಮ್ ಫಸ್ಟ್ ಡ್ರಿಂಕ್ ಕುಡಿದ ತಕ್ಷಣ ಒಂದು 1 hour ಅಲ್ಲಿ ಕುಡಿತೀರಾ? 1 hour 1-1.5 ಗಂಟೆನಲ್ಲಿ ಇದನ್ನ ಕುಡಿತೀನಿ. ನಾನು ಯೋಗ ಆದ್ಮೇಲೆ ಡಾನ್ಸ್ ಕ್ಲಾಸ್ ಮುಗಿದ್ಮೇಲೆ ಇದನ್ನ ಕುಡಿದು ಬಿಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ 1.5-2 ಗಂಟೆ ಆದ್ಮೇಲೆ ಬ್ರೇಕ್ಫಾಸ್ಟ್ ಏನ್ ಟ್ರೈ ಮಾಡ್ತೀರಾ? ಶೂಟಿಂಗಿಗೆ ಹೋದ್ರೆ ಅಲ್ಲಿ ಕೊಡೋದು ಎಲ್ಲದೂ ತಿಂತೀನಿ. ಇಡ್ಲಿ, ವಡೆ, ಉಪ್ಪಿಟ್ಟು, ರೈಸ್ ಬಾತು ಎಲ್ಲದೂ ತಿಂತೀನಿ. ಮನೇಲಿ ಇಲ್ಲ ಅದೆಲ್ಲ ಆಗಲ್ಲ. ಮನೇಲಿದ್ರೆ ನೀಟಾಗಿ ದೋಸೆ, ಉಪ್ಪಿಟ್ಟು ನನ್ನ ಫೇವ್ರೇಟು, ದೋಸೆ ನನ್ನ ಫೇವ್ರೇಟು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡ್ಕೋತೀನಿ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಉಪ್ಪಿಟ್ಟು, ಚಿತ್ರಾನ್ನ, ದೋಸೆ, ವೆರೈಟಿ ದೋಸೆಗಳು, ಪಡ್ಡು,
ಇದೆಲ್ಲ ಸಾಮಾನ್ಯ ತಿಂಡಿಗೆ ಚೆನ್ನಾಗೇ ತಿಂತೀನಿ. ನಾನು ಐ ಆಮ್ ಅ ಫುಡ್ಡಿ. ಮಧ್ಯಾಹ್ನ ಒಳ್ಳೆ ಊಟ. ಮಧ್ಯಾಹ್ನ ತುಂಬಾ ಒಳ್ಳೆ ಊಟ ಮಾಡ್ತೀನಿ. ರಾಗಿ ಮುದ್ದೆ ನನಗೆ ತುಂಬಾ ಅಭ್ಯಾಸ. ನಾವು ರೈತರ ಕುಟುಂಬದಿಂದ ಬಂದವರು, ಹಾಸನ್ ಕಡೆಯವರು. ಅಲ್ಲಿ ಅಮೆರಿಕಲ್ಲೂ ಸಿಗ್ತಿತ್ತು. ಅಯ್ಯೋ ರಾಮ, ಏನ್ ಹೇಳ್ತೀರಾ ನೀವು. ಇಲ್ಲಿಂದ ಹೋಗ್ತೀವಿ ಅಂತ ಅಂದ್ರೆ ನಮ್ಗೆ ಒಬ್ಬೊಬ್ರಿಗೆ 2 ಸೂಟ್ಕೇಸ್ ತಗೊಂಡು ಹೋಗ್ಬೋದು ಅಂತ ಇರುತ್ತಲ್ವಾ. 4 kg ಒಂದ್ ಸೂಟ್ಕೇಸ್ ಪೂರ್ತಿ ರಾಗಿ ಹಿಟ್ಟಿರೋದು. ಅದ್ ಹೇಗೆ ಅಂದ್ರೆ ಅಲ್ಲಿ ಮುಗ್ದೋದಾಗ ನಾವು ಅಲ್ಲಿ ಸಾಲ ತಗೊಂಡಿರ್ತೀವಿ ಫ್ರೆಂಡ್ಸ್ ಗಳ ಹತ್ರ. ಅವ್ರಿಗೆ ಕೊಡ್ಬೇಕಾ? ಅವ್ರಿಗೆ ಸಾಲ ತೀರಿಸ್ಬೇಕು. ಸೊ ಹಾಗಾಗಿ ಸಾಲ ತೀರ್ಸೋಕೆ ಒಂದ್ ಅರ್ಧ ಹೊಟ್ಟೋಗಿರತ್ತೆ ರಾಗಿ ಹಿಟ್ಟು. ಅದಕ್ ಮಾತ್ರ ಎಂತ ಬೆಲೆ ಅಂದ್ರೆ ಚಿನ್ನಕ್ಕೂ ಆ ಬೆಲೆ ಇಲ್ಲ ಅಮೆರಿಕದಲ್ಲಿ. ಇವಾಗೆಲ್ಲ ಸಿಗತ್ತೆ ಅಲ್ಲೂ ರಾಗಿ ಹಿಟ್ಟು. ಮುಂಚೆ ನಾವಿದ್ದಾಗ ಸಿಗ್ತಿರ್ಲಿಲ್ಲ. ಸೊ ಹಾಗಾಗಿ ರಾಗಿ ಹಿಟ್ಟು ಅಂದ್ರೆ ನಮ್ಗೆ ಚಿನ್ನ ಇದ್ದಂಗೆ. ಅದು ಮುಗಿತಿದ್ದಂಗೆನೆ ಒಬ್ರು ಯಾರೋ ಇಂಡಿಯಾದಿಂದ ಬಂದಿರ್ತಾರೆ ನೋಡಿ, ಯಾವಾಗ ತಾನೆ ಅವ್ರ ಹತ್ರ ತರಿಸ್ಕೊಂಡ್ಬಿಡೋದು, ನಾನು ಹೋದಾಗ ತಂದ್ಕೊಡ್ತೀನಿ ಅಂತ ಹೇಳಿ. ಸೊ ಬಹಳ ಬೆಲೆ ರಾಗಿ ಹಿಟ್ಟಿಗೆ ಅಮೆರಿಕಾದಲ್ಲಿ. ರಾತ್ರಿಗೆ ಲೈಟ್ ಫುಡ್ ಇಲ್ಲ, ಲೈಟ್ ಅಂತೇನು ಇಲ್ಲ, ಹೊಟ್ಟೆ ತುಂಬಾನೇ. ಇಲ್ಲ, ನನಗೆ ನಿದ್ದೆ ಬರಲ್ಲ ರಾತ್ರಿ ಹೊಟ್ಟೆ ತುಂಬಾ ಊಟ ಮಾಡಿಲ್ಲ ಅಂದ್ರೆ. ರೈಸೆ. ನಮ್ಮ ಮನೇಲಿ ಸ್ವಲ್ಪ ಅನ್ನ ಜಾಸ್ತಿ. ನಮ್ಮ ಮನೆಯವ್ರು ಆಗ್ಬೋದು, ಮಕ್ಳಾಗ್ಬೋದು, ನಾನಾಗ್ಬೋದು. ಸ್ವಲ್ಪ ನಾವು ಚಪಾತಿ ಪರೋಟ ಅವೆಲ್ಲ ಅಭ್ಯಾಸ ಇಲ್ಲ. ಮಧ್ಯಾಹ್ನ ರಾಗಿ ಮುದ್ದೆ ಆದ್ರೆ ರಾತ್ರಿ ಅನ್ನ ಕಂಪಲ್ಸರಿ. ಮಧ್ಯಾಹ್ನ ರೈಸ್ ಬೇಕು, ರಾತ್ರಿ ಕಂಪಲ್ಸರಿ ರೈಸ್ ಬೇಕು. ನಿಮ್ಗೆ ಇದೊಂದು ಜೋಕ್ ಹೇಳ್ಬೇಕು ನಾನು. ಆಕ್ಚುಲಿ ಒಂದು 15 ವರ್ಷದಿಂದ ನಾವು ಅಮೆರಿಕದಲ್ಲಿ ಇದ್ದಾಗ ಆಗ ಒಂದು ಟ್ರೆಂಡ್ ಶುರುವಾಯ್ತು. ಎಲ್ಲ ಡಯಟ್ ಅಂತ ಹೇಳಿ ಸಲಾಡ್ಗಳು ತಿನ್ನೋದು. ಇದು ಅದಕ್ಕೆ ಏನದು ಸೌತೆಕಾಯಿ, ಬೇರೆ ಬೇರೆ ಎಲೆಗಳು ಎಲ್ಲಾನು ಸೇರಿಸಿ ತಿನ್ನುವಂಥದ್ದು. ಯಾವ ಪಾರ್ಟಿಗೆ ಹೋಗಿ ಎಲ್ಲಿ ಹೋದ್ರು ಎಲ್ರು ಸಣ್ಣ ಆಗಿದ್ಯಾ ಮಗ, ನೀನ್ ಸಣ್ಣ ಆಗಿದ್ಯಮ್ಮ, ಹೆಂಗೆ ಏನು ಅಂದ್ರೆ ನಾವು ಸಲಾಡ್ ಶುರು ಮಾಡಿದ್ವಿ ಅಂತ 90% ಸಲಾಡ್ ಅಲ್ಲಿದ್ರು ಎಲ್ಲರೂ. ಸೊ ನನಗೂ ನಮ್ಮ ಮನೆಯವ್ರಿಗೂ ಒಂಥರ ಗಿಲ್ಟ್ ಶುರುವಾಗೋಯ್ತು. ನೋಡಿ, ಎಲ್ಲರೂ ಏನ್ ಸಿಸ್ಟಮ್ಯಾಟಿಕ್ ಆಗಿ ಒಂದು ಡಿಸಿಪ್ಲಿನ್ ಇಂದ ರಾತ್ರಿ ಸಲಾಡ್ ತಿಂದು ಮಲಗ್ತಾ ಇದ್ದಾರೆ, ಒಂಥರ ಅವಮಾನ ಆದಂಗೆ ಇದು, ನಾವು ಶುರು ಮಾಡೋಣ ಅಂತ. ಸರಿ ಅಂತೇಳಿ ನೆಕ್ಸ್ಟ್ ಡೇ ಇವತ್ತಿಂದಲೇ ಶುರು ಮಾಡ್ಬೇಡ ಅಂತ ಪಾಪ ನಮ್ಮ ಮನೆಯವರೆಲ್ಲ ತಗೊಂಡ್ ಬಂದ್ರು. ಎಲ್ಲ ಮಾಡಿದ್ರು, ನೀಟಾಗಿ ತೊಳೆದು ಕಟ್ ಮಾಡಿ ಎಲ್ಲ ಮಾಡಿ ಇಬ್ರು ಒಂದೊಂದು ಬೌಲ್ ತಿಂದ್ವಿ. ಸರಿ ಮಲ್ಕೊಡೋಣ ಅಂತ ಹೋಗಿ ಮಲಗಿದ್ವಿ ರಾತ್ರಿ 10 ಗಂಟೆಗೆ ಹಂಗೆ. ಫಸ್ಟ್ ಟೈಮ್. ಸೊ ಮಲಗಿದ್ಮೇಲೆ ತೆಪ್ಪಗೆ ಮಲಗಿದ್ವಿ. ಒನ್ ಅವರ್ ಆದ್ಮೇಲೆ ಪಾಪ ಅವರು ಆ ಕಡೆ ಎಲ್ಲಿ ಹೊರಳಾಡಕ್ ಶುರು ಮಾಡಿದ್ರು. ನಾನು ಇಲ್ಲಿ ಒದ್ದಾಡ್ಕೊಂಡು ಹೊರಳಾಡಕ್ ಶುರು ಮಾಡಿದೆ. ನಾನು ನಿದ್ದೆ ಬರ್ತಾ ಇಲ್ವಾ ಅಂದೆ. ಇಲ್ಲ ನಿಂಗೆ ಅಂದ್ರು. ಯಾಕೋ ನನಗೂ ನಿದ್ದೆ ಬರ್ತಾ ಇಲ್ಲ ಅಂದೆ. ನಾನ್ ಕಾಯ್ತಾ ಇದ್ದೆ ಅವ್ರು ಫಸ್ಟ್ ಶುರು ಮಾಡ್ಲಿ, ಇಲ್ದಾರೆ ನೋಡಿ ಇವಳಿಗೆ ಡಿಸಿಪ್ಲಿನ್ ಅಲ್ಲ ಅಂತಾರೆ ಅಂತ. ಕಂಟ್ರೋಲ್ ಮಾಡಲ್ಲ. ನಮ್ಮನೇಲಿ ನಾನು ಸ್ವಲ್ಪ ರೇಗ್ಸೋದು ಹಾಗೆ ಫುಡ್ಡಿ ಅಂತ. ನಾನ್ ಫಸ್ಟ್ ಹೇಳ್ಬಾರ್ದಲ್ಲ, ಮರ್ಯಾದೆ ಹೋಗುತ್ತೆ. ಸುಮ್ನೆ ಇದ್ದೆ. ಅವರು ಮನೇಲಿ ಏನಿದೆ ಅಂದ್ರು. ಯಾವಾಗಲೂ ನಂಗೆ ದೋಸೆ ಹಿಟ್ಟು ಇಡೋದು ಅಭ್ಯಾಸ. ಈಗ ಸಡನ್ ಆಗಿ ಯಾರಾದ್ರೂ ಮನೆಗ್ ಬಂದ್ರು ದೋಸೆ ಇಟ್ಟಿದ್ರೆ ನೀವೇನೋ ಮ್ಯಾನೇಜ್ ಮಾಡ್ಬೋದು. ಒಂದು ತುಪ್ಪ ಚಟ್ನಿ ಪುಡಿ ಇದ್ರೂ ಮ್ಯಾನೇಜ್ ಆಗೋಗುತ್ತಲ್ವಾ. ಸೊ ದೋಸೆ ಹಿಟ್ಟು ಇಲ್ದೇ ಇರೋ ದಿನನೇ ಇಲ್ಲ ನಮ್ಮ ಮನೇಲಿ. ನೀವ್ ಯಾವಾಗ ಬಂದ್ರು ದೋಸೆ ಕೊಡ್ಲಾ ಅಂತಂತೂ ಕೇಳ್ತೀನಿ. ಸೊ ಹಾಗಾಗಿ ದೋಸೆ ಹಿಟ್ಟಿದೆ ಅಂದೆ. ಅದ್ರ ಜೊತೆಗೆ ಅಂದ್ರು ಏನೋ ಚಟ್ನಿ ಪುಡಿ ಇದೆ ಅಂದ್ರು. ಒಂದೇ ಒಂದು ದೋಸೆ ಮಾಡ್ಕೊಡ್ತೀಯ, ನಿದ್ದೆ ಬರ್ತಾ ಇಲ್ಲ ಅಂದ್ರು. ಅದನ್ನೇ ಕಾಯ್ತಾ ಇದ್ದೆ ನಾನು. ಬನ್ನಿ ಅಂತ ಹೋಗಿ ಎದ್ದು ಇಬ್ರು ನೀಟಾಗಿ 2 ದೋಸೆ ತಿಂದು ಬಂದು ಅಚ್ಚುಕಟ್ಟಾಗಿ ಮಲ್ಕೊಂಡ್ವಿ. ಆಮೇಲೆ ಯಾವ ಸಲಾಡು ಟ್ರೈ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ನಮ್ ಯೋಗ್ಯತೆ ನಮಗ್ ಗೊತ್ತಾಗೋಯ್ತು. ಸೊ ಹಾಗಾಗಿ ಈ ಡಯಟ್ ಅನ್ನೋದು ನನಗೆ ವರ್ಕೌಟ್ ಆಗಲ್ಲ. ನಿದ್ದೆನೇ ಬರಲ್ಲ ನನಗೆ. ಚೆನ್ನಾಗಿ ಊಟ ಮಾಡ್ಬೇಕು, ಚೆನ್ನಾಗಿ ತಿನ್ಬೇಕು. ಚೆನ್ನಾಗಿ ಊಟ ಮಾಡಿದಾಗ ನೀವೇನಾದ್ರೂ ಒಳ್ಳೆ ಊಟ ತಗೊಂಬಂದು ತೋರಿಸಿದ್ರೆ ಇಮಿಡಿಯೇಟ್ಲಿ ತಿಂತೀನಿ. ನಾನು ಶೂಟಿಂಗ್ ಹೋಗಿದ್ ಕಡೆ ಎಲ್ಲ ತುಂಬಾ ಟೆಂಪ್ಟ್ ಮಾಡ್ತಾರೆ. ಮೇಡಮ್ ಇವತ್ತು ವಡೆ ತುಂಬಾ ಕ್ರಿಸ್ಪಿ ಆಗಿದೆ, ಇನ್ನೊಂದು ಕೊಟ್ಬಿಡ್ಲಾ ಅಂತಾರೆ. ಅವ್ರಿಗೆ ಗೊತ್ತು ನಾನು ಬೇಡ ಅನ್ನಲ್ಲ ಅಂತ. ಸೊ ಆ ರೀತಿ ಸ್ವಲ್ಪ ಊಟ ತಿಂಡಿನಲ್ಲಿ ಪ್ರಿಯೆ. ನೀವು ಯೋಗ ಎಲ್ಲ ಯಾವಾಗಿಂದ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ದು? ತುಂಬಾ ಚಿಕ್ಕ ವಯಸ್ಸಿಂದ. ಈ ಮೈಸೂರಲ್ಲಿ ಹುಟ್ಟು ಬೆಳೆದವ್ರಿಗೆ ಸಂಗೀತ, ನೃತ್ಯ, ಯೋಗ, ಆಮೇಲೆ ಸ್ವಲ್ಪ ಸ್ಪಷ್ಟ ಕನ್ನಡದಲ್ಲಿ ಮಾತಾಡೋದು, ಈ 4 ಒಂಥರ ದೈವದತ್ತವಾಗಿ ನಿಮಗೆ ಬಂದ್ಬಿಡುತ್ತದು. ನೀವು ಕಲಿಯಕ್ಕೆ ಅಂತ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ, ಆ ಇಂಟ್ರೆಸ್ಟ್, ಆ ಆಸಕ್ತಿ ನಿಮ್ಮಲ್ಲಿ ಬಂದ್ಬಿಡುತ್ತದು, ಇದ್ದು ಬಿಡುತ್ತದು. ಸೊ ಹಾಗಾಗಿ ನಾನು ಯೋಗ ಶುರು ಮಾಡಿದಾಗ ನಾನು 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ಇದ್ದೆ ಅಂತ ಅನ್ಸುತ್ತೆ. ಸೊ ಅದು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ರಮಣ ಮಹರ್ಷಿ ಯೋಗ ಕೇಂದ್ರ ಅಂತಿತ್ತು ನಮ್ಮನೆ ಹತ್ರನೇ. ಸೊ ಅಲ್ಲಿ ಕಲ್ತಿದ್ದು ನಾನು. ಅಂಡ್ ತುಂಬಾ ಜನ ಈಗ ಯೋಗ ಅಂತಂದ್ರೆ ಕೆಲವ್ರು ಏನಂತಾರೆ, ವೆಯ್ಟ್ ಲಾಸಿಗೆ ಯೋಗ ಮಾಡಬೇಕು, ಅಥವಾ ಯಾವಾಗಲೂ ವರ್ಷಕ್ಕೊಂದ್ಸರಿ 1 ವಾರ 2 ದಿನ ಮಾಡ್ತಾರೆ ಮತ್ತೆ ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಯೋಗ ಅಂತಕ್ಕಂಥದ್ದು ಪ್ರತಿದಿನ ನಮ್ಮ ಹೆಲ್ತ್, ನಮ್ಮ ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಮ್ಮ ಮೆಂಟಲ್ ಹೆಲ್ತ್ಗೆ, ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಸಹಕಾರಿ. ಈಗ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನು ಯೋಗ ಕಲ್ತಿದ್ರೆ? ಅದ್ ನೀವ್ ಹೇಳ್ದಾಗೆ ಅದೊಂದು ಜೀವನ ಶೈಲಿ ಆಗ್ಬಿಡತ್ತೆ. ಎಷ್ಟು ಮಟ್ಟಿಗೆ ಅಂತಂದ್ರೆ ನೀವು ಹೇಳಿದ್ರಿ ಮೆಂಟಲ್ ಹೆಲ್ತ್ ಅಂತ. ಆಕ್ಚುಲಿ ಫಿಸಿಕಲ್ಗಿಂತ
ಮೆಂಟಲ್ಗೆ ಭಾಳ ಭಾಳ ಸಹಾಯ ಮಾಡುತ್ತೆ ಅದು ಯೋಗ ಮಾಡೋವಂಥದ್ದು. ಯಾಕಂದರೆ ನೀವು ಯೋಗ ಮಾಡುವಾಗ ನಿಮ್ಮ ಬ್ರೀದಿಂಗ್ ಮೇಲೆ ಗಮನ ಕೊಡ್ತಾ ಇರ್ತೀರಾ. ನೀವು ಬ್ರೀದಿಂಗ್ ಮೇಲೆ ಗಮನ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಕೂಡ ಒಂದು ಫೋಕಸ್ ಸ್ಟೇಟಿಗೆ ಬಂದಿರುತ್ತೆ. ನೀವು ಜೀವನದಲ್ಲಿ ಆಮೇಲೆ ನೀವು ಏನು ಮಾಡಿದ್ರು ಎಲ್ಲದಕ್ಕೂ ಆ ಫೋಕಸ್ ನೇಚರ್ ಬಂದ್ಬಿಡುತ್ತೆ. ಬೆಳಗ್ಗೆ ಎದ್ದು ನೀವು ಯೋಗ ಮಾಡಿದಾಗ ನಿಮ್ಮ ಮನಸ್ಸನ್ನ ನೀವು ಹತೋಟಿಗೆ ತಗೊಂಡಿರ್ತೀರಾ, ನಿಮ್ಮ ಬ್ರೀದಿಂಗ್ನ ನೀವು ಹತೋಟಿಗೆ ತಗೊಂಡಿರ್ತೀರಾ. ಅವಾಗ ಏನಾಗುತ್ತೆ, ಜೀವನ ನಿಮ್ಮ ಹತೋಟಿಲಿದೆ ಅನ್ನೋ ಒಂದು ಭಾವನೆ ನಿಮಗೆ ಬರುತ್ತೆ. ಹಾಗಾಗಿ ನೀವು ದಿನ ಇಡೀ ಆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಇರ್ತೀರಾ. ಎಲ್ಲ ನನ್ನ ಕಂಟ್ರೋಲಲ್ಲಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಆರಾಮವಾಗಿದೆ, ಎಲ್ಲ ಸುಖಮಯವಾಗಿದೆ ಅನ್ನೋ ಒಂದು ಭಾವನೆ ನಿಮಗೆ ಬರುತ್ತೆ. ಹಾಗಾಗಿ ಯೋಗ ಅನ್ನೋದು ನಿಮ್ಮ ಜೀವನಕ್ಕೆ, ನಿಮ್ಮ ಮೆಂಟಲ್ ಹೆಲ್ತ್ಗೆ, ಎಮೋಷನಲ್ ಹೆಲ್ತ್ಗೆ, ಫಿಸಿಕಲ್ ಹೆಲ್ತ್ಗೆ ಎಲ್ಲದಕ್ಕೂ ಕೂಡ್ಕೊಂಡಿರೋವಂಥ ಒಂದು ಅಂಶ. ಅದರಿಂದ ನಾನು ಪಡ್ಕೊಂಡಿರೋವಂಥ ಸಹಾಯ ಅನುಕೂಲಗಳು ಏನಿದೆ ಅಂದರೆ ಇಮ್ಮೆನ್ಸ್, ವಿಪರೀತ. ನಾನು ಆ್ಯಕ್ಚುಲಿ ಯೋಗ ಏನಕ್ಕೆ ಸೇರಿಕೊಂಡೆ ಅಂದರೆ, ಭರತನಾಟ್ಯ ಮಾಡುವಾಗ ತುಂಬ ಪೋಸಸ್ ಮಾಡ್ತೀವಿ, ಒಂದು ಕಾಲ ಮೇಲೆ ನಿಂತ್ಕೊಳ್ಳೋ ಅಂಥದ್ದು ತುಂಬ ಮಾಡ್ತೀವಿ. ಅದಕ್ಕೆ ನನಗೆ ಏಕಾಗ್ರತೆ ಅಷ್ಟು ಇರಲಿಲ್ಲ, ಶೇಕ್ ಆಗೋದು. ಈಗ ಪೋಸ್ಗಳೆಲ್ಲ ನಟರಾಜನ್ ಪೋಸ್ ಎಲ್ಲ ಕೊಟ್ಟಾಗ, ಕಾಲು ಮೇಲೆ ಎತ್ತಿದಾಗ, ಹಿಂದೆ ಎತ್ತಿದಾಗ ಕಾಲು ನಡುಗೋದು ಸ್ಟೇಜ್ ಮೇಲೆ. ಅದರಲ್ಲೂ ಆ ಮೇಕಪ್ಪು, ಆ ಭರತನಾಟ್ಯದ ಬಟ್ಟೆಗಳು ಹಾಕೊಂಡಿರ್ತೀರಾ, ಆ ವಜ್ರ ನಮ್ಮ ಹಾಕೊಳ್ಳುವಂಥ ಜ್ಯುವೆಲ್ರಿನೇ 1 kg ಇರುತ್ತೆ. ಅದು ಎಲ್ಲರ ಜೊತೆಗೆ ಆ ಲೈಟಿಂಗು, ನರ್ವಸ್ನೆಸ್ಸು ಎಲ್ಲ ಸೇರೇನಾಗೋದು. ಪ್ರಾಕ್ಟೀಸಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೆ, ಸ್ಟೇಜ್ ಮೇಲೆ ಹೋದಾಗ ಆ ಪೋಸ್ಗಳು ಸ್ವಲ್ಪ ನಡ್ಕ ಬರೋದು, ಬ್ಯಾಲೆನ್ಸಿಂಗು ತಪ್ಪೋದು. ಸೊ ಅವಾಗ ನನ್ನ ಗುರುಗಳು ಹೇಳಿದ್ರು, ಯೋಗ ಸೇರ್ಕೊಂಡ್ರೆ ಬಹಳ ಅನುಕೂಲ ಆಗತ್ತೆ ಅಂತ. ಯೋಗ ಸೇರ್ಕೊಂಡ್ಮೇಲೆ ಗೊತ್ತಾಗಿದ್ದು, ಅದು ಫಿಸಿಕಲಿನೂ ನಿಮಗೆ ಸ್ಟ್ಯಾಮಿನಾ ತುಂಬ ಇಂಪ್ರೂವ್ ಆಗುತ್ತೆ ಯೋಗದಲ್ಲಿ. ಆ ಒಂದು ಏಕಾಗ್ರತೆ ಬರುತ್ತೆ ನೋಡಿ. ಅವಾಗ ಎಷ್ಟು ಆರಾಮಾಗಿ ಪೋಸಸ್ ಕೊಡ್ತಾ ಇದೆ ಅಂದರೆ, ಸ್ಟೇಜ್ ಮೇಲೆ ನೀವು ಒಂದು 30-40 ಸೆಕೆಂಡ್ಗಳು ನಿಂತರೂ ಕೂಡ ಕಾಲು ಶೇಕ್ ಆಗ್ತಿರ್ಲಿಲ್ಲ. ಅದೆಲ್ಲ ಇಟ್ ಡಿಪೆಂಡ್ಸ್ ಆನ್ ಫೋಕಸ್. ನೀವು ಎಷ್ಟು ಫೋಕಸ್ ಮಾಡ್ತೀರಲ್ಲ, ಅದು ಯೋಗ ಮಾಡುವಾಗ ನೋಡಿ, ಒಂದೇ ಕಡೆ ದೃಷ್ಟಿ ನೇರ ಇಡೋದು ಹೇಳ್ಕೊಡ್ತಾರೆ, ಬ್ರೀದಿಂಗ್ ಮೇಲೆ ಫೋಕಸ್ ಮಾಡೋದು ಹೇಳ್ಕೊಡ್ತಾರಲ್ಲ, ಅದೆಲ್ಲ ನಿಮಗೆ ಇದಕ್ಕೆ ಅನುಕೂಲ ಆಗತ್ತೆ. ಎಸ್ಪೆಷಲಿ ತ್ರಾಟಕ ಸಹಾಯ ಮಾಡುತ್ತಲ್ಲ, ಖಂಡಿತ. ಹಾಗಾಗಿ ಅದು ಬಿಡಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ನನ್ನ ಒಂದು ಜೀವನ ಶೈಲಿ ಆಗ್ಬಿಡ್ತು ಯೋಗ ಅನ್ನೋದು. ಈಗ ಮೈಸೂರು, ಹಾಸನ್ನು, ಯಾವ ಊರು ನಿಮ್ದು? ರೂಟ್ಸ್ ಎಲ್ಲಿ? ರೂಟ್ಸ್ ನಮ್ಮ ತಂದೆ ತಾಯಿಯವರು ಹುಟ್ಟಿ ಬೆಳೆದಿದ್ದೆಲ್ಲ ಹಾಸನದ ಹತ್ರ ಹಳ್ಳಿ. ನಮ್ಮ ತಂದೆ ಹೆಬ್ಬಳಲು ಅಂತ ಹೇಳಿ, ಹೆಬ್ಬಳಲು ಹಾಸನದ ಹತ್ರ ನುಗ್ಗೇಹಳ್ಳಿ ಅಂತ ಬರುತ್ತೆ, ಅಲ್ಲಿನ ಒಂದು ಪುಟ್ಟ ಹಳ್ಳಿ. ನಮ್ಮ ತಾಯಿಯವರು ಅಲ್ಲಿಂದನೇ ಒಂದು 8-9 ಕಿಲೋಮೀಟರ್ ದೂರದಲ್ಲಿ ಸಾತೇನಹಳ್ಳಿ ಅಂತ. ಸೊ ಹಳ್ಳಿ ವಾತಾವರಣದಿಂದ ಬಂದವರು, ರೈತರ ಕುಟುಂಬ. ಸೊ ಹಾಗಾಗಿ ಹಾಸನ ಅಂತ ಮಧ್ಯದಲ್ಲಿ ಉಪಯೋಗಿಸ್ತಾ ಇದ್ದೆ ನಾನು ಹುಟ್ಟಿ ಬೆಳೆದಿದ್ದು ಮೈಸೂರು. ಅಂದ್ರೆ ಅಷ್ಟೊತ್ತಿಗೆ ಶಿಫ್ಟ್ ಆಗ್ಬಿಟ್ಟಿದ್ರ? ನಮ್ಮ ತಂದೆಯವರು ಮೈಸೂರು ಯೂನಿವರ್ಸಿಟಿನಲ್ಲಿ ಎಕನಾಮಿಕ್ಸ್, ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾಗಿದ್ರು. ಅಮ್ಮ ಗೃಹಿಣಿ, ಹೌಸ್ ವೈಫ್. ನೀವೆಷ್ಟು ಜನ ಮಕ್ಕಳು? 3 ಜನ ಮಕ್ಕಳು, ಅಣ್ಣ, ತಮ್ಮ, ನಾನು. ಸೊ ಎಲ್ಲಿ ಮೈಸೂರಲ್ಲಿ ಯಾವ ಏರಿಯಲ್ಲಿ ಹುಟ್ಟಿ ಬೆಳೆದಿದ್ದು ನೀವು? ಕುವೆಂಪು ನಗರದಲ್ಲಿ ಹುಟ್ಟಿ ಬೆಳೆದಿದ್ದು ನಾನು. ನನ್ನ ಶಾಲೆ, ಕಾಲೇಜು ಪ್ರತಿಯೊಂದು ಟಿಪಿಕಲ್ ಮೈಸೂರು ಹುಡುಗಿ. ಪ್ರತಿಯೊಂದು ಅಮೆರಿಕಾಗ್ ಹೋಗೋವರೆಗೂ ಮೈಸೂರು ಬಿಟ್ಟು ಬೆಂಗಳೂರಿಗೆ 1-2 ಸಲ ಬಂದಿದ್ದೇನೋ ಅಷ್ಟೇ, ಯಾವುದೋ ಕಾರ್ಯಕ್ರಮಕ್ಕೆ, ಅದಕ್ಕೆ ಬಿಟ್ರೆ ಮೈಸೂರೇ ಸಂಪೂರ್ಣವಾಗಿ. ಬಟ್ ಮೈಸೂರಲ್ಲಿ ಹುಟ್ಟು ಬೆಳೆದವರಿಗೆಲ್ಲ, ಈಗ ನೀವು ಬಾಂಬೆ ಎಲ್ಲ, ನೀವು ಅಮೆರಿಕಲ್ಲೇ ಇದ್ದು ಬನ್ನಿ, ಬಟ್ ಮೈಸೂರ್ನ ಮಿಸ್ ಮಾಡ್ಕೊಂಡಷ್ಟು ಖಂಡಿತ ಅಲ್ವಾ? ಖಂಡಿತ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಆಮೇಲೆ ಆ ಸೊಗಡು ಹೋಗಿರಲ್ಲ. ನೀವು ಯಾರನ್ನೇ ನೋಡಿ, ನಾನು ತುಂಬಾ ಜನ ನೋಡಿದ್ದೀನಿ ಫ್ರೆಂಡ್ಸ್ನೆಲ್ಲ ಮೈಸೂರಲ್ಲಿರೋರ್ನ, ತುಂಬಾ ದೊಡ್ಡ ಸೈಂಟಿಸ್ಟ್ಗಳಾಗಿದ್ದಾರೆ, ದೊಡ್ಡ ಡಾಕ್ಟರ್ಸ್ಗಳಾಗಿದ್ದಾರೆ, ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ಇದ್ದಾರೆ, ಪಾಲಿಟಿಕ್ಸ್ಗೂ ಕೂಡ ಇಳಿದಿದ್ದಾರೆ. ಆದರೂ ಕೂಡ 2 ಬದಲಾಗಿರಲ್ಲ. ಒಂದು, ನೀವು ಹೇಳಿದಾಗೆ ಅವರ ಮೈಸೂರಿನ ಪ್ರೇಮ ಒಂದು, ಮತ್ತೊಂದು ಅಬ್ಸರ್ವ್ ಮಾಡಿ ನೀವು, ಅವ್ರ ಕನ್ನಡ ಭಾಷೆ ಬದಲಾಗಿರಲ್ಲ. ನಿಜ ಹಾಗೇ ಇರುತ್ತೆ. ಈಗ ತುಂಬ ಜನ ನಾನು ಧಾರಾವಾಹಿ ಮಾಡುವಾಗ ನೋಡಿದ್ದೀನಿ, ಇನ್ನೊಂದು ಮಾಡುವಾಗ ನೋಡಿದ್ದೀನಿ. ಈಗ ಕೆಲವ್ರು ಮಾತಾಡೋದು, ಕೆಲವು ಅಕಾರಗಳು, ಹಕಾರಗಳು, ಆಮೇಲೆ ಅಷ್ಟೇ ಸಾಕು ಅಂತೀವಲ್ವ ನಾವು, ಅಷ್ಟೇ ಅಂತಾರೆ. ನನಗೆ ಇದು ಶೂಲ ಹಾಕಿದಾಗ ಆಗತ್ತೆ, ಕಷ್ಟ, ಅಷ್ಟೇ. ಅದು ಆ ಥರ ಪದನೇ ಇಲ್ಲ, ಕಷ್ಟ ಅನ್ನೋ ಪದನೇ ಇಲ್ಲ. ಕಷ್ಟ, ಇಷ್ಟ, ಅಷ್ಟೇ, ಹೊರಳಲ್ಲ. ಜ್ಞಾಪಕ, ಆ ಥರ ತುಂಬ ಪದಗಳಿದೆ, ಅದು ಕೆಲವು ಅರ್ಥನೂ ಆಗಿರಲ್ಲ. ಸೊ ಹಾಗಾಗಿ ಅವಾಗ ಬಹಳ ಬೇಜಾರಾಗತ್ತೆ ನಮಗೆ. ಧಾರಾವಾಹಿಗಳಲ್ಲಿ ಮಾಡುವಾಗ್ಲೂ ಕೂಡ ಕರೆಕ್ಷನ್ ಬಂದ್ಬಿಡುತ್ತೆ. ಸೊ ಅದೊಂದು ನಮ್ಮ ಮೈಸೂರಿನಲ್ಲಿ ಬಂದಿರೋರಿಗೆ. ಬೆಂಗಳೂರಲ್ಲಿ ಇರೋರು ಸಾಕಷ್ಟು ಜನ ಇದೆ, ಆದರೆ ತುಂಬಾ ಬದಲಾವಣೆಗಳು ನೋಡಿದೀವಿ ಇಲ್ಲಿ. ಈಗ ನೀವು ಮೈಸೂರಲ್ಲಿ ಇದ್ರಿ, ಬೆಂಗಳೂರಲ್ಲೂ ಈಗಿದ್ದೀರಾ, ಏನ್ ಆ ವ್ಯತ್ಯಾಸ ಏನ್ ಕಂಡುಕೊಂತೀರಾ? ಮೈಸೂರಲ್ಲಿ ಬೆಸ್ಟ್ ಇದು ಅಂತ ಏನ್ ಮಿಸ್ ಮಾಡ್ಕೋತೀರಾ? ಮಿಸ್ ಮಾಡ್ಕೊಳ್ಳೋ ಅಂಥದ್ದು ಖಂಡಿತವಾಗಿಯೂ ಪೊಲ್ಯೂಷನ್.
ಅಲ್ಲಿ ಅಷ್ಟು ಪೊಲ್ಯೂಷನ್ ಇಲ್ಲ ಮೈಸೂರಿನಲ್ಲಿ. ಬೇಕಾ? ಖಂಡಿತ ಬೇಡ, ಅಂದ್ರೆ ವ್ಯತ್ಯಾಸ ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಎಲ್ಲಿಗೆ ಹೋದ್ರೂ ಪಾರ್ಕಿಂಗಿಗೆ ಸ್ಥಳ ಆರಾಮಾಗಿ ಸಿಗುತ್ತೆ. ರೋಡ್ಗಳು ಎಷ್ಟು ಚೆನ್ನಾಗಿ. ರೋಡ್ಗಳಿಗೆ ಹೋದ್ರೆ ಅಲ್ಲಿ ಏನ್ ಖಾಲಿ ಬಿಟ್ಬಿಟ್ಟಿದಾರಲ್ಲ ನಮ್ಮನ್ನ ರೋಡ್ ಮೇಲೆ ಅಂತ ಅನ್ಸತ್ತೆ. ಆಮೇಲೆ ಜನ ಸ್ವಲ್ಪ ಲೇಡ್ ಬ್ಯಾಕ್, ಅಂದ್ರೆ ಅಲ್ಲಿ ಒಂದು ವಿದ್ಯಾರ್ಥಿಗಳಾಗಿರ್ಬೇಕು ಇಲ್ಲ ರಿಟೈರ್ಡ್ ಆಗಿರ್ಬೇಕು, ಅವರೇ ಜಾಸ್ತಿ ಜನ ಇರೋದಲ್ಲಿ. ಅಂದ್ರೆ ಆರಾಮ್ ಲೈಫ್, ಯಾವ್ದಕ್ಕೊಂಥರ ಓಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಬೆಳಗ್ಗೆ ಎದ್ಬಿಟ್ಟು ನಿಮಗೆ 8:30 9 ಗಂಟೆಗೆ ಸಿಟಿ ಮಲಗ್ಬಿಡುತ್ತೆ. ಎಲ್ಲಿದ್ದೀರಾ 7:30? ಬೆಳಿಗ್ಗೆ 11 ಗಂಟೆವರೆಗೂ ಯಾವ ಅಂಗಡಿನೂ ಓಪನ್ ಆಗಿರಲ್ಲ. ಮಧ್ಯಾಹ್ನ 1 ಗಂಟೆ 12:45 1 ಗಂಟೆಗೆ ಊಟದ ಬ್ರೇಕು, 3:03 ತೆಗಿಯೋದು, ಮತ್ ಒಂದ್ 7:15 7:00 ಸಿಟಿ ಮುಗ್ದೋಗ. ಸೊ ಒಂಥರ ರಿಲ್ಯಾಕ್ಸ್ಡ್ ಜೀವನಕ್ಕೆ ಮೈಸೂರು ಬಹಳ ಚೆನ್ನಾಗಿರುತ್ತೆ. ಆದ್ರೆ ಬೆಂಗಳೂರಿನಲ್ಲಿ ಅವಕಾಶ ಬೇಕು ಅನ್ನೋರು, ಜೀವನದಲ್ಲಿ ಬೆಳಿಬೇಕು ಅನ್ನೋರು, ಹಾಗಾಗೇನೆ ಇವತ್ತು ಜನಸಂಖ್ಯೆ ನಮ್ಮ ಬೆಂಗಳೂರಿನಲ್ಲಿ ಇಷ್ಟ್ರ ಮಟ್ಟಿಗೆ ಆಗಿರೋದು. ಅಲ್ಲ, ದಿನ ಶುರು ಆಗೋದೇ 7 ಗಂಟೆ 8 ಗಂಟೆ ರಾತ್ರಿ. ಕೆಲ್ಸಗಳಿಗೆ ಹೋಗ್ತಾರಲ್ಲ night ಹೌದು ಎಲ್ಲ. ಹೌದು ಹೌದು. ಆಮೇಲೆ ಎಲ್ರಿಗೂ ಬೆಂಗಳೂರು ಬೇಕು, ಯಾಕಂತಂದ್ರೆ ಅಲ್ಲಿ ಅವಕಾಶಗಳು ಆ ರೀತಿ ಆಗಿದೆ. ಹಾಗಾಗಿ ನಿಮಗೆ ಏನು ಬೇಕು ಅನ್ನೋದ್ರ ಮೇಲೆ ನೀವು ಆ ಜಾಗನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂಗೆ ಆರಾಮ್ ಜೀವನ ಬೇಕು, ಆಯ್ತು ಜೀವನದಲ್ಲೆಲ್ಲ ನೋಡಾಯ್ತು, ಅಚೀವ್ ಮಾಡಾಯ್ತು, ಎಲ್ಲ ಆಯ್ತು, ಈಗ ರಿಟೈರ್ ಆಗ್ತೀನಿ ಅಂತಂದ್ರೆ ಮೈಸೂರಿನಂತ ಜಾಗ ಇಡೀ ಭೂಗೋಳದಲ್ಲೇ ಎಲ್ಲೂ ಇಲ್ಲ. ಸತ್ಯ ಅದು. ಆಯ್ತಾ, ಎಲ್ಲೂ ಇಲ್ಲ. ಅಮೇಝಿಂಗ್ ಪ್ಲೇಸ್ ಅದು. ಅವಕಾಶಗಳು ಬೇಕು ಅದು ಇದು ಅಂತಂದ್ರೆ ಅವಾಗ ಬೆಂಗಳೂರು. ಈಗ ಮನೆಯಲ್ಲಿ ಒಬ್ಬಳೆ ಮಗಳಲ್ಲ ನೀವು? ಹೌದು. ಅಮ್ಮಂಗೆ ಹಾ. ಬೆಳವಣಿಗೆ ಎಲ್ಲ ಹೆಂಗಿತ್ತು? ಎಲ್ಲರೂ ಅಂದ್ಕೊಳ್ಳೋದು ಸ್ವಲ್ಪ ಒಬ್ಳೆ ಮಗಳು, ಅದು ಮಧ್ಯದಲ್ಲಿ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಮಧ್ಯದಲ್ಲಿ ಅಂತಂದ್ರೆ ತುಂಬಾ ಒಂಥರ ಮುದ್ದು ಮುದ್ದು. ಮುದ್ದಾಗಿ ಪ್ರೊಟೆಕ್ಟೆಡ್ ಆಗಿ ಬೆಳೆಸಿರ್ತಾರೆ, ಆ ಥರ ಈ ಥರ ಅಂತ. ಬಟ್ ಆ ಥರದ್ದು ಯಾವುದೂ ಇರಲಿಲ್ಲ. ನನ್ನನ್ನು ನಮ್ಮ ಮನೆಯಲ್ಲಿ ಗಂಡು ಮಗು ಥರನೇ ಬೆಳೆಸ್ಬಿಟ್ಟಿದ್ರು. ನಾನು ಸ್ವಲ್ಪ ಔಟ್ ಗೋಯಿಂಗ್ ಸಿಕ್ಕಾಪಟ್ಟೆ ಇದ್ದೆ. ಅಂದರೆ ಇದಾಗಬೇಕು ಅಂದರೆ ಆಗಬೇಕು, ಇದು ಕಲಿಬೇಕು ಅಂದರೆ ಕಲಿಬೇಕು, ಹೊರಗೆ ಹೋಗಬೇಕು ಅಂದರೆ ಹೋಗಬೇಕು, ಈ ಥರ ಬಂದವಳು ನಾನು. ಅದರಲ್ಲೂ NCC ಸೇರ್ಕೊಂಡಾಗ, ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ NCC ಸೇರ್ಕೊಂಡಾಗ ನನ್ನ ಜೀವನನೇ ಸಂಪೂರ್ಣವಾಗಿ ಬದಲಾಗೋಯ್ತು. ನಮ್ಮ ಮನೆಯಲ್ಲೂ ಆಯಿತು, ನಾನೇ ಆಯಿತು. ಕಿರಣ್ ಬೇಡಿ ಅವರು ನನ್ನ ರೋಲ್ ಮಾಡೆಲ್ ನನ್ನ ಲೈಫಲ್ಲಿ. ಓಕೆ. ಶಿ ಇಸ್ ಮೈ ರೋಲ್ ಮಾಡೆಲ್. ಸೊ ನನಗೆ ಹೇಗೆ ಅಂತಂದ್ರೆ, ಒಂದು ಹೆಣ್ಣು ಆ ಮಟ್ಟಿಗೆ ಸಾಧಿಸ್ತಾಳೆ ಅಂದ್ರೆ ನನಗೂ ಸಾಧ್ಯ ಇದೆ. ಎಲ್ಲೋ ಯಾರೋ ಒಂದು ಹೆಣ್ಣು ಸಾಧನೆ ಮಾಡಿದಾಳೆ ಅಂತಂದ್ರೆ ಆ ಸಾಧನೆ ನನ್ನ ಕೈಲೂ ಆಗುತ್ತೆ ಅಂತಾನೆ ಅರ್ಥ. ಆ ರೀತಿಯಾಗಿ ಆಮೇಲೆ ಎಲ್ಲೂ ನಾನು ಈ ವಿಮೆನ್ ಕಾರ್ಡ್ನ ನಾನು ಇದುವರೆಗೂ ನನ್ನ ಜೀವನದಲ್ಲಿ ಪ್ಲೇ ಮಾಡಿಲ್ಲ. ನಾನು ಹುಡುಗಿ ಅಲ್ವಾ ಇದ್ ಮಾಡ್ಬಿಡಿ, ನಾ ಹುಡುಗಿ ಅಲ್ವಾ ಇದಾಗಲ್ಲ, ಸಿಂಪತಿ ಅದೆಲ್ಲ ಎಲ್ಲೂ ನಾನು ಪ್ಲೇ ಮಾಡಿಲ್ಲ. ಹಾಗಾಗಿ NCC ಸೇರ್ಕೊಂಡಾಗ ತುಂಬಾ ಕ್ಯಾಂಪ್ಗಳಿಗೆಲ್ಲ ಹೋಗಿದ್ದೀನಿ, ಹಿಮಾಲಯಸ್ಗೆಲ್ಲ ಹೋಗಿದ್ದೀನಿ ನಾನು, ಮೌಂಟೇನಿಯರಿಂಗ್ ಕ್ಯಾಂಪ್ ಅದು ಇದೆಲ್ಲ. ನಮ್ಮ ತಂದೆಯವರು ನನ್ನನ್ನು ಬಿಟ್ಟಿದ್ದು ಹೆಚ್ಚು. ಆ್ಯಕ್ಚುಲಿ ಆ ಟೈಮಲ್ಲಿ 35 ವರ್ಷದ ಹಿಂದೆ ನಮ್ಮ ತಂದೆನೇ ಎಲ್ಲರೂ ಬೈಯೋರು, ಕೃಷ್ಣೇಗೌಡ್ರೆ ಏನು ನೀವು ಅವಳು ಕುಣಿದಂಗೆ ಕುಣಿತಾ ಇದ್ದೀರಾ, ಅವಳು ಕೇಳ್ತಾಳೆ ಅಂತ ಬಿಡೋಕ್ಕಾಗತ್ತಾ, ಹೆಣ್ಮಕ್ಳನ್ನಾಗೆಲ್ಲ ಕಳಿಸ್ಬಾರ್ದು ಅದು ಇದು ಅಂತ. ಇಲ್ಲ, ಅವಳಿಗೆ ಅದು ಕಾನ್ಫಿಡೆನ್ಸ್ ಇದೆ, ಅವಳು ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ, ಹೋಗ್ಲಿ. ಈ ರೀತಿ ನಮ್ಮ ತಂದೆ ನನ್ನನ್ನು ಗಂಡು ಮಗನ ರೀತಿನಲ್ಲೇ ಬೆಳೆಸಿದ್ರು. ಒಂದೇ ಒಂದಕ್ಕೆ ನಮ್ಮ ತಂದೆಯವ್ರು ಇದುವರೆಗೂ ನನಗೆ ಇಲ್ಲ ಅಂದಿದ್ದು. ಒಬ್ಳೆ ಅಮೆರಿಕಾಗೆ ಹೋಗೋಕ್ಕೂ ಬಿಟ್ರು, ಎಲ್ಲದನ್ನು ಬಿಟ್ರು. ಅವ್ರು ಇಲ್ಲ ಅಂದಿದ್ದು ನನಗೆ ಬೇಡ ಅಂತ ಹೇಳಿದ್ ಒಂದೇ. ನನಗೆ NCCಲಿ ಇದ್ದಿದ್ದು ಅದು ಇದು ಎಲ್ಲ ನನಗೆ ಆರ್ಮಿದು ತುಂಬಾ ಇನ್ಫ್ಲುಯೆನ್ಸ್ ಆಗಿತ್ತು. ನನ್ನ ಮೆಂಟಾಲಿಟಿ ಕೂಡ ಹಾಗೆ ಇತ್ತು. ಸೊ ನಾನು ಇಂಡಿಯನ್ ನೇವಿ ಸೇರ್ಕೊಳ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಪ್ಲಾನ್ ಮಾಡಿದ್ರಿ? ಸಿಕ್ಕಾಬಟ್ಟೆ. NCCಲೂ ನನಗೆ B ಸರ್ಟಿಫಿಕೇಟ್ C ಸರ್ಟಿಫಿಕೇಟ್ ಎಲ್ಲ ಆಗಿತ್ತು, ತುಂಬಾ ಒಳ್ಳೆ ಅಂಕಗಳು ತೆಗೆದಿದ್ದೆ. ಆಮೇಲೆ ಸುಮಾರು ಕ್ಯಾಂಪ್ಗಳನ್ನೆಲ್ಲ ಮಾಡಿದ್ದೆ. ನನ್ನ ನ್ಯಾವಲ್ ಕೆಡೆಟ್ NCC ನೇವಿನಲ್ಲಿದ್ದೆ. ವಿಶಾಖಪಟ್ಟಣಂಗೆ ಹೋದಾಗ INS ವಿಕ್ರಾಂತ್ ಯಾವುದೋ ಇತ್ತು, ಅದಕ್ಕೆ ನಮಗೆ ಟೂರ್ ಎಲ್ಲ ಮಾಡಿಸಿದ್ರು, ಸಬ್ಮೆರಿನ್ಗೆಲ್ಲ ಟೂರ್ ಮಾಡಿಸಿದ್ರು. ಅಷ್ಟೇ ಮುಗೀತು, ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ಅಲ್ಲಿಂದ. ಈಗ ಹೋಗ್ಬೇಕು, ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ಟು ನಾನು ಹೇಗೋ ಜಾಯ್ನ್ ಆಗ್ಬೇಕಷ್ಟೇ ಅಂತ. ಅದು ಒಂದಕ್ಕೆ ಮಾತ್ರ ಇಲ್ಲ ಮಗಳೇ ಅಂತ ಹೇಳ್ಬಿಟ್ರು ಸ್ಟ್ರಿಕ್ಟ್ ಆಗಿ. ಅದೊಂದು ಮಾತ್ರ ನಾನು ಕಳಿಸಲ್ಲ, ಇರೋದು ಒಬ್ಳೆ ಮಗಳು, ಎಲ್ಲಿ ಯಾವಾಗಿರ್ತೀಯೋ ಏನು ಎಂತೋ ನಮ್ಗೆ ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಸೊ ಹಾಗಾಗಿ ಅದೊಂದಕ್ಕೆ ನಮ್ಮ ತಂದೆಯವರು ಬೇಡ ಅಂತ ಹೇಳಿದ್ದು. ಅದು ಬಿಟ್ರೆ ನನ್ನನ್ನ ಪ್ಯಾಂಪರಿಂಗು ಗೀಂಪರಿಂಗು ಅವೆಲ್ಲ ಏನೂ ಇಲ್ಲ, ಗಂಡು ಮಗನ ಥರನೇ ಬೆಳೆಸಿದ್ರು. ಮತ್ತೆ ಇದು ಭರತನಾಟ್ಯ ಎಲ್ಲ ಅಲ್ಲಿ ಕಲ್ತಿದ್ರಿ? ಮೈಸೂರೇ, ಸಂಪೂರ್ಣವಾಗಿ ಮೈಸೂರು. ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ನನ್ನ ಗುರುಗಳು, ಮೊದಲನೇ ಗುರುಗಳು. ನಾನು ಸೇರ್ಕೊಂಡಾಗ್ಲೇ ಅವ್ರಿಗೆ 80 ವರ್ಷ. ಅವಾಗ್ಲೇ ನೋಡಿ, ಅವಾಗ್ಲೇ ನನಗೆ ತರಬೇತಿಯನ್ನು ಕೊಟ್ಟಿದ್ದಾರೆ ಅವರು. ಅದಾದಮೇಲೆ ಕರ್ನಾಟಕ ಕಲಾತಿಲಕ ಮುರಳೀಧರ್ ರಾವ್ ಅವರು ನನ್ನ ಗುರುಗಳು. ಆಮೇಲೆ ಕರ್ನಾಟಕ ಕಲಾತಿಲಕ ಶ್ರೀಮತಿ ವಿದುಷಿ ನಂದಿನಿ ಈಶ್ವರ್ ಅವರು ನನ್ನ ಗುರುಗಳು. ತುಂಬ ಒಳ್ಳೊಳ್ಳೆ ಗುರುಗಳಿಂದ ನನಗೆ ನನ್ನ ಅದೃಷ್ಟ ನನಗೆ ಪಾಠಗಳು ಸಿಕ್ತು. ಸೊ ಹಾಗಾಗಿ ಭರತನಾಟ್ಯದಲ್ಲಿ ನನ್ನನ್ನು ಗುರ್ತಿಸ್ಕೊಳ್ಳೋ ಅಂಥ ಒಂದು ಅವಕಾಶ ಸಿಕ್ತು. ಈಗ ಮೈಸೂರಲ್ಲಿ ಡ್ಯಾನ್ಸ್ ಕಲಿತಿದ್ರಿ, ಎಲ್ಲ ಚೆನ್ನಾಗಿತ್ತು, ಸೀದಾ ಅಮೆರಿಕ ಹೋಗೋ ಪ್ಲಾನ್. ಏನಿದು ಮೈಸೂರಿಂದ ಅಮೆರಿಕ ಟ್ರಾನ್ಸಿಷನ್? ಬರೋ ಅವಕಾಶಗಳು, ನಾನು ನನ್ನ ಜೀವನದಲ್ಲಿ ತುಂಬಾ ಕೆಲವನ್ನ ನಂಬಿದ್ದೀನಿ.
ನಾನು ಪ್ರಯತ್ನ ಪಟ್ಟಿದ್ದು ಯಾವ್ದು ನನಗೆ ಸಿಗಲ್ಲ. ನಾನು ಯಾವ್ದನ್ನ ಪ್ರಯತ್ನ ಪಡಲ್ವೋ, ಪ್ರಯತ್ನ ಪಡೋದಾ ಆಸೆ ಪಡೋದಾ? ಪ್ರಯತ್ನ ಪಡೋದು ಓಕೆ. ನನಗೆ ಇದುವರೆಗೂ ಸಿಕ್ಕಿಲ್ಲ. ಈಗ ಯಾವುದೋ ಒಂದು ಈ ಆಡಿಷನ್ಗೆ ಹೋಗಿರ್ತೀನಿ, ನಾನು ಹೋಗಿರೋ ಆಡಿಷನ್ ಒಂದು ಸೆಲೆಕ್ಟ್ ಆಗಿಲ್ಲ. ನೀವು ನಂಬಲ್ಲ, ನಾನು ಹೋಗಿರೋ ಆಡಿಷನ್ ಯಾವುದು ನನಗೆ ಸೆಲೆಕ್ಟ್ ಆಗಿಲ್ಲ. ಮೊದಲನೇ ಸೀರಿಯಲಿಂದ ಹಿಡಿದು ಇಲ್ಲಿವರೆಗೂ ಆಡಿಷನ್ ಇಲ್ದೇನೆ ನಾನು ಮಾಡಿರೋವಂಥವು ಅಷ್ಟು. ಸಿನಿಮಾಗಳು ಹಾಗೆ, ಆಡಿಷನ್ಗೆ ಹೋದ ಸಿನಿಮಾ ಯಾವುದೂ ಸೆಲೆಕ್ಟ್ ಆಗಿಲ್ಲ. ಹಾಗೆ ಕೂತಿದ್ದು ಸುಮ್ಮನೆ ಫೋನ್ ಕರೆಗಳು ಬಂದು ಹೋಗಿದ್ದೀನಿ ಸಿನಿಮಾಗಳಿಗೆ. ಸೊ ನನ್ನ ಜೀವನ ಎಲ್ಲ ಹಾಗೆ ಆಗ್ತಾ ಬಂದಿದೆ ನನಗೆ. ಅಮೆರಿಕಕ್ಕೆ ಹೋಗೋದು ಹೇಗೆ? ಅದು ಹಾಗೇನೆ. ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿಗಳಿದ್ರಲ್ಲ, ಅವ್ರ ಶಾಲೆನಲ್ಲಿ ನಾನು ಭರತನಾಟ್ಯ ಟೀಚ್ ಮಾಡ್ತಾ ಇದ್ದೆ ಮಕ್ಕಳಿಗೆ. ಎಲ್ಲಿ? ಮೈಸೂರಲ್ಲಿ ಅವರ ಮಠದಲ್ಲಿ, ಆದಿಚುಂಚನಗಿರಿ ಮಠದಲ್ಲಿ ಭರತನಾಟ್ಯ ಹೇಳ್ಕೊಡ್ತಾ ಇದ್ದೆ ನಾನು. ನಮ್ಮ ತಂದೆಯವರು ಫಸ್ಟ್ ಗ್ರೇಡ್ ಆದಿಚುಂಚನಗಿರಿ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು ಫಸ್ಟ್ ಬಿಗಿನಿಂಗ್ ಅಲ್ಲಿ. ಸೊ ಹಾಗಾಗಿ ಒಂದು ಕನೆಕ್ಷನ್ ಇತ್ತು. ಆ ಶಾಲೆನಲ್ಲಿ ನಾನು ಭರತನಾಟ್ಯ, ನಮ್ಮ ತಂದೆಯವರು ಇದ್ದಿದ್ದು ಬೆಳ್ಳೂರು ಕ್ರಾಸು, ಬಟ್ ನಾನು ಹೇಳ್ಕೊಡ್ತಾ ಇದ್ದಿದ್ದು ಮೈಸೂರು ನಮ್ಮ ಮಠದಲ್ಲಿ. ಸೊ ಅಲ್ಲಿ ಒಂದ್ಸಲ ಸ್ವಾಮಿಗಳದ್ದು ಒಂದು ಹುಟ್ಟಿದಬ್ಬದ ಕಾರ್ಯಕ್ರಮ ಏನೋ ಇತ್ತು. ಅದರಲ್ಲಿ ಆಬ್ವಿಯಸ್ಲಿ ನಾನು ಭರತನಾಟ್ಯ, ಶಾಸ್ತ್ರೀಯ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡಿದೆ. ಅದನ್ನ ನೋಡೋದಕ್ಕೆ ಅಮೆರಿಕಾದಿಂದ ಅಲ್ಲಿ ಟೆಂಪಲ್ ಅಸೋಸಿಯೇಷನ್ ಅಂತ ಇದೆ, ನಾರ್ತ್ ಅಮೆರಿಕನ್ ಟೆಂಪಲ್ ಅಸೋಸಿಯೇಷನ್ ಅಂತ. ಅವಾಗಿದ್ದಿದ್ದು ಒಂದು 7-8 ದೇವಸ್ಥಾನಗಳಿತ್ತು. ಅವರೆಲ್ಲ ಸೇರ್ಕೊಂಡು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರು. ಇವಾಗ ಬಿಡಿ ಒಂದೊಂದು ಊರಲ್ಲೇ 50-60 ದೇವಸ್ಥಾನಗಳಿವೆ. ಇದು ಯಾವಾಗ ನಾ ಹೇಳಿದ್ದು 97ರಲ್ಲಿ. ಅವರು ಆ ಕಾರ್ಯಕ್ರಮ ನೋಡಿ ಅವಾಗ ಅವ್ರು ಹೇಳಿದ್ದು, ನಮ್ಮ ಟೆಂಪಲ್ ಆರ್ಗನೈಸೇಷನ್ ಇಂದ ಪ್ರತಿ ವರ್ಷ ನಾವು ಭಾರತದಿಂದ ಕಲಾವಿದರನ್ನ ಕರ್ಕೊಂಡು ಹೋಗ್ತೀವಿ. ನಮ್ಮಲ್ಲಿರೋ ಅಷ್ಟೋ ದೇವಸ್ಥಾನಗಳಲ್ಲಿ ಪರ್ಫಾರ್ಮ್ ಮಾಡ್ತೀವಿ, ದೇವರಿಗೆ ಸೇವೆ ತರ. ವೀಸಾ ಎಲ್ಲ ಅವರೇ ಮಾಡಿಸ್ಕೊಡ್ತಾರೆ, ಕಾರ್ಯಕ್ರಮಗಳು ಅವರೇ ಅರೇಂಜ್ ಮಾಡ್ತಾರೆ, ಟ್ರಾನ್ಸ್ಪೋರ್ಟೇಶನ್ ಎಲ್ಲ. ಅದು ನೋಡಿ ಅವ್ರು ಹೇಳಿದ್ದು, ಈ ವರ್ಷ ಇವ್ರನ್ನ ಕರ್ಕೊಂಡು ಹೋಗಕ್ಕೆ ನಾವು ಡಿಸೈಡ್ ಮಾಡಿದ್ವಿ, ತುಂಬಾ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳಿ ಅವರು ವೀಸಾ ಮಾಡಿಸಿ ಆ ರೀತಿಯಾಗಿ ಹೋಗಿತ್ತು. ನಾ ಹೇಳಿದೆ ನಿಮ್ಗೆ, ನಾನೇನು ಪ್ರಯತ್ನ ಪಡಲ್ಲ, ಆದ್ರೆ ಬಂದದ್ದನ್ನ ಅದನ್ನ ಯಾವ ರೀತಿ ಜೀವಿಸ್ತೀನಿ ಅಂತ ಅಂದ್ರೆ ಆರಾಧನೆ ತರ ತಗೊಳ್ತೀನಿ ನಾನು ಅದನ್ನ. ಅದನ್ನ ಬರೀ ಕೆಲಸ ಅಂತ ನಾನು ತಗೊಳಲ್ಲ. ಇದು ಒಂದು ದೈವಿಕವಾಗಿ ಬಂದಂಥದ್ದು, ಇದು ಯಾವುದೋ ಒಂದು ಉದ್ದೇಶಕ್ಕೆ ನನ್ನ ಹತ್ರ ಬಂದಿದೆ ಅಂತ ಹೇಳಿ ಬಹಳ ನಿಷ್ಠೆಯಿಂದ ಅದನ್ನ ಮಾಡ್ತೀನಿ. ಸಂಪೂರ್ಣವಾಗಿ ನನ್ನನ್ನು ನಾನು ತೊಡಗಿಸ್ಕೋತೀನಿ. ಎಷ್ಟು ಮಟ್ಟಿಗೆ ಅಂತ ಅಂದ್ರೆ, ಎಷ್ಟೋ ಜನ ಹೇಳಿದ್ದಾರೆ, ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೂ ನೀವು ಆ ಡೆಡಿಕೇಶನ್ ಎಲ್ಲಿಂದ ತಗೊಂಡ್ ಬರ್ತೀರಾ, ಹೇಗೆ ಅಂತ. ನಾ ಹೇಳೋದು, ಕೆಲಸ ಒಪ್ಕೊಳ್ಳೋದು ನಾನು ಯೋಚನೆ ಮಾಡ್ತೀನಿ, ತಗೊಳ್ಳ ಬೇಡವಾ ಅಂತ. ತಗೊಂಡ್ರೆ ಮುಗೀತು. ಆ ನಿಷ್ಠೆ, ಶ್ರದ್ಧೆ ಎಳ್ಳಷ್ಟು ಕಡಿಮೆ ಆಗಲ್ಲ. ಸೊ ಹಾಗಾಗಿ ಅದೊಂದು ನನಗೆ ಅಭ್ಯಾಸ ಮಾಡ್ಕೊಂಡು ಬಂದಿರೋದ್ರಿಂದ ಅದು ನನ್ನನ್ನು ಇಟ್ಸ್ ಟೇಕಿಂಗ್ ಮೀ ಟು ಪ್ಲೇಸಸ್ ಅಂತ ಹೇಳ್ಬೋದು. ಆಮೇಲೆ ಅಲ್ಲಿಂದ ಅಮೆರಿಕಾಗೆ, ಅಲ್ಲಿಂದ ಸೆಲೆಕ್ಟ್ ಮಾಡಿದ್ರು, ಕರ್ಕೊಂಡು ಹೋದ್ರು. ದೆನ್ ಎಷ್ಟು 3 ತಿಂಗಳು ಇರ್ಬೇಕಾಯ್ತು. ಕಾರ್ಯಕ್ರಮಗಳು ಜಾಸ್ತಿ ಆಗಿದ್ರಿಂದ 6 ತಿಂಗಳು ವೀಸಾ ಇತ್ತು. ಹಾಗಾಗಿ 6 ತಿಂಗಳವರೆಗೂ ಮಾಡ್ಕೊಂಡು ವಾಪಸ್ ಬಂದೆ. ಆದ್ರೆ ಆ ಸಮಯದಲ್ಲಿ ನನಗೆ ಒಂದು ಯೂನಿವರ್ಸಿಟಿಯಿಂದ ಕರೆ ಬಂತು. ಅಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಹೇಗೆ ಅಂದ್ರೆ, ನೀವು ನಿಮ್ಮ ಶಾಸ್ತ್ರೀಯ ನೃತ್ಯವನ್ನ ನಮ್ಮ ನೃತ್ಯ ಸ್ಟೂಡೆಂಟ್ಸ್ಗೆ ಹೇಳ್ಕೊಡಿ, ಸೇಮ್ ಟೈಮ್ ನಮ್ಮ ನೃತ್ಯ ಡಿಪಾರ್ಟ್ಮೆಂಟ್ ಅವರು ನಮಗೆ ಹೇಳ್ಕೊಡ್ತಾರೆ. ಆ ರೀತಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳು ತುಂಬಾ ನಡೆಯುತ್ತೆ ಅಲ್ಲಿ ಅಮೆರಿಕಾದಲ್ಲಿ. ಅದು ಆಫರ್ ನನಗೆ ಯೂನಿವರ್ಸಿಟಿ ಆಫ್ ಹ್ಯೂಸ್ಟನ್ ಇಂದ ಬಂತು. ಅದು ಒಳ್ಳೆ ರಿಪ್ಯೂಟೆಡ್ ಡಿಪಾರ್ಟ್ಮೆಂಟ್. ಹಾಗಾಗಿ ಅಲ್ಲಿಗೆ ನಾನು ಮತ್ತೆ ಹೋಗೋ ಹಾಗಾಯ್ತು. ಅವಾಗ ಸ್ಟೂಡೆಂಟ್ ವೀಸಾ ಎಲ್ಲ ಮಾಡಿಸಿದ್ರು, ಇದು ಆಯ್ತು. ಆ ಸಮಯದಲ್ಲಿ ಅಲ್ಲಿದ್ದಂಥ ಭಾರತೀಯರು, ನೀವು ಯಾಕೆ ನೃತ್ಯ ಶಾಲೆನ ಇಲ್ಲಿ ಶುರು ಮಾಡಬಾರ್ದು, ನಿಮಗೆ ಆ ತಾಳ್ಮೆ ಇದೆ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಏನೋ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಟೀಚಿಂಗು ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ, ಶುರು ಮಾಡಿ ಅಂತ ಹೇಳಿ ಹಾಗೆ ಶುರುವಾಗಿದ್ದದು. 5 ಇದ್ದಿದ್ದು 10, 10 ಇದ್ದಿದ್ದು 20, 100, 200 ತುಂಬಾ ಜನ ಸ್ಟೂಡೆಂಟ್ಸು ನನಗೆ. ಆವಾಗ ಇಲ್ಲ, ಅಲ್ಲೇ ನಂತರ ಸಿಂಗಲ್ ಇರೋ ಹುಡುಗಿಯರು ಇರ್ತಾರಲ್ವ, ಸೊ ನಾವು 1-2-3 ಜನ ಒಟ್ಟು ಮಾಡ್ಕೊಂಡು ಇದ್ವಿ. ಒಂದು ಮದ್ವೆ ಆಗೋವರ್ಗು 1-2-3 ವರ್ಷ ಹಾಗೆ ಒಬ್ಬಳೇ ಇದ್ದೆ. ನಂತರ ಮದ್ವೆ ಆದ್ಮೇಲೆ ನಮ್ಮ ಮನೆಯವ್ರನ್ನು ನಾನು ಅಮೆರಿಕದಲ್ಲೇ ಭೇಟಿ ಮಾಡಿದ್ದು. ಎಲ್ಲಿ ನಿಮ್ಮ ಕನಸಿನ ರಾಜ್ಕುಮಾರ ಸಿಗದು, ಅದಕ್ಕೆ ಇನ್ನೊಂದು ಕತೆ, ಇನ್ನೊಂದು ಸಿನಿಮಾ ಸ್ಟೋರಿ ತರ ಅದು. ಸೊ ನನಗೆ ಒಂದೊಂದು ಪಾಠಕ್ಕೂ ಒಂದೊಂದು ಸಿನಿಮಾ ಮಾಡ್ಬೋದು, ಆ ತರ ಇದೆ ಕಥೆಗಳು. ಶಿಕಾಗೋದಲ್ಲಿ 1-2 ತಿಂಗಳಿದ್ದೆ ನಾನು. ಇದೆಲ್ಲ ಕರ್ಸ್ಕೊಂಡಿದ್ದೆ ನಾನು ಅದೇ ಜಾಗದಲ್ಲಿ. ನಾನು ಫಸ್ಟ್ ಟೈಮ್ ನಮ್ಮ ತಂದೆಯವ್ರು ಹೇಳಿದ್ರು, ಒಬ್ಳೆ ಹೋಗಾಗಿಲ್ಲ ನೀನು, ಹೋಗಾಗಿದ್ರೆ ನಿಮ್ಮ ತಾಯಿನೂ ಕರ್ಕೊಂಡು ಹೋಗ್ಬೇಕು ಜೊತೆಗೆ, ನೀನು ಅಷ್ಟು ದೂರ ನೀನು ಒಬ್ಳನ್ನೇ ಕಳ್ಸಲ್ಲ ಅಂತ. ನಿಮ್ ತಾಯಿನ ಕರ್ಕೊಂಡು ಹೋಗಿದ್ರ? ಅಮೆರಿಕಾಗ್ ಹೋಗ್ವಾಗ ನನ್ನ ತಾಯಿನೂ ಕರ್ಕೊಂಡು ಹೋಗಿ. ನಿಮ್ ಜೊತೆ ಅವ್ರು ಇದ್ರು? ನನ್ನ ಜೊತೆ ಇದ್ರು ಅವರು, ಒಬ್ಳೇ ಇರ್ಲಿಲ್ಲ.
ಅದೇ ಅವ್ರೊಂದು 3 ತಿಂಗಳಿದ್ರು ಅಷ್ಟೇ. ಫಸ್ಟ್ ಟೈಮ್ ನಾವು 3 ತಿಂಗಳಿದ್ವಲ್ಲ, ವಾಪಸ್ ಬಂದ್ಮೇಲೆ ನಾನು ಸೆಕೆಂಡ್ ಟೈಮ್ ಹೋದ್ನಲ್ಲ, ಅವಾಗ ನಮ್ಮ ತಾಯಿ ಬರಲಿಲ್ಲ. ಓಕೆ. ಅಷ್ಟೊಂದಾಗ್ಲೇ ನೋಡಿದ್ರಲ್ಲ, ಅವ್ರು ಹೇಳಿದ್ರು ನಮ್ಮ ತಂದೆಗೆ, ಗೊತ್ತಿತ್ತು ನಿಮಗೆ? ಬೇಡ ಅವಳು ಆರಾಮಾಗಿ ನೋಡ್ಕೋತಾಳೆ ಅಂತ. ಸೊ ಆ ಮೊದಲನೇ ಬಾರಿ ಹೋದಾಗ ಏನಾಯ್ತು, ಶಿಕಾಗೋ ನಗರದಲ್ಲಿ ಒಬ್ರು ಅಂಕಲ್ ಇದ್ರು, ನಮ್ಮ ಫ್ಯಾಮಿಲಿ ಫ್ರೆಂಡು. ಅವರು ನಮ್ಮನೆಯಲ್ಲಿ ಇರಿ ಅಂತ ನಮ್ಮ ತಾಯಿಗೆ ಹೇಳಿದ್ರು. ಅಲ್ಲಿ ಇರ್ಬೇಕಾದ್ರೆ ಏನಾಯ್ತು, ಅವ್ರ ಮನೆ ಹೇಗೆ ಅಂತಂದ್ರೆ ಒಂಥರ ಕೆಲವ್ರು ಇರ್ತಾರೆ ಇಲ್ಲಿ ನಮ್ಮ ಭಾರತದಲ್ಲೂ ಕೂಡ, ಈ ಸ್ಟೂಡೆಂಟ್ಸ್ಗಳು ಬಂದ್ರೆ ಅಥವಾ ಇನ್ನಾರು ಇನ್ನೂ ಸೆಟ್ಲ್ ಆಗ್ತಾ ಇರೋರು ಬಂದ್ರೆ, ಬನ್ನಿ ನಮ್ಮ ಮನೇಲಿ ಇರಿ ಆರಾಮಾಗಿ ಅಂತ ಹೇಳ್ತಾರೆ. ಆ ರೀತಿ ಅವ್ರ ಮನೆಗೆ ಮದ್ವೆ ಆಗಿ ಒಂದು ಕಪಲ್ ಬಂದ್ರು, ಅವರು ತೆಲುಗುನವರು. ಸೊ ಅವ್ರು ನೋಡ್ತಾ ಇದ್ರು, ನನಗೆ ಶನಿವಾರ ಭಾನುವಾರ ಮಾತ್ರ ನನ್ನ ಕಾರ್ಯಕ್ರಮಗಳಿರ್ತಾ ಇತ್ತು. ಅಮೆರಿಕದಲ್ಲಿ ಏನೇ ಒಂದು ಮನೋರಂಜನಾ ಕಾರ್ಯಕ್ರಮ ನಡೆದ್ರೆ ಅದು ಶನಿವಾರ ಭಾನುವಾರ ಅಷ್ಟೇ. ವೀಕ್ ಡೇಸ್ ಅಲ್ಲಿ ನಿಮ್ಗೆ ನೋಡ್ತೀನಿ ಅಂದ್ರೂ ಒಂದು ಮನುಷ್ಯ ಸಿಗಲ್ಲ ನಿಮ್ಗೆ ರೋಡ್ ಮೇಲೆ, ಎಲ್ಲಾ ಬಿಸಿ, ಫೋನ್ ಕಾಲ್ ಸಿಗಲ್ಲ, ನೋಡಕ್ ಹೋಗ್ಲಿ. ಸೊ ಹಾಗಾಗಿ ಅವ್ರು ಅಬ್ಸರ್ವ್ ಮಾಡಿದ್ರು, ಇವಳು ಶನಿವಾರ ಭಾನುವಾರ ಮಾತ್ರ ಬ್ಯುಸಿ ಇರ್ತಾಳೆ ಕಾರ್ಯಕ್ರಮಗಳು ಅದು ಇದು ಅಂತ. ವೀಕ್ ಡೇಸ್ ಅಲ್ಲಿ ಯಾಕೆ, ವೈ ಆರ್ ಯು ವೇಸ್ಟಿಂಗ್ ಟೈಮ್, ನಮ್ಮ ಜೊತೆ ನಮ್ಮ ಕಂಪ್ಯೂಟರ್ ಇದಕ್ಕೆ ಬನ್ನಿ ಅಂತ, ಇನ್ಸ್ಟಿಟ್ಯೂಟಿಗೆ ಬನ್ನಿ, ಅವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಅಲ್ಲಿಗೆ ಬನ್ನಿ ಅಂತ ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ರು. ನಮ್ಮ ತಾಯಿಯು ಹೇಳಿದ್ರು, ವೀಕ್ ಡೇಸ್ ಇನ್ನು ಎಷ್ಟು ಅಂತ ಪ್ರಾಕ್ಟೀಸ್ ಮಾಡ್ತೀಯ, ದಿನಕ್ಕೆ ಒಂದು 4 hours ಪ್ರಾಕ್ಟೀಸ್ ಮಾಡಿದ್ರೆ ಇನ್ನು ಮಿಕ್ಕಿದ 10 ಗಂಟೆ ಹೀಗೆ ಓದ್ಲಾ, ಟಿವಿ ನೋಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬಿಟ್ಟು ನೀನು ಏನೋ ಕಲ್ತಂಗೆ ಆಗತ್ತೆ ಅಂತ. ಅಲ್ಲಿ ಹೋದಾಗ ನನ್ನ ಅದೃಷ್ಟ, ನಾನು ಹೋಗಿದ್ದಕ್ಕೂ ಶ್ರೀನಿಧಿ ಅವರು ನನ್ನ ಪತಿ, ಅವರು 4-5 ಜನ ಅವ್ರ ಯೂನಿವರ್ಸಿಟಿನಲ್ಲಿ ಗ್ರಾಜ್ಯುಯೇಟ್ಸ್ ಆಗಿ ಇದೇ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ಗೆ ಕಲಿಯಕ್ಕೆ ಬಂದಿದ್ರು. SAP ಅಂತಿತ್ತು ಅವಾಗ, ಸ್ಯಾಪ್ ಕಲಿಯಕ್ಕೆ ಅವರೆಲ್ಲ ಬಂದಿದ್ರು. ಸೊ ಈ ನನ್ನ ತುಂಬಾ ವಿಪರೀತ. ಸೊ ಈ ನನ್ನ ರೂಮ್ಮೇಟ್ಸ್ ಅಲ್ಲಿ ಒಬ್ಳು ಕೋಚ್ ಅಲ್ಲಿ ಮೀನಾಕ್ಷಿ ಅಂತಿದ್ರು, ವೆರಿ ನೈಸ್ ಲೇಡಿ. ಸೊ ಅವರು ನನ್ನ ಅಭ್ಯಾಸ, ಇಡೀ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲಾಸ್ಟ್ ಬೆಂಚಲ್ಲಿ ಕೂತ ಅಭ್ಯಾಸ ನನಗೆ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು. ಅಲ್ಲೂ ಹೋಗಿ ಲಾಸ್ಟ್ ಬೆಂಚಲ್ಲಿ ಕೂತಿದ್ದೆ. ಅವಳು ಕರೆದ್ಲು, ಬಾ ನೀನ್ ಮುಂದೆ ಕೂತ್ಕೋ ಅಂತ. ಸೊ ಮುಂದೆ ಒಂದ್ ಜಾಗ ಖಾಲಿ ಇತ್ತು, ಅಲ್ಲಿ ಬಂದು ಕೂತ್ಕೊಂಡ್ರೆ ನೆಕ್ಸ್ಟ್ ಟು ಮೀ ಶ್ರೀನಿಧಿ ಕೂತಿದ್ರು. ಸೊ ಒಂದೇ ಸಿಸ್ಟಮ್ ಇರ್ತಿತ್ತು ಒಂದೊಂದು ಟೇಬಲ್ಗೆ. ಅವರೆಲ್ಲ ಪಾಪ ಅಲ್ಲಿ ಹೇಳ್ಕೊಟ್ಟಿದ್ನ, ಇನ್ಸ್ಟ್ರಕ್ಟರ್ ಹೇಳ್ಕೊಟ್ಟಿದ್ನ ಅವ್ರು ಪ್ರಾಕ್ಟೀಸ್ ಮಾಡೋರು ಮಾಡಿಬಿಟ್ಟು, ನೀನು ಮಾಡ್ತೀಯ ಪ್ರಾಕ್ಟೀಸು ಅನ್ನೋರು. ನನ್ನ ತಲೆ ಒಳಗೆ ಏನೂ ಹೋಗಿಲ್ಲ, ನಾನೇನು ಪ್ರಾಕ್ಟೀಸ್ ಮಾಡಲಿ. ಸೊ ನಾನು ಕಾಲೇಜ್ ಸ್ಕೂಲಲ್ಲಿ ಇರುವಾಗ್ಲೂ ಐ ಆಮ್ ನಾಟ್ ಅ ಶಾರ್ಪ್ ಸ್ಟೂಡೆಂಟ್, ಏನೋ ಪಾಸ್ ಆಗಬೇಕು ಆ ರೀತಿ ಇದ್ದವಳು ನಾನು. ಸೊ ಹಾಗಾಗಿ ನನ್ನ ತಲೆಗೆ ಏನೂ ಹೋಗಿಲ್ಲ, ಏನು ಪ್ರಾಕ್ಟೀಸ್ ಮಾಡಲಿ, ಇಲ್ಲ ಪರವಾಗಿಲ್ಲ ನೀವು ಯೂಸ್ ಮಾಡಿ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಇನ್ನೇನು ಜಾಸ್ತಿ ಕ್ವಶನ್ ಕೇಳ್ಬಿಟ್ರೆ ಇನ್ನು ಸಿಗಾಕೋತೀನಲ್ಲ. ಸೊ ಆ ರೀತಿ ಆಗಿದ್ದಿದ್ದು. ಹಾಗೆ ಫ್ರೆಂಡ್ಶಿಪ್ ಬೆಳೀತು. ಅವರೊಂದು 4-5 ಜನ ಹುಡುಗರಿದ್ರು, ನಾವು ಒಂದು 3-4 ಜನ ಹುಡುಗಿರಿದ್ವಿ, ಫ್ರೆಂಡ್ಶಿಪ್ ಆಯಿತು. ಸೊ ನಾನು ಡಾನ್ಸರ್ ಅಂತ ಗೊತ್ತಾದ್ಮೇಲೆ ಅವರು ಬಂದಿದ್ದಂಥ ಯೂನಿವರ್ಸಿಟಿಯಿಂದ, ಅವರಿದ್ದಿದ್ದ ಯೂನಿವರ್ಸಿಟಿನಲ್ಲಿ ಅವರು ಇಂಡಿಯಾ ಕಲ್ಚರ್ ಸೆಂಟರ್ದು ಪ್ರೆಸಿಡೆಂಟು. ಹಾಗಾಗಿ ನಾವು ದೊಡ್ಡದಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ನೀವು ಒಂದು ಕಾರ್ಯಕ್ರಮ ಕೊಡಬಹುದಾ ಅಂತ ಕೇಳಿದ್ರು. ಸೊ ಆಯಿತು ಅಂತ ಹೇಳಿದೆ. ಅದಾದಮೇಲೆ ಅದು ಕಾರ್ಯಕ್ರಮ ಮುಗಿದ ಮೇಲೆ ಒಂಥರ ಇಂಟ್ರೆಸ್ಟ್ ಗೊತ್ತಾಗುತ್ತಲ್ವಾ. ಈಗ ನಿಮ್ಗೇನೆ ಒಂದು ಹುಡುಗಿ ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಹುಡುಗಿಗೂ ಒಂದು ಸ್ವಲ್ಪ ಐಡಿಯಾ ಬರುತ್ತೆ. ಕರೆಕ್ಟ್. ಇವ್ರೇನೋ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ, ಏನಂತಾರೆ ಅದಕ್ಕೆ ನಮ್ಮ ಕನ್ನಡದಲ್ಲಿ ಚೆನ್ನಾಗಿದೆ, ಏನೋ ಕಾಳಾಗ್ತಾ ಇದ್ದಾರೆ ಅಂತ. ಸೊ ಆ ರೀತಿ ನಂಗೂ ಒಂದು ಐಡಿಯಾ ಬಂದಿತ್ತು. ಅವ್ರೇನು ಮಾಡಿದ್ರು, ಜಾಣತನದಲ್ಲಿ ಏನು ಮಾಡಿದ್ರು ಅಂದರೆ, ಟೊಲಿಡೋ ಯೂನಿವರ್ಸಿಟಿನಲ್ಲಿ ಇತ್ತು ಕಾರ್ಯಕ್ರಮ. ನನ್ನನ್ನು ಶಿಕಾಗೋಯಿಂದ ಟೊಲಿಡೋಗೆ ಕರ್ಕೊಂಡು ಹೋಗೋಕ್ಕೆ ಅವ್ರ ಬೆಸ್ಟ್ ಫ್ರೆಂಡ್ನ ನೇಮಕ ಮಾಡಿದ್ರು. ಸೊ ನಾವು ಇಡೀ ರಾತ್ರಿ ಡ್ರೈವ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 6 hours 7 hours ಡ್ರೈವಿಂಗು. ರಾತ್ರಿ 11 ಗಂಟೆಗೆ ಶುರು ಮಾಡಿದ್ವಿ ಡ್ರೈವಿಂಗು. ಇಡೀ ರಾತ್ರಿ ಡ್ರೈವಿಂಗ್ ಮಾಡ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಹೋಗಿ ತಲುಪಿದ್ವಿ. ದಾರಿ ಉದ್ದಕ್ಕೂ ಇವನು ಚೆನ್ನಾಗಿ ಅವ್ರ ಗುಣಗಾನ ಮಾಡಿಕೊಂಡು, ಅವರನ್ನ ಹೊಗಳ್ಕೊಂಡು ಎಲ್ಲ ಮಾಡಿಕೊಂಡು ಪೀಟಿಕೆ ಹಾಕಿ ಚೆನ್ನಾಗಿ ತಳಪಾಯ ಹಾಕಿ ಕರ್ಕೊಂಡು ಹೋಗಿ ಬಿಟ್ರು ಅಲ್ಲಿಗೆ. ಅಲ್ಲೂ 1-2 ಸಲ ಅನಿಸು ನನಗೆ, ಏನೇನೋ ಮಾತಾಡ್ಬೋದು, ಇಡೀ 7 hours ಇವ್ರು ಬರೀ ಇವನ ಬಗ್ಗೆನೇ ಮಾತಾಡ್ತಿದ್ದಾರಲ್ಲ ಅಂತ. ಸೊ ಅಲ್ಲಿ ಹೋಗಿದ್ದಕ್ಕೂ ಕರೆಕ್ಟಾಗಿ ಅವರು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಅಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಕ್ಕೆ MC ಇದ್ರೂ ಸಹ ಇವರೇ ಸ್ಟೇಜ್ ಮೇಲೆ ಬಂದ್ರು ನನ್ನನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು. ಕಾರ್ಯಕ್ರಮ ಮುಗಿದ್ಮೇಲೂ ತುಂಬಾ ಚೆನ್ನಾಗಿ ಹೋಗ್ಲಿ, ವೋಟ್ ಆಫ್ ಥ್ಯಾಂಕ್ಸ್ ಎಲ್ಲ ಮಾಡಿ ಎಲ್ಲ. ಸೊ ಅದಾದ್ಮೇಲೆ ಅವತ್ತಿನ ರಾತ್ರಿ ಸ್ವಲ್ಪ ಇಂಟ್ರೆಸ್ಟ್ನ ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಹಾಗೆ ಫ್ರೆಂಡ್ಶಿಪ್ ಎಲ್ಲ ಕಂಟಿನ್ಯೂ ಆಯಿತು. ಆಮೇಲೆ ನೇರವಾಗಿ ವಿಚಾರಕ್ಕೆ ಬಂದ್ಬಿಟ್ರು. ನಾನು ಈ ಭಾರತಕ್ಕೆ ಹೋಗ್ತಾ ಇದ್ದೀನಿ ನನ್ನ ಪೇರೆಂಟ್ಸ್ನ ನೋಡೋದಕ್ಕೆ. ಅವರು ಹೈದರಾಬಾದ್ನಲ್ಲಿ ಇರ್ತಾರೆ. ಹಾಗೆ ನಿಮ್ಮ ತಂದೆ ತಾಯಿನ ಹೋಗಿ ಬೆಂಗಳೂರಿನಲ್ಲಿ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವಾಗ ಹೈದರಾಬಾದ್ನವರು. ಹೈದರಾಬಾದ್ ಅಲ್ಲೇ ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಹೈದರಾಬಾದ್. ಮದರ್ ಟಂಗು ತೆಲುಗು. ಮನೆಯಲ್ಲಿ ತಮಿಳ್ ಮಾತಾಡ್ತಾರೆ. ತೆಲುಗು ಯಾಕೆಂತಂದ್ರೆ ಅವ್ರು ತಮಿಳಿಯನ್ಸ್, ಮೂಲತಃ ಕುಂಭಕೋಣಂ ಆ ಕಡೆ ಅವರು.
ಹೈದರಾಬಾದಲ್ಲಿ ಸೆಟ್ಲ್ ಆಗಿ ಹೈದರಾಬಾದಲ್ಲಿ ತಲತಲಾಂತರದಿಂದ ಹೈದರಾಬಾದ್ನ ಸೆಟ್ಲ್ ಆಗಿರೋಂಥವ್ರು. ಓಕೆ. ಕನ್ನಡದ ಹುಡುಗಿ. ಸೊ ನಮ್ಮನೇಲಿ ಒಂಥರ ಸೌತ್ ಇಂಡಿಯನ್ ಫುಲ್ ಸೌತ್ ಇಂಡಿಯಾ ಇಂಟಿಗ್ರೇಷನ್, ಇಂಡಿಯಾ ಸೌತ್ ಇಂಡಿಯಾ ಇಂಟಿಗ್ರೇಷನ್ ಅಲ್ಲಿ. ಸೊ ಹಾಗಾಗಿ ಹೋದ್ರು, ನಮ್ಮ ತಂದೆ ತಾಯಿನ ಭೇಟಿ ಮಾಡಿದ್ರು. ನಮ್ಮ ತಂದೆಗಂತೂ ತುಂಬಾ ಇಷ್ಟ ಆಗ್ಬಿಟ್ರು ಅವರು. ನೇರವಾಗಿ ಬಂದು ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ರು, ಹಾಗೆ ಹೇಗೆ ಅಂತ. ಸೊ ಈ ರೀತಿಯಾಗಿ ನಾವು ಭೇಟಿಯಾಗಿದ್ದು, ಮತ್ತೆ ಮೈಸೂರಿಗೆ ಬಂದು ಮದ್ವೆ ಆದ್ವಿ. ಬಟ್ ಆಗ ಅಪ್ಪ ಅಂದ್ರೆ ನಿಮ್ ತಂದೆ ಹಾ. ಎಲ್ಲೂ ಇವ್ರು ತೆಲುಗು ತಮಿಳು ಅಥವಾ ಬೇರೆ ರಾಜ್ಯ ಹಂಗೆಲ್ಲ ಯೋಚನೆ ಮಾಡ್ಲಿಲ್ವಾ? ನಮ್ಮ ತಂದೆಗೆ ನಾನು ಮದ್ವೆನೇ ಆಗಲ್ಲ ಅಂತ ಹಠ ಹಿಡಿದು ಕೂತಿದ್ದವಳು ನಾನು. ಯಾಕೆ? ನನಗೆ ಈ ಇಂಡಿಯನ್ ಆರ್ಮಿ ಈ ಕಡೆ ಸ್ವಲ್ಪ ಒಂಥರ ಏನು ಅಂತಂದ್ರೆ ಕಿರಣ್ ಬೇಡಿ ಅವ್ರ ತರ, ಏನೋ ಹೆಣ್ಣು ಅಂತಂದ್ರೆ ರೆಬೆಲ್. ರೆಬೆಲ್ಲು, ಬರೀ ಮದ್ವೆ ಅಷ್ಟೇ ಅಲ್ಲ, ಎಂಡ್ ಪಾಯಿಂಟು, ಜೀವನದಲ್ಲಿ ತುಂಬಾ ಸಾಧನೆ ಮಾಡಬೇಕು, ಅದು ಇದು ಆ ತರ ಬೇರೆ ತರನೇ ಮೆಂಟಾಲಿಟಿ ಇತ್ತು. ಸೊ ಹಾಗಾಗಿ ಮದ್ವೆನೇ ಆಗಲ್ಲ ಅಂತ ಖಡಾಖಂಡಿತವಾಗಿ ಕೂತ್ಬಿಟ್ಟಿದ್ನಲ್ಲ. ನಮ್ಮ ತಂದೆಗೆ ಯಾವುದೋ ಒಂದು ಹುಡುಗನ ಇಷ್ಟಪಟ್ಟಿದ್ದಾಳ, ನನ್ನ ಅದೃಷ್ಟ ಅಂತ ಅವರು. ಸೌತ್ ಇಂಡಿಯನೋ ನಾರ್ತ್ ಇಂಡಿಯನೋ ಮದ್ವೆ ಮಾಡ್ಬಿಡೋಣ, ಇವಳು ಒಪ್ಕೊಂಡಿರೋದು ಹೆಚ್ಚು ಮದ್ವೆಗೆ ಅಂತ ಅವ್ರು ಕೇಳಿರೋದು ಅದೇ. ಅವ್ರಿಗೆ ಅವಳು ಓಕೆ ಅಂದಿದ್ದಾಳ, ಅವಳು ಇಷ್ಟಪಟ್ಟಿದ್ದಾಳ, ಅವಳು ಮದ್ವೆಗೆ ರೆಡಿನಾ ಅಂತಾನೆ ನಮ್ಮ ತಂದೆ ಅವ್ರನ್ನ ಕೇಳಿದ್ದು. ಶ್ರೀನಿಧಿ ಅವ್ರು ಕೇಳಕ್ ಹೋದಾಗ ಅವ್ರು ಹೌದು ಹೌದು ಅಂತೆಲ್ಲ ಅಂದಾಗ ನಮ್ಮ ತಂದೆಗೆ ಅದೇ ಖುಷಿನೋ ಖುಷಿ. ಮೈಸೂರಲ್ಲಿ ಮದ್ವೆ. ಈಗ ನೀವು ಹೇಳ್ತಿದ್ರಲ್ಲ, ಈಗ ನಾನು ರೆಬೆಲ್ ಕ್ಯಾರೆಕ್ಟರ್ ನಂದು, ಮದ್ವೆನೇ ಆಗ್ಬಾರ್ದು, ಹಿಂಗೇನೋ ಮಾಡ್ಬೇಕು ಅಂತ. ಇವಾಗ ಇತ್ತೀಚೆಗೂ ಕೂಡ ತುಂಬಾ ಜನ ಹೆಣ್ಮಕ್ಳು ಅದೊಂದು ಟ್ರೆಂಡ್ ಇದೆ, ಏನು ಅಂದ್ರೆ ಹೆಣ್ಮಕ್ಳು ಏನಾದ್ರು ಲೈಫಲ್ಲಿ ನಾವೇನಾದ್ರು ಸಾಧಿಸ್ಬೇಕು, ನಮ್ ಕಾಲ್ ಮೇಲೆ ನಾವು ನಿಂತ್ಕೊಬೇಕು. ಇವತ್ತಿಗೂ ಎಷ್ಟೋ ಜನ ಹೆಣ್ಮಕ್ಳು ಹಂಗೆ ಇದಾರೆ, ಮದ್ವೆ ಬೇಡ. ಮುಂಚಿನ ತರ ಗಮನಿಸಿದ್ರೆ ಎಲ್ಲ ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಎಲ್ಲರೂ ಫಸ್ಟ್ ಅವ್ರವ್ರ ಲೈಫ್ ಸೆಟ್ಲ್ ಮಾಡ್ಕೊಬೇಕು ಅಂತ ನೋಡ್ತಿದ್ದಾರೆ. ಈಗ ನಿಮ್ಮ ಪ್ರಕಾರ ಹುಡುಗನೇ ಆಗ್ಲಿ ಹುಡುಗಿನೇ ಆಗ್ಲಿ ಈ ಲೈಫ್ ಸೆಟ್ಲ್ ಮಾಡ್ಕೊಂಡು ಆಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕಾ, ಇಲ್ದಿದ್ರೆ ಮದ್ವೆ ಮಾಡ್ಕೊಂಡು ಜರ್ನಿ ಶುರು ಮಾಡ್ಬೋದಾ? ಓಹ್, ಎರಡೂ ವರ್ಕೌಟ್ ಆಗುತ್ತೆ. ನನ್ನ ವಿಚಾರದಲ್ಲೇ ಆಗಿದೆ, ಅದು ಹೇಳ್ತೀನಿ. ಡೆಫಿನೆಟ್ಲಿ ಸೆಟ್ಲ್ ಆಗ್ಬಿಟ್ಟು ಮದ್ವೆ ಆಗೋದು ಈಗಿನಂತೂ ಬೇಕೇ ಬೇಕು. ಅವಾಗೇನೋ ನಾನು 30 ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೀನಿ, ಬೇರೆ ವಿಚಾರ. ಇವಾಗ ಸೆಟ್ಲ್ ಆಗಿಲ್ಲ ಅಂತಂದ್ರೆ ಈಗಿರೋ ಖರ್ಚಾಗ್ಲಿ ವೆಚ್ಚ ಆಗ್ಲಿ ಸುಲಭ ಅಲ್ಲ. ಆಮೇಲೆ ಒಬ್ಬರ ಸಂಬಳದಲ್ಲಿ ಏನೂ ಆಗಲ್ಲ. ಹಾಗಾಗಿ ಇಬ್ರು ಸೆಟ್ಲ್ ಆಗಿರ್ಬೇಕು, ಇಬ್ರು ಕೆಲಸ ಮಾಡ್ಬೇಕು. ಅವಾಗ್ಲೇ ಅವ್ರ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಮಗು ಆದಾಗ್ಲೂ ಅದಕ್ಕೊಂದು ಉತ್ತಮ ರೀತಿಯ ಜೀವನವನ್ನ ಕೊಡಬಹುದು. ಯಾಕಂದ್ರೆ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇವಾಗ, ನಾವು ಬೆಳೆದಂಗಿಲ್ಲ ಇವಾಗ. ಹಾಗಾಗಿ ಸೆಟ್ಲ್ ಆಗಿ ಮದ್ವೆ ಬಗ್ಗೆ ಯೋಚನೆ ಮಾಡಬೇಕು. ಆದ್ರೆ ಮದ್ವೆನೇ ಬೇಡ, ನಾನು ಏನೋ ಸೆಟ್ಲ್ ಮದ್ವೆನೇ ಬೇಡ ನನಗೆ, ನಾನು ತುಂಬಾ ಅಚೀವ್ ಮಾಡ್ಬೇಕಂತ ಇಟ್ಕೊಳ್ಳೋದು ಏನು ವರ್ಕೌಟ್ ಆಗಲ್ಲ. ಒಂದು ಸಪೋರ್ಟಿವ್ ಪಾರ್ಟ್ನರ್ ಬೇಕು, ಜೊತೆಯಾಗಿ ನಡೆಯೋದ್ರಲ್ಲಿ ತುಂಬಾ ಅರ್ಥ ಇದೆ. ಈಗ ನೀವ್ ಯೋಚನೆ ಮಾಡಿದ್ರಿ ಅಂದ್ರೆ ನಾನು ಇಂಡಿಪೆಂಡೆಂಟ್ ಆಗೇ ಇರಬೇಕು, ಮದ್ವೆನೇ ಬೇಡ ಅಂತೆಲ್ಲ ಯೋಚನೆ ಮಾಡಿ. ಅದೇನಕ್ಕೆ ಅಂತಂದ್ರೆ ನಾನು ಆರ್ಮಿ ಸೇರ್ಕೊಳ್ಳೋ ಪ್ಲಾನ್ ಇತ್ತಲ್ಲ, ಅದು ಸಲುವಾಗಿ ಅದಕ್ಕೆ ಸೇರ್ಕೊಂಡ್ ನನ್ನ ವಿಚಾರದಲ್ಲಿ ಏನಿತ್ತು ಗೊತ್ತಾ, ಈಗ ಇಂಡಿಯನ್ ಆರ್ಮ್ ಫೋರ್ಸಸ್ ಅಥವಾ ಯೂನಿಫಾರ್ಮ್ ಇರುವಂತ ಈಗ ಪೊಲೀಸ್ ಆಫೀಸರ್ ತಗೊಂಡ್ರೆ ತುಂಬಾ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಸುಮಾರು ಕಡೆ. ಆವಾಗ ನನ್ನ ಫ್ಯಾಮಿಲಿ ಅಫೆಕ್ಟ್ ಆಗ್ಬಾರ್ದು. ಈಗ ನನಗೊಬ್ಬ ಗಂಡ ಮಕ್ಕಳು ಇದ್ರೆ ಅವರಿಗೂ ಆ ನೋವು ಕೊಡಬಾರ್ದು, ನನಗೂ ಬ್ಯಾಕ್ ಆಫ್ ಮೈ ಮೈಂಡ್ ಅವ್ರನ್ನ ಬಿಟ್ಟು ಇವಾಗ ಇಲ್ಲಿಗೆ ಹೋಗ್ಬೇಕು, ಈಗ ಸಿಯಾಚಿನ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಅಥವಾ ಬಾರ್ಡರ್ಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ, ಹಿಂದೆ ನನ್ನ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಅವ್ರನ್ನ ಬಿಟ್ಟು ಇಲ್ಲಿ ಹೋಗ್ಬೇಕಂದ್ರೆ ಏನೋ ಒಂದು ಸೆಳೆತ ಬರಬಹುದು, ಕಾಂಪ್ರಮೈಸ್ ಬರಬಹುದು. ಸೊ ಅದೆಲ್ಲದನ್ನು ಬಿಟ್ಟು ನಾನು ಸಂಪೂರ್ಣವಾಗಿ ದೇಶಕ್ಕೆ ಅರ್ಪಣೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನೀವು ಪ್ಲಾನ್ ಮಾಡಿ ಮದ್ವೆ ಬೇಡ ಅಂತ ಹೇಳಿದ್ದು. ನಾಟ್ ಲೈಕ್ ಇಂಡಿಪೆಂಡೆಂಟ್ ಆಗಿ ಜೀವನ ಸಾಗಿಸ್ಬೇಕು, ಬೇರೆ ಪ್ರೊಫೆಷನ್ ಅಲ್ಲಿ ಆಸಕ್ತಿ ಇದ್ದಿದ್ರೆ ಮದ್ವೆ ಬೇಡ ಅಂತ ಯಾವ ಕಾರಣಕ್ಕೂ ಹೇಳಲ್ಲ ನಾನು. ಐ ಬಿಲೀವ್ ಇನ್ ದಟ್. ಬಟ್ ಆರ್ಮಿ ನೇವಿ ಅಂತ ಸೇರ್ಕೊಂಡಿದ್ರಿಂದ ಅಲ್ಲ, ಅದು ನಿಮ್ಮ ಅಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ರೈಟ್. ಇವಾಗ ಎಲ್ಲರೂ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋರ್ಗೆ ನೀವೇನ್ ಹೇಳ್ತೀರಾ? ಮದ್ವೆನೇ ಬೇಡ, ಇಂಡಿಪೆಂಡೆಂಟ್ ಆಗಿ ನಾನು ತುಂಬಾ ಸಾಧನೆ ಮಾಡ್ತೀನಿ ಅಂತ ಅನ್ಕೊಳ್ಳೋದು ನನ್ನ ಪ್ರಕಾರ ಅಷ್ಟು ಸಮಂಜಸ ಅಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದ್ರೆ ಮದ್ವೆನೂ ಆಗಿ ಸಿಕ್ಕಾಪಟ್ಟೆ ಸಾಧನೆ ಮಾಡಿದವ್ರನ್ನ ನಾವು ಬೇಕಾದಷ್ಟು ಜನ ನೋಡಿದೀವಿ. ಎಷ್ಟು ಜನ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ. ಇನ್ನು ಒಂದು ದೇಶದ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಇಂದ ಹಿಡಿದು ಬಹಳಷ್ಟು ಜನ ಏನೇನು ಅಂದ್ಕೊಳ್ತೀವೋ ಎಲ್ಲಾವುದು ಆಗತ್ತೆ. ಆದ್ರೆ ಎಲ್ಲಿ ಎಡುತ್ತೀವಿ ಅಂತ ಅಂದ್ರೆ, ಎಲ್ಲಿ ಲೈನ್ ಹಾಕಬೇಕು, ಎಲ್ಲಿ ಅದ್ರ ಬೆನ್ನ ಹಟ್ಟಿ ಹೋಗ್ಬೇಕು ನಾವು ಅನ್ನೋದ್ರಲ್ಲಿ ನಾವು ದಾರಿ ತಪ್ತೀವಿ. ಇವಾಗ ಮದ್ವೆ ಮಾಡ್ಕೊಂಡೆ, ನಾನು ಚೆನ್ನಾಗಿದ್ವಿ ನನ್ನ ಹಸ್ಬೆಂಡ್ ಜೊತೆ. ನನ್ನ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮಗುನೂ ಆಗಿತ್ತು. ಸಾರಿ ಅದಕ್ಕಿಂತ ಮುಂಚೆದೊಂದು ಕಥೆ ಹೇಳ್ತೀನಿ ನಿಮ್ಗೆ. ಮದ್ವೆಗೆ ಪ್ರಿಪೇರ್ ಆಗಿದ್ವಿ. ಇನ್ನು 4 ತಿಂಗಳಿಗೆ ಮದ್ವೆ ಇದೆ, ಎಲ್ಲ ಸೆಟ್ಲ್ ಆಗ್ಬಿಟ್ಟಿದೆ ಮನೆಯಲ್ಲಿ, ಎಲ್ಲ ಎವ್ರಿಥಿಂಗ್ ಡನ್. ಜೂನಲ್ಲಿ ಮದ್ವೆ, ಜೂನ್ 1ನೇ ತಾರೀಕು ಮದ್ವೆ. ಅರೌಂಡ್ ಜನವರಿ ಎಂಡ್ ಫೆಬ್ರವರಿನಲ್ಲಿ ನಮ್ಮ ಮನೆಯವ್ರು ಕಾಲ್ ಮಾಡ್ತಾರೆ. ಅವ್ರು ವಾಷಿಂಗ್ಟನ್ DC ನಲ್ಲಿ ಇರ್ತಾರೆ, ನಾನು ಹ್ಯೂಸ್ಟನ್ ಅಲ್ಲಿ ಇರ್ತೀನಿ. ಮಧ್ಯರಾತ್ರಿ 12 ಗಂಟೆ ಆಗಿರುತ್ತೆ. ಕಾಲ್ ಮಾಡಿ ಹೇಳ್ತಾರೆ, ಮದ್ವೆ ಕ್ಯಾನ್ಸಲ್ ಮಾಡ್ಬಿಡು, ಮದ್ವೆ ಆಗೋದು ಬೇಡ ಅಂತ ಹೇಳ್ತಾರೆ. ನಮ್ಮ ಯಜಮಾನ್ರು.
ನಾನು ಗಾಬರಿಯಾಗಿ ಹೋಗ್ತೀನಿ. ಏನು ಮಾತಾಡ್ತಾ ಇದ್ದೀರಾ ನೀವು? ಇಲ್ಲ, ನೀನು ನನ್ನನ್ನು ಮದುವೆ ಆಗಬೇಡ, ನಿಂಗೆ ಒಳ್ಳೊಳ್ಳೆ ಪ್ರಪೋಸಲ್ಸ್ ಖಂಡಿತ ಬರ್ತಾ ಇತ್ತು ಅವಾಗ್ಲೂ, ಅದು ಇದು ಎಲ್ಲ. ಯಾರ್ದಾದ್ರು ಮದುವೆ ಆಗ್ಬಿಡು, ನನ್ನನ್ನು ಮದುವೆ ಆಗಬೇಡ ನೀನು. ಏನಾಗಿದೆ ಫಸ್ಟು ಸ್ವಲ್ಪ ಹೇಳಿ. ಇಲ್ಲ, ನಿನಗೆ ಹೇಳ್ದಲ್ಲೇ ಒಂದು ವಿಚಾರ ಮಾಡಿಬಿಟ್ಟಿದ್ದೀನಿ, ನಾನು ಒಂದು ಕೆಲಸ ಮಾಡಿಬಿಟ್ಟಿದ್ದೀನಿ, ಅದು ಎಷ್ಟು ಆಳವಾಗಿ ನನಗೆ ಎಫೆಕ್ಟ್ ಆಗಿದೆ ಅಂದರೆ ಇವಾಗ ಹೇಳಲೇಬೇಕಾದಂಥ ಪರಿಸ್ಥಿತಿ ನಾ ಹೇಳ್ತಾ ಇದ್ದೀನಿ. ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದರು. 2000 ಕ್ರ್ಯಾಶ್ ಆಯಿತು ಗೊತ್ತಲ್ಲ US ಅಲ್ಲಿ. ಯಾವ ಮಟ್ಟಿಗೆ ಅಂತಂದರೆ ಅವ್ರಿಗೆ SAP ಸ್ಯಾಪ್ ಮಾಡಿದ್ದಲ್ವಾ, ತುಂಬ ಒಳ್ಳೆ ಕೆಲಸ ಸಿಕ್ಕಿತ್ತು, ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಸಿಕ್ಕಿತ್ತು. 1 ವರ್ಷ ಆಗಿತ್ತು ಅವ್ರ ಕೆಲಸ ಶುರು ಮಾಡಿ. ಒಳ್ಳೆ ಸಂಪಾದನೆ ಇತ್ತು, ಸೇವಿಂಗ್ಸು ತುಂಬ ಚೆನ್ನಾಗಿತ್ತು, ಯಾಕಂದ್ರೆ ಕಂಪನಿನೇ ಅವ್ರ ಎಕ್ಸ್ಪೆನ್ಸಸ್ಸು ಕೂಡ ನೋಡ್ಕೋತಾ ಇದ್ರು. ಸೊ ದುಡ್ದಿದ್ದೆಲ್ಲ ಎಲ್ಲ ಎತ್ತಿಟ್ಟಿರೋರು. ಅವ್ರೇನೊಂದು ತುಂಬ ಲಕ್ಸುರಿ ಖರ್ಚು ಮಾಡೋಂಥ ವ್ಯಕ್ತಿನೂ ಅಲ್ಲ, ಚೆನ್ನಾಗಿಟ್ಟಿದ್ರ. ಏನಾಗಿದೆ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ, ಥರ್ಡ್ ಪಾರ್ಟಿ ನಂಬಿ ಹಾಕಿದ್ರು. ಅವಾಗ US ಅಲ್ಲಿ ಹೇಗಿತ್ತು ಅಂತ ಅಂದ್ರೆ, ರಾಜೇಶ್ ಅವರೇ, ನೀವು ಎಲ್ಲೂ ಹೋದ್ರು, ನೀವು ಡಿನ್ನರ್ಗೋಗಿ, ಲಂಚ್ಗೋಗಿ, ರೆಸ್ಟೋರೆಂಟ್ಗೋಗಿ, ಬಸ್ಸಲ್ಲಿ ಕೂತ್ಕೊಳ್ಳಿ, ಪಬ್ಬಲ್ಲಿ ಕೂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ, ಕೆಲ್ಸಕ್ಕೆ ಹೋಗಿ, ನೀವು ಸಿನಿಮಾ ನೋಡೋಕೆ ಹೋಗಿ, ಪಕ್ಕದಲ್ಲಿರೋನಿಗೆ ನಿಮಗೆ ಪರಿಚಯ ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನೀನು ಯಾವ್ದಾದ್ರಲ್ಲಿ ಇನ್ವೆಸ್ಟ್ ಮಾಡಿದ್ಯಾ? ಆ ಮಟ್ಟದ ಕ್ರೇಜ್ ಇತ್ತು US ಅಲ್ಲಿ. ಬರೀ ಇದೆ, ಅದ್ರಲ್ಲಿ ಅಷ್ಟು ಸ್ಟಾಕ್ಸ್ ಇದೆ, ಇದ್ರಲ್ಲಿ ಇಷ್ಟಿದೆ, ಇದಿದೆ, ಅದಿದೆ. ಇವ್ರಿಗೆ ನಾನೇನೋ ಮಿಸ್ ಔಟ್ ಆಗೋಗಿದ್ದೀನಿ, ನಾನೇನೋ ತಪ್ಪು ಮಾಡಿದ್ದೀನಿ. ಎಲ್ಲರೂ ಇಷ್ಟು ಚೆನ್ನಾಗಿ, ಆ್ಯಂಡ್ ಇಟ್ ವಾಸ್ ಗೋಯಿಂಗ್ ಅಪ್ ಅಲ್ವಾ, ಎಲ್ಲರೂ ಇಷ್ಟು ಚೆನ್ನಾಗಿ ಇದ್ರ ಬಗ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾನೇನೋ ಕಳ್ಕೊತಾ ಇದ್ದೀನಿ, ನಾನೇನೋ ಮಿಸ್ ಔಟ್ ಆಗ್ತಾ ಇದ್ದೀನಿ ಅನ್ನೋದಕ್ಕೆ ಏನು ಮಾಡಿದ್ರು, ರಿಸರ್ಚ್ ಮಾಡ್ದೇನು ಸುಮಾರು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರು. ಸುಮ್ಮನೆ ಬ್ಲೈಂಡ್ ಆಗಿ. ನೀವೇನೋ ಹೇಳ್ತೀರಾ, ಯಮುನಾ ಅವರೇ, ನಂದು ಈ ಸ್ಟಾಕಲ್ಲಿ ಇಷ್ಟಿದೆ, ಲಾಸ್ಟ್ ವೀಕ್ ಇಷ್ಟಿತ್ತು, ಇವಾಗ ಇಷ್ಟಾಗಿದೆ, ಇಟ್ಸ್ ಗೋಯಿಂಗ್ ವೆರಿ ಗುಡ್ ಅಂತೀರಾ. ನಿಮ್ಮನ್ನು ನಂಬಿ, ಅದಷ್ಟೇ ಮಾತನ್ನ ನಂಬಿ ನಾನು ಹಾಕ್ಬಿಟ್ಟಿರ್ತೀನಿ. ಈ ರೀತಿ ಹಾಕಿ 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 ಏನು ಮಾಡಿದ್ದಾರೆ, ಅವ್ರ ಹತ್ರ ಇದ್ದಿದ್ದು ಸೇವಿಂಗ್ಸ್ ಎಲ್ಲದನ್ನು ಹಾಕಿದ್ದಾರೆ. ಏನಾಗಿದೆ, ಕ್ರ್ಯಾಶ್ ಆದಾಗ ಕೆಳಗಡೆ ಹೋಗಕ್ಕೆ ಶುರುವಾಯಿತು. ಕೆಳಗಡೆ ಹೋಗಕ್ಕೆ ಶುರುವಾದಾಗ ಮಾತೇನು ಶುರು ಆಗುತ್ತೆ, ಕೆಳಗಡೆ ಹೋಗ್ತಾ ಇದೆ, ಇದ್ರಲ್ಲಿ ಹಾಕೋಣ, ಇವಾಗ ನೆಕ್ಸ್ಟ್ ವೀಕ್ ಮುಂದೆ ಬರುತ್ತೆ. ಎಸ್, ಏನ್ ಮಾಡಿದ್ರು, ಸಾಲ ತಗೊಂಡು ಹಾಕಕ್ ಶುರು ಮಾಡಿದ್ರು. ಆಮೇಲೆ ಸಾಲನು ಎಷ್ಟು ಜನ ಯಾರು ಕೊಡ್ತಾರೆ, ಒಂದ್ $40,000-50,000 ಸಾಲ ತೆಗೆದ್ರು, ಹಾಕಿದ್ರು. ಅದಾದ್ಮೇಲೆ ಇನ್ನೂ ಕೆಳಗೆ ಹೋಯ್ತಲ್ಲ, ಕ್ರೆಡಿಟ್ ಕಾರ್ಡಿಂದೆಲ್ಲ ಸಾಲ ತೆಗೆದು ಹಾಕಿದ್ದಾರೆ, ಏನು ಬಿಟ್ಟಿಲ್ಲ. ಎಲ್ಲ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಎಲ್ಲ ಸಾಲ ತೆಗೆದು ಹಾಕಿ ಕೊನೆಗೆ ಎಲ್ಲ ಕ್ರ್ಯಾಶ್ ಆಯ್ತು, ಎಲ್ಲ ಬಿದ್ದೋಗಿದೆ. ಮದ್ವೆಗೆ ಬರಕ್ಕೆ ಫ್ಲೈಟ್ಗೂ ಸಹ ದುಡ್ಡಿಲ್ಲ. ಮದ್ವೆ ಶಾಪಿಂಗ್ ಎಲ್ಲ ಬಿಟ್ಟೇ ಬಿಡಿ, ಬಹಳ ಕೆಟ್ಟ ಪರಿಸ್ಥಿತಿನಲ್ಲಿ. ನನಗೇನು ಇದ್ರ ಬಗ್ಗೆ ಹೇಳಿಲ್ಲ ಅವ್ರು, ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಅವತ್ತು ಕಾಲ್ ಮಾಡಿ ಹೇಳ್ತಾರೆ, ಮದುವೆ ಕ್ಯಾನ್ಸಲ್ ಮಾಡಿಬಿಡು, ಈ ಥರ ಜೀವನದಲ್ಲಿ ನೆಗೆಟಿವ್ ಇರೋನ್ನ ನೀನು ಯಾಕೆ ಮದುವೆ ಮಾಡ್ಕೊಂಡು ಜೀವನ ಶುರು ಮಾಡಬೇಕು? ಎಲ್ಲರೂ ಜೀವನ ಶುರು ಮಾಡುವಾಗ ಒಂದು ಬ್ರೈಟ್ ನೋಟಲ್ಲಿ ಶುರು ಮಾಡ್ತಾರೆ, ನೀನು ಯಾಕೆ ಫ್ಲಾಪ್ ಆಗಿರೋನ್ ಜೊತೆ ಜೀವನ ಶುರು ಮಾಡಬೇಕು? ಬೇಡ, ಯು ಆರ್ ಹಾರ್ಡ್ ವರ್ಕಿಂಗ್, ಯು ಆರ್ ಟ್ಯಾಲೆಂಟೆಡ್, ಯು ಆರ್ ಅ ವೆರಿ ಗುಡ್ ಪರ್ಸನ್, ನಿನಗೆ ಇದು ಸೂಟ್ ಆಗಲ್ಲ, ನೀನು ಬೇರೆ ಮದುವೆ ಮಾಡ್ಕೋ, ಬೇಡ, ಮದುವೆ ಆಗೋದು ಬೇಡ ಆಯಿತು ಅಂತ. ಅರ್ಥ ಆಯ್ತು ನನಗೆ. ನಾ ಹೇಳಿದೆ, ಆಯಿತು. ನೀವು ತುಂಬ ಡಿಪ್ರೆಸ್ಡ್ ಆಗಿದ್ರು, ಯಾವ ಮಟ್ಟಿಗೆ ಅಂತ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಈ ಥರ ಎಲ್ಲನೂ ಕಳ್ಕೊಂಡಿರೋರಿಗೆ ಮನಸ್ಥಿತಿ ಹೇಗಿರುತ್ತೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಅದಕ್ಕೆ ಏನು ಮಾತಾಡಕ್ಕೆ ಹೋಗಲಿಲ್ಲ. ಇದನ್ನು ಮದುವೆನ ಬ್ರೇಕಪ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಬಂದು ಹೋಗ್ಬೋದಾ ನೀವು ಹ್ಯೂಸ್ಟನ್ಗೆ ಅಂತ ಕೇಳಿದೆ. ಅದೊಂದೇ ರಿಕ್ವೆಸ್ಟ್ ಮಾಡೋದು, ನಾನು ಇನ್ನೇನು ರಿಕ್ವೆಸ್ಟ್ ನಿಮ್ಗೇನು ಕೇಳ್ಕೊಳ್ಳಲ್ಲ ಅಂದೆ. ಪಾಪ ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು, ತುಂಬ ಪ್ರೀತಿ ಕಾಳಜಿ ಇತ್ತು. ಖಂಡಿತ ಬರ್ತೀನಿ ಅಂದರು. ಇಮ್ಮಿಡಿಯೇಟ್ ವೀಕೆಂಡೇ ಬಂದರು, ಶನಿವಾರ ಭಾನುವಾರ ಬಂದರು ಹ್ಯೂಸ್ಟನ್ಗೆ. ನಾನೇನು ಇದ್ರ ಬಗ್ಗೆ ಕೇಳಕ್ಕೆ ಹೋಗಲಿಲ್ಲ, ಮಾತಾಡಕ್ಕೆ ಹೋಗಲಿಲ್ಲ. ಎಷ್ಟು ಕಳ್ಕೊಂಡ್ರಿ, ಯಾಕೆ, ಏನು, ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು, ರಿಸರ್ಚ್ ಮಾಡಿಲ್ವಾ, ಅದೇಂಗೆ ಸುಮ್ಮನೆ ಹಾಕಿಬಿಟ್ರಿ, ಏನು ಮಾತಾಡಲಿಲ್ಲ. ನಾನು ಒಂದು 3-4 ಮನೆಗೆ ಹೋಗಬೇಕು, ನನ್ನ ಜೊತೆ ಬನ್ನಿ ಅಂದೆ. ಬರ್ತೀನಿ ಅಂದರು. ಒಂದು ಲೇಡಿ ಮನೆಗೆ ಕರ್ಕೊಂಡು ಹೋದೆ. ಅವರು ಒಂದು 65-68 ವರ್ಷ, ಹಸ್ಬೆಂಡು ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ಟಿದ್ರು. ಇವ್ರಿಗೊಂದಷ್ಟು ಸಾಕಷ್ಟು ಹಣನ ಇಟ್ಟಿದ್ರು. ಆಮೇಲೆ 401k ಏನೇನೋ ಸೇವಿಂಗ್ಸ್ ಇರುತ್ತಲ್ಲ, EMI ಏನು ಮಾಡಿದೆ, ಇದೇ ಥರ ಕೇಳಿಕೊಂಡು ಎಲ್ಲನೂ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಕಳ್ಕೊಂಡ್ಬಿಟ್ಟಿದೆ. 2 ಮಕ್ಕಳು, ಸೆಟ್ಲಾಗಿಲ್ಲ ಇನ್ನು. ಮಗಳಿಗೆ ಮದುವೆ ಮಾಡಬೇಕು, ಮಗನಿಗೇನು ಕೆಲಸ ಸಿಕ್ಕಿಲ್ಲ, ಚಿಕ್ಕವನು. ಅವ್ರ ಮನೆ ಕರ್ಕೊಂಡು ಹೋದೆ, ಮಾತಾಡಿಸ್ಕೊಂಡು ಹೇಗೆ ಏನು ಎತ್ತ. ಅವರು, ನನಗೆ ಕೆಲಸಕ್ಕೆ ಹೋಗೋಕ್ಕೂ ನನಗೆ ಎನರ್ಜಿ ಇಲ್ಲ, ನನಗೆ ಹೋದ್ರು ಯಾರು ಕೆಲಸನೂ ಕೊಡಲ್ಲ, ದುಡಿಯೋಕ್ಕೆ ಗಂಡ ಇಲ್ಲ, ಅವ್ರು ಕೊಟ್ಟಿದ್ದ ಸೇವಿಂಗ್ಸ್ ಎಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಈ ಮನೆ ಒಂದು ಬಿಟ್ಟರೆ ಯಮುನಾ ನನ್ನ ಹತ್ರ ಏನೂ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕಿದ್ರು. ಜೊತೆಗೆ ಇವರು ಇದ್ರು. ಅದೇ ಥರ ಇನ್ನೊಂದು ಮನೆ ಸೇಮ್, ಅವರು ಅಷ್ಟೇ 75-80 ವರ್ಷದವರು, ಅವರು ಎಲ್ಲ ಕಳ್ಕೊಂಡಿದ್ದಾರೆ. ಈ ರೀತಿ ನಾನೊಂದು 4-5 ಪ್ಲ್ಯಾನ್ ಮಾಡಿದ್ದೆ. ಇವ್ರು ಬಂದಾಗ ಎಲ್ಲರನ್ನು ಮೀಟ್ ಮಾಡಿದ್ಮೇಲೆ ಮನೆಗೆ ಬಂದಮೇಲೆ ಹೇಳಿದೆ, ನಿಮ್ಗೆ ಎಷ್ಟು ವರ್ಷ? ನಿಮಗೆ 27 ಅವಾಗ ಎಂಟ್ರ್ ಆಗ್ತಿದ್ರು, ನನಗೆ 26. ಆ ಅಮ್ಮ 68. ಇನ್ನೊಬ್ಬರು ಮನೆಗೆ ಹೋಗಿದ್ವಿ, ಅವ್ರು 80 ವರ್ಷ.
ಅವ್ರಿಗೆ ಏನ್ ಜೀವನ ಇದೆ, ಎಲ್ಲಿ ಹೋಗ್ತಾರೆ ಈಗ ದುಡಿಯಕ್ಕೆ, ಏನ್ ಮಾಡ್ತಾರೆ ಇವಾಗ ಅವರು? ಇದ್ದಿದ್ ಪದ್ದಿದ್ ಎಲ್ಲ ಕಳ್ಕೊಂಡಿದ್ದಾರೆ. ನಿಮ್ಮ ವಯಸ್ಸಲ್ಲಿ ಎಷ್ಟೊಂದ್ ಜನ ಸೆಟ್ಲೇ ಆಗಿರಲ್ಲ, ಇನ್ನು ಜಾಬೇ ಸಿಕ್ಕಿರಲ್ಲ. ಇನ್ನು ಎಷ್ಟೋ ಜನ ಓದ್ತಾ ಇರ್ತಾರೆ, 26, 27 ಅಂದ್ರೆ ತುಂಬಾ ಜನ ಇನ್ನೂ ಓದ್ತಾ ಇರ್ತಾರೆ. PhD ಮಾಡೋರಾಗ್ಬಹುದು ಅಥವಾ ಮೆಡಿಸಿನ್ ಮಾಡೋರಾಗ್ಬಹುದು. ಯಾಕಿಷ್ಟು ಡಿಪ್ರೆಷನ್ಗೆ ಹೋಗಿದ್ದೀರಾ? ಬನ್ನಿ ಹೊಸ ಜೀವನ ಶುರು ಮಾಡೋಣ ಅಂತ ಹೇಳ್ದೆ. ಅಲ್ಲ, ನಿನಗೆ ಒಂದೊಳ್ಳೆ ಕಾರ್ ಇಲ್ಲ, ಒಂದೊಳ್ಳೆ ಮನೆ ಇಲ್ಲ, ಮದ್ವೆಗೂ ಲಕ್ಸುರಿಯಸ್ ಆಗಿ ಮದ್ವೆ ಆಗಕ್ಕೆ ದುಡ್ಡಿಲ್ಲ, ಇಂಥ ಜೀವನ ಶುರು ಮಾಡ್ಬೇಕಾ? ಹೇಳ್ದೆ, ತುಂಬಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದ್ವೆ ಆಗಿ ನಡೀತಾರೋರು ಎಷ್ಟು ಜನ ಸುಖವಾಗಿ ಸಂಸಾರ ಮಾಡ್ತಾ ಇದಾರೆ, ಅದ್ರ ಮೇಲೆ ನಂಬಿಕೆ ಇಟ್ಕೊಳಕ್ಕಾಗತ್ತಾ? ನಮ್ಮಿಬ್ಬರದು ಬಾಂಡಿಂಗ್ ಇಂಪಾರ್ಟೆಂಟ್, ನಮ್ಮ ರಿಲೇಶನ್ಶಿಪ್ ಇಂಪಾರ್ಟೆಂಟ್. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಜೀವನದಲ್ಲಿ ಗಮನ ಕೊಟ್ಟವಳು ಅಲ್ಲ, ಅದಕ್ಕೆ ಬೆಲೆ ಕೊಟ್ಟವಳು ಅಲ್ಲ. ನಾನು ಅಷ್ಟು ಅದು ಇರಬೇಕು ಅಷ್ಟೇ. ಓಡಾಡಕ್ಕೊಂದು ಕಾರ್ ಇರಬೇಕು, ಆ ಥರದವಳು ನಾನು. ನಾಳೆ ಅದ್ಯಾವುದೋ ಆಸೆಗಳು ನನಗಿಲ್ಲ. ನಾನು ಐಮ್ ಓಕೆ, ನಿಮಗೆ ಓಕೆ ಅನ್ಸಿದ್ರೆ ಅಭ್ಯಂತರ ಇಲ್ಲ, ಬನ್ನಿ ಹೆಂಗೆ ಡೇಟ್ ಫಿಕ್ಸ್ ಮಾಡಿದೀವೋ ಅದೇ ಡೇಟಿಗೆ ಮದುವೆ ಆಗೋಣ ಅಂದೆ. ಅವ್ರಿಗೆ ನೋ ಅನ್ನೋಕ್ಕೆ ಪಾಪ ಅವ್ರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಂತ ಈ ರೀತಿನೂ ಯೋಚನೆ ಮಾಡ್ತಾರಾ? ಈಗ ಸಾಮಾನ್ಯ ಹುಡುಗ ಫ್ಲಾಪ್ ಅಂದ ತಕ್ಷಣ ಇಮಿಡಿಯೇಟ್ಲಿ ಈ ಕಿತ್ತೋಗಿರೋ ಯಾಕೆ ಮದುವೆ ಆಗಬೇಕು, ಸಾರಿ ಫಾರ್ ದಟ್ ವರ್ಡ್ ಅಂತ ಯೋಚನೆ ಮಾಡೋರು ಜಾಸ್ತಿ. ಸೊ ತುಂಬಾ ಖುಷಿಯಾಗಿ ಹೋಗಿ ಮದುವೆ ಆದ್ವಿ. ಈ ವಿಚಾರ ನಾವು ಮನೇಲಿ ಹೇಳಿರ್ಲಿಲ್ಲ, ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನೇ ಹೇಳಿದೆ, ಯಾರಿಗೂ ಹೇಳ್ಬೇಡಿ. ಶ್ರೀನಿಧಿ ಸ್ವಲ್ಪ ಓಪನ್ನು, ಎಲ್ಲ ಹೇಳ್ಕೊಂಡ್ ಬಿಡ್ತಾರೆ. ನಾನು ಹೇಳಿದೆ ಬೇಡ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ. ನೋಡು, ಏನೂ ಇಲ್ದಲೆ ಈಗ ಹೋಗಿ ಹೊಸ ಸಂಸಾರ ಶುರು ಮಾಡ್ತಾ ಇದ್ದಾರೆ. ಸೊ ನಾವು ಸ್ಕ್ರಾಚ್ ಇಂದ ಶುರು ಮಾಡಿದ್ವಿ. ಇಬ್ರು ಹಾರ್ಡ್ ವರ್ಕಿಂಗು, ನನ್ನ ಫೀಲ್ಡಲ್ಲಿ ನಾನು ಹಾರ್ಡ್ ವರ್ಕಿಂಗು. ಆಮೇಲೆ ನನಗೆ ಒಂದು ಗ್ಯಾರಂಟಿ ಏನಿತ್ತು ಅಂತ ಅಂದ್ರೆ, ಅವರು ಫೋಕಸ್ಡ್ ಪರ್ಸನ್, ಆಮೇಲೆ ತುಂಬಾ ಶಾರ್ಪ್ ಮನುಷ್ಯ, ತುಂಬಾ ಶಾರ್ಪ್ ಆಗಿದ್ರು. ಯಾವ ಸಬ್ಜೆಕ್ಟ್ ಆದ್ರೂ ತುಂಬಾ ಚೆನ್ನಾಗಿ ಪಿಕಪ್ ಮಾಡೋರು, ಕಷ್ಟಪಡೋರು, ಕೆಲಸದಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡಿದ್ರು. ಸೊ ಹಾಗಾಗಿ ಗೊತ್ತಿತ್ತು ನನಗೆ ಇವತ್ತಿಗೆ ಈಗ ಇಲ್ಲಿರಬಹುದು, ಬಟ್ ಅವರ ಒಂದು ಜ್ಞಾನ ಏನಿದೆ ಅದು ಡೆಫಿನೆಟ್ ಆಗಿ ನಾಳೆ ದಿನ ಒಳ್ಳೇದಾಗತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತಿತ್ತು. ಇದು ನಮ್ಮ ಪ್ರಯಾಣ. ಎಷ್ಟು ಜನ ಹೆಣ್ಮಕ್ಳು ನಿಮ್ ತರ ಯೋಚನೆ ಮಾಡ್ತಾರೆ? ಮದ್ವೆ 3 ತಿಂಗಳಲ್ಲಿದೆ, 3 ತಿಂಗಳಿಗೆ ಮದ್ವೆ ಆಗತ್ತೆ, ಹುಡುಗ ಫೋನ್ ಮಾಡಿ ಹೇಳ್ತಾನೆ ದುಡ್ಡಿಲ್ಲ, ಏನೂ ಇಲ್ಲ, ನನ್ನ ಬಿಟ್ಬಿಡು, ನಾನು ಪಾಪರ್ ಆಗಿದ್ದೀನಿ ಅಂತ ಹುಡುಗಂಗ್ ಲೈಫ್ ಕೊಡ್ತೀರ? ತುಂಬಾ ಜನ ಇದ್ದಾರೆ. ವಾವ್, ಅಮೇಜಿಂಗ್. ತುಂಬಾ ಜನ ಇದ್ದಾರೆ. ಇಲ್ಲ, ನಾನೊಬ್ಳೆ ಅಲ್ಲ ರಾಜೇಶ್ ಅವರೇ, ಹೇಳ್ತೀನಿ, ತುಂಬಾ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ವಿರಳ, ತುಂಬಾ ಕಡಿಮೆ. ಇತ್ತೀಚಿನ ಜನರೇಷನ್ ಅಲ್ಲಂತೂ ನಾನೇ ನೋಡ್ತಾ ಇದ್ದೀನಲ್ಲ, ನಮ್ಮ ಫ್ಯಾಮಿಲಿಗಳಲ್ಲೇ, ಕಸಿನ್ ಅಲ್ಲೇ, ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ನೋಡ್ತೀವಲ್ವಾ, ಈಗ ಗೊತ್ತಾಗೋಯ್ತು ನನಗೆ. ಅವ್ನು ಹೇಳ್ಕೊಂಡಂಗೆ 10 ಸೈಟ್ ಅಲ್ವಂತೆ, 2 ಸೈಟ್ ಇರೋದು ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡಿರೋ ಮದ್ವೆಗಳು ಇವೆ. ಸೊ ಹಾಗಾಗಿ ಎಲ್ಲಾ ತರದ್ದು ನೋಡಿರ್ತೀವಿ. ಅಲ್ಲ, ಈಗ ಹುಡುಗಂಗೆ ಮದ್ವೆ ಆಗ್ಬೇಕು ಅಂತ ಬಂದಾಗ, ಒಂದು 29-30 ವರ್ಷಕ್ಕೆ ಒಂದು ಹುಡುಗಂಗೆ ಬಂದಿದ್ದಾಗ ತಂದೆ ತಾಯಿಗಳು ಯೋಚನೆ ಮಾಡೋದು ತಪ್ಪಿಲ್ಲ. ಹೌದು, ಹೆಣ್ಮಕ್ಳು ಕೂಡ ಯೋಚನೆ ಮಾಡ್ಬೇಕು. 30 ವರ್ಷಕ್ಕೆ ಒಂದ್ ಹುಡುಗ ಮನೆ ತಗೊಂಡು, ಸೈಟ್ ತಗೊಂಡು, ಕಾರ್ ತಗೊಂಡು ಹೆಂಗ್ ಸೆಟ್ಲ್ ಆಗಕ್ ಸಾಧ್ಯ ಆಗತ್ತೆ? ಖಂಡಿತ. ಅವ್ರ ಅಪ್ಪನೋ ತಾತನೋ ಮಾಡಿಟ್ಟಿದ್ರೆ ಬಿಟ್ರೆ, ಹುಡುಗರು ದುಡಿಬೇಕು, ದುಡಿಯಕ್ಕೊಂದು ಅವಕಾಶ ಮಾಡಬೇಕು. ನಿಮ್ಮಂತ ಹೆಣ್ಮಕ್ಳು ಸಪೋರ್ಟ್ ಮಾಡ್ಬೇಕು. ಅಂಡ್ ನೀವ್ ಮಾಡಿದಿರ, ನಿಜವಾಗ್ಲು ಎಷ್ಟು ಒಳ್ಳೆ ಆದರ್ಶ ಕತೆ ನಿಮ್ದು. ಅದಿನ್ನೊಂದು ಹೇಳ, ನಾನು ಇದೇ ಒಂದು ಯೂನಿವರ್ಸಿಟಿನಲ್ಲಿ ನನಗೆ ಮೋಟಿವೇಶನಲ್ ಸ್ಪೀಚಸ್ ಕೂಡ ಕರೀತಾ ಇರ್ತಾರೆ. ಅಲ್ಲಿ ನಾನು ಹೆಣ್ಮಕ್ಳಿಗೆ ಹೇಳಿದ್ದು ಏನ್ ಗೊತ್ತಾ, ಅದು ಬಂದಿದ್ದು ನನ್ನ ಗಂಡ ಒಂದಿನ ಅವ್ನು ಮಿಲಿಯನೇರ್ ಆಗ್ತಾನೆ, ಇವತ್ತು ಹಿ ಈಸ್ ವೆರಿ ವೆಲ್ ಟು ಡೂ, ಅದು ಬೇರೆ ವಿಚಾರ. ಅದನ್ನ ಮನ್ಸಲ್ಲಿ ಇಟ್ಕೊಂಡಲ್ಲ ನಾನು ಇದನ್ನ ಶುರು ಮಾಡೋಣ ಜೀವನ ಅಂತ ಹೇಳಿದ್ದು, ನನ್ನ ಮೇಲಿರೋ ಕಾನ್ಫಿಡೆನ್ಸ್ ಇಂದ. ಅಂದ್ರೆ ನನ್ನಲ್ಲಿರೋ ಸ್ಕಿಲ್ಸ್ ಆಗ್ಬೋದು, ಕೌಶಲ್ಯಗಳಾಗ್ಬೋದು, ಅಥವಾ ನನ್ನ ಮೇಲಿರೋ ನನಗೆ ನಂಬಿಕೆ ಆಗ್ಬೋದು, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋ ಛಲ ಇರಬಹುದು, ನಾನು ನನ್ನ ಸಂಸಾರನ ಮುಂದೆ ತಗೊಂಡು ಹೋಗ್ತೀನಿ ಅಂತ ಪ್ರತಿ ಹೆಣ್ಮಗಳಿಗೂ ಆ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡ್ಬಿಟ್ರೆ, ಗಂಡ ಏನು ಎತ್ತ ಅವನು ಎಷ್ಟು ದುಡ್ಡು ತರ್ತಾ ಇದ್ದಾನೆ ಅದ್ರ ಮೇಲೆ ಕಣ್ಣಿಟ್ಟಿರೋ ಅವಶ್ಯಕತೆ ಇರಲ್ಲ. ನೀವ್ ಹೇಳಿದ್ ಎಷ್ಟು ಸತ್ಯ. 10 ಸೈಟ್ಗಳು ಇಲ್ಲ ಅವ್ರ ಹತ್ರ ಸುಳ್ಳು ಹೇಳ್ಬಿಟ್ಟಿದಾನೆ ನೋಡು. ಸೊ ಅಲ್ಲಿ ನಮ್ಮೇಲೆ ನಾವು ಆ ನಂಬಿಕೆ ಯಾಕೆ ಬೆಳೆಸ್ಕೋಬಾರ್ದು ಅಲ್ವಾ? ಈ ಸಂಸಾರನ 2 ವರ್ಷ ಕೆಲಸ ಹೋಯ್ತಪ್ಪ ಗಂಡಂಗೆ ಅಂತಾನೆ ಇಟ್ಕೊಳ್ಳೋಣ. ಡೋಂಟ್ ವರಿ, ನೆವರ್ ಮೈಂಡ್, ನಾನ್ ಮುನ್ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕೆಪಾಸಿಟಿನ ನೀವ್ ಯಾಕೆ ಬೆಳೆಸ್ಕೊಳ್ಬಾರ್ದು? ಎಲ್ಲ ಗಂಡನ ಮೇಲೆನೆ ಯಾಕೆ ಆ ಒತ್ತಡ ಅಲ್ವಾ? ಅದು ನನ್ನ ನಂಬಿಕೆ. ಮ್ಯಾಮ್, ಈಗ ನೀವು ನಿಮ್ದು 25 ವರ್ಷದ ಸಕ್ಸಸ್ಫುಲ್ ದಾಂಪತ್ಯ ಹೌದು ಅಲ್ವಾ? ಈಗ ಇತ್ತೀಚೆಗೆಲ್ಲ ನೀವು ನೋಡ್ತಿದ್ರ, ಇದು ನಾನು ಹೆಂಗ್ ಹೇಳಕ್ಕೂ ಬೇಜಾರಾಗತ್ತೆ, ಒಂದು ಟ್ರೆಂಡ್ ಶುರು ಆಗೋಗಿದೆ, ಮದುವೆಗಳಿಗೆ ಬೆಲೆನೇ ಇಲ್ಲ. ಇವತ್ತು ಮದುವೆ ಅಲ್ಲಾಯ್ತು ಇಲ್ಲಾಯ್ತು ಅಂತ ಫೋಟೋ ಹಾಕ್ತಾರೆ, ಇನ್ನೊಂದು 6 ತಿಂಗಳಿಗೆ ವಿ ಆರ್ ಸೆಪರೇಟೆಡ್ ಅಂತ ಒಂದು ಸ್ಟೋರಿಲಿ ಹಾಕ್ಬಿಡ್ತಾರೆ. ಸೆಪರೇಟೆಡ್ ಆದ್ರೂ ಓಕೆ, ಮೊನ್ನೆದೆಲ್ಲ ನೋಡ್ತಾ ಇದ್ದೀರಾ, ಹನಿಮೂನಿಗೆ ಕರ್ಕೊಂಡೋಗಿ ಎಂತ ಕ್ರೂರಿಗಳು, ಯಪ್ಪಾ ದೇವ್ರೆ, ಸಾಯಿಸೋ ಲೆವೆಲ್ಗೆ. ಅಲ್ಲ, ಒಬ್ಬ ಮಹಾತಾಯಿ ಕೂಲ್ ಡ್ರಿಂಕ್ಸ್ ಅಲ್ಲಿ ವಿಷ ಹಾಕಿ ಸಾಯಿಸ್ತಾಳೆ, ಇನ್ನೊಬ್ಬ ಗಂಡ ಕುಕ್ಕರ್ ಅಲ್ಲಿ ಇಡ್ತಾನೆ. ಏನೇನ್ ನಡೀತಾ ಇದೆ ನಿಜವಾಗ್ಲೂನು.
ನಾನು ಹೇಳೋದೇನು ಗೊತ್ತಾ, ಒಂದು ಇಷ್ಟ ಇಲ್ವಾ, ಬೇರೆಯವ್ರನ್ನ ಯಾರನ್ನಾದ್ರೂ ಪ್ರೀತಿಸ್ತಾ ಇರ್ತೀರೋ ಅಥವಾ ಇನ್ಯಾರ್ದೋ ಮೇಲೆ ಮನ್ಸಿರತ್ತಾ, ಮದುವೆನೇ ಆಗಬೇಡಿ. ನಿಮ್ಮ ಅಪ್ಪ ಅಮ್ಮ ತೋರಿಸಿದವ್ರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ನನಗೆ ಇವನನ್ನ ಮದುವೆ ಆಗೋಕೆ ಇಷ್ಟ ಇಲ್ಲ, ಇನ್ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ, ಅಲ್ಲಿಗೆ ಮುಗಿಸ್ಬಿಡಿ. ಅದು ಬಿಟ್ಟು ಮದುವೆ ಮಾಡ್ಕೊಂಡು ಅವನಿಗೆ ಟಾರ್ಚರ್ ಕೊಟ್ಟು ಅಥವಾ ಇವಳಿಗೆ ಟಾರ್ಚರ್ ಕೊಟ್ಟು ಸಾಯಿಸೋ ಲೆವೆಲ್ವರೆಗೂ ಹೋಗೋದು, ಇದೆಲ್ಲ ಮನುಷ್ಯತ್ವನೇ ಇಲ್ಲದೆ ಇರೋಂಥ ವಿಚಾರಗಳು. ಇನ್ನೊಂದು ನೀವು ಹೇಳಿದ್ರೆ ಸೆಪ್ರೇಟ್ ಆಗ್ತಾ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ. ಏನು ಅಂತ ಅಂದರೆ, ಮೇನಾಗಿ ಮದುವೆ ಅಂದರೆ, ಈಗ ನಾನು ನನ್ನ ಗಂಡ 25 ವರ್ಷದಿಂದ ಜೊತೆಗಿರಬಹುದು, ಹಾಗಂದ್ಬಿಟ್ಟು ನಮಗೆ ಜಗಳನೇ ಆಗಲ್ಲ, ನಮಗೆ ವ್ಯತ್ಯಾಸಗಳೇ ಇಲ್ಲ, ನಾವು ಮೇಡ್ ಫಾರ್ ಈಚ್ ಅದರ್ ಥರ ಬದುಕ್ತಾ ಇದ್ದೀವಿ, ನಮ್ಮೆಲ್ಲ ಇಂಟ್ರೆಸ್ಟ್ಗಳು ಒಂದೇ. ಖಂಡಿತ ಇಲ್ಲ. ನಾವು ಎಲ್ಲರ ರೀತಿ ಜಗಳಗಳಾಗತ್ತೆ. ಇಬ್ರು ಜೊತೆಗಿದ್ದೇವೆ ಅಂತ ಅಂದಾಗ ಜಗಳ ಆಗೇ ಆಗತ್ತೆ. ಅಣ್ಣ ತಂಗಿಗೆ ಜಗಳ ಆಗಲ್ವಾ? ಮಕ್ಕಳಿಗೂ ಪೇರೆಂಟ್ಸ್ಗೂ ಜಗಳ ಆಗಲ್ವಾ? ಇಬ್ರು ಜೊತೆಗಿದ್ದೀವಿ ಅಂತ ಅಂದಾಗ ಜಗಳ ಆಗೋದು ಸಹಜ. ಜಗಳ ಆಗತ್ತೆ, ತುಂಬಾ ವ್ಯತ್ಯಾಸಗಳು ಬರುತ್ತೆ, ಡಿಫ್ರೆನ್ಸಸ್ ಬರುತ್ತೆ, ಮಾತಿನ ಚಕಮಕಿಗಳು ನಡೆಯುತ್ತೆ, ಇಂಟ್ರೆಸ್ಟ್ಗಳಲ್ಲಿ ಬಹಳ ವ್ಯತ್ಯಾಸಗಳು ಬರುತ್ತೆ. ಕಾಂಪ್ರಮೈಸ್ ಏನ್ ಮಿಸ್ ಹೊಡಿತಾ ಇದೆ ಈಗಿನ ಜನರೇಷನ್ ಅಲ್ಲಿ ಅಂತ ಅಂದ್ರೆ, ಕಾಂಪ್ರಮೈಸಿಂಗ್ ನೇಚರ್ ಇಲ್ಲ, ಹೊಂದ್ಕೊಂಡು ಹೋಗೋ ಸ್ವಭಾವ ಇಲ್ಲ. ಈಗ ನಾವೇನು ಅಂತಂದ್ರೆ, ಕಷ್ಟನ ನಷ್ಟ ಈಗ ಜೊತೆಗಿದ್ದೀವಿ, ನಮ್ದು ಸಂಸಾರ, ನನ್ನ ಕುಟುಂಬ ನಂದು ಅಂತ ಬಂದ ಮೇಲೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ನಾವು ಆ ರೀತಿಯಾಗಿ ಯೋಚನೆ ಮಾಡ್ತೀವಿ. ಇವಾಗ ಇನ್ನೊಂದೇನಾಗಿದೆ, ತುಂಬಾ ಜನ ಇಂಡಿಪೆಂಡೆಂಟ್ ಆಗಿರೋದ್ರಿಂದ, ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟಾ, ನಂದು ಒಂದು ಜಾಬ್ ಇದೆಯಾ, ಯಾರಿಗೂ ಕೇಳ್ಬೇಕಾ ಅವಶ್ಯಕತೆ, ನಾನು ಯಾಕೆ ತಗ್ಗಿ ಬಗ್ಗಿ ನಡಿಬೇಕು. ಆ ತಗ್ಗಿ ಬಗ್ಗಿ ಅನ್ನೋದು ಏನಾಗಿದೆ ಕಾನ್ಸೆಪ್ಟು, ಇತ್ತೀಚೆಗೆ ಅದು ಸರಿಯಾದ ಅರ್ಥವನ್ನ ಕೊಡ್ತಾ ಇಲ್ಲ. ತಗ್ಗಿ ಬಗ್ಗೆ ಅಂತ ಇವಾಗ ನೋಡಿ, ನಮ್ಮ ತಂದೆ ಒಂದು ತುಂಬಾ ಒಳ್ಳೆ ಮಾತನ್ನ ಹೇಳಿ ಕಳ್ಸಿದ್ರು ನನಗೆ ಮದ್ವೆ ಆಗಿ ಬರುವಾಗ. ಹೆಣ್ಣನ್ನ ಧರ್ತಿ ಅಂದ್ರೆ ನಮ್ಮ ಭೂಮಿಗೆ ಹೋಲಿಸ್ತಾರೆ, ಕ್ಷಮಯ ಧರಿತ್ರಿ ಅಂತಾರೆ. ಅಂದ್ರೆ ಎಲ್ಲದನ್ನು ಕ್ಷಮಿಸುವಂತಹ ಮನೋಭಾವ ಇರಬೇಕು. ಈಗ ಎಲ್ಲದಕ್ಕಿಂತ ನಾವು ಹೆಚ್ಚು ಯಾವ್ದಕ್ ಬೆಲೆ ಕೊಡ್ತೀವಿ? ಭೂಮಿ ತಾಯಿಗೆ. ತಾಯಿ ಅಂತೀವಿ, ಅದನ್ನ ಭೂಮಿ ಅಂತೀವಿ ಅಲ್ವಾ? ಕ್ಷಮೆ ಅನ್ನೋದು ವೀಕ್ನೆಸ್ ಅಲ್ಲ, ದೊಡ್ಡ ಗುಣ, ಅದು ಪವರ್. ಅದು ಇತ್ತೀಚಿನ ಹೆಣ್ಮಕ್ಳು ಅದನ್ನ ವೀಕ್ನೆಸ್ ತಗೊಳ್ತಾ ಇದ್ದಾರೆ. ನೀವು ಕ್ಷಮಿಸಿದ್ರೆ ನೀವು ವೀಕು, ನೀವು ಕಾಂಪ್ರಮೈಸ್ ಮಾಡ್ಕೊಂಡ್ರೆ ನೀವು ವೀಕು. ಇಲ್ಲ, ಕ್ಷಮಿಸಿದವರು ನೀವು ದೊಡ್ಡವರು. ಕ್ಷಮೆಯಲ್ಲಿ ಪವರ್ ಇದೆ, ಸಾರಿ ಹೇಳೋದ್ರಲ್ಲಿ ಪವರ್ ಇದೆ, ಕಾಂಪ್ರಮೈಸ್ ಮಾಡ್ಕೊಳ್ಳೋದ್ರಲ್ಲಿ ಪವರ್ ಇದೆ. ಅದನ್ನ ಇತ್ತೀಚೆಗೆ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ, ವೀಕ್ನೆಸ್ ತರ ನೋಡ್ತಾ ಇದ್ದಾರೆ. ನಾನ್ ಯಾಕೆ ಸಾರಿ ಕೇಳಬೇಕು, ನಾನು ಅಷ್ಟು ವೀಕ್ ಅಲ್ಲ, ನಾನು ಸಾರಿ ಕೇಳೋಷ್ಟು ವೀಕ್ ಅಲ್ಲ, ನಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿ, ನಾನು ದುಡಿತಾ ಇದ್ದೀನಿ, ಅವನಷ್ಟೇ ಈಕ್ವಲ್ ಆಗಿ ದುಡಿತಾ ಇದ್ದೀನಿ. ಅದು ಎಲ್ಲೆಲ್ಗೋ ಹೋಗ್ತಾ ಇದೆ. ಅದು ಒಂದು. ಈಗ ಇನ್ನೊಂದೇನು ಆಗ್ತಾ ಇದೆ ಗೊತ್ತಾ, ನಾನು ಕೆಲಸ ಮಾಡಿ ಸುಸ್ತಾಗಿ ನಾನು ಟಯರ್ಡ್ ಆಗಿ ಬಂದಿರ್ತೀನಿ, ನಾನೊಬ್ಳೆ ಯಾಕೆ ಮಾಡ್ಬೇಕು, ನೀನು ಮಾಡು, ನಾನು ಮಾಡ್ತೀನಿ, ನೀನು ಅಡಿಗೆ ಮಾಡು, ನಾನು ಮಾಡ್ತೀನಿ. ಇಲ್ಲಿ ಅಗೇನ್ ಇದನ್ನ ನೋಡೋ ರೀತಿನಲ್ಲಿರುತ್ತೆ. ಈಗ ತಪ್ಪಿಲ್ಲ, ಈಗ ಇದನ್ನೆಲ್ಲ ಹೆಣ್ಮಕ್ಳು ಕೆಲಸ ಅಂತ ನೋಡೋದ್ಕಿಂತ ಗಂಡು ಮಕ್ಳದು ಹೆಣ್ಮಕ್ಳದ್ದು ಇಬ್ರದ್ದು ಕೆಲಸ ಅಂತ ನೋಡೋಣ, ಅದೆಲ್ಲ ಸರಿ, ಫೈನ್. ಗಂಡಸು ಪಾತ್ರೆ ತೊಳೆಯೋದ್ರಲ್ಲಿ ತಪ್ಪಿಲ್ಲ, ಹೆಣ್ಮಗು ಬೈಕ್ ಓಡಿಸೋದ್ರಲ್ಲಿ ತಪ್ಪಿಲ್ಲ, ಆಯ್ತು, ಎಲ್ಲ ಒಪ್ಕೊಳ್ತೀನಿ. ನಾನ್ ನೋಡೋ ದೃಷ್ಟಿ ಅಂತ ಅಂದ್ರೆ, ದಯವಿಟ್ಟು ವೀಕ್ಷಕರು ತಪ್ಪು ತಿಳ್ಕೊಬೇಡಿ, ಬಿಕಾಸ್ ಈ ವಿಚಾರವಾಗಿ ಈ ಹಿಂದೆನೂ ಕೂಡ ಸ್ವಲ್ಪ ನೆಗೆಟಿವ್ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನ್ ನೋಡೋ ಪ್ರಕಾರ, ನಾನು ಅರ್ಥ ಮಾಡ್ಕೊಂಡಿರೋ ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ನಡ್ಕೊಂಡು ಬಂದಿರೋ ರೀತಿ ಪ್ರಕಾರ ನಾನು ನೋಡಿದ್ರೆ ಇದೊಂದು ಪವರ್. ಯಾಕೆ ಅಂತ ಅಂದ್ರೆ, ನಮ್ಗೆ ಮಲ್ಟಿ ಟಾಸ್ಕಿಂಗ್ ಮಾಡುವಂತಹ ಪವರ್ ಹೆಣ್ಮಕ್ಳಲ್ಲಿರುತ್ತೆ. ಇಲ್ಲಿ ಮಗುನೂ ನೋಡ್ಕೋತಿರ್ತಾಳೆ, ಇಲ್ಲಿ ಅಡುಗೆನೂ ಮಾಡ್ತಿರ್ತಾಳೆ, ಅಲ್ಲಿ ಆಫೀಸ್ ಕಾಲು ಅಟೆಂಡ್ ಮಾಡ್ತಿರ್ತಾಳೆ. ಇದು ನಮಗೆ ಫೋಕಸ್ ಜಾಸ್ತಿ ಇರುತ್ತೆ, ಹೆಣ್ಮಕ್ಳಿಗೆ ಫೋಕಸಿಂಗ್ ಜಾಸ್ತಿ ಇರುತ್ತೆ, ಪವರ್. ಅಗೇನ್ ಗಂಡು ಮಕ್ಳಿಗೆ ಸ್ವಲ್ಪ ಫೋಕಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದನ್ನ ಪವರ್ ಅಂತ ತಗೊಳ್ಳೋಣ. ನಾನು ಆಫೀಸಿಂದ ಬಂದು ನಾನೇ ಅಡುಗೆ ಮಾಡಿದೆ, ನಾನೇ ಇದನ್ನ ಮಾಡಿದೆ ಅನ್ನೋದ್ರೆ ಅದನ್ನ ಪವರ್ ಆಗಿ ತಗೊಳ್ಳೋಣ. ನಾವು ನೋಡು, ನಾನು ಅದನ್ನು ಮಾಡಿ ಇದನ್ನು ಮಾಡಿದೆ ಅಂತ ಖುಷಿಯಾಗಿ ಹೇಳ್ಕೊಳ್ಳೋಣ, ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ. ನನಗೆ ನಮ್ಮ ಮನೇಲೆಲ್ಲ ಬೈದು ಒಂದ್ಸಲ ನಮ್ಮ ಪೇರೆಂಟ್ಸ್ ಆಗ್ಬೋದು, ನಮ್ಮ ಅತ್ತೆ ಮಾವ ಆಗ್ಬೋದು, ನನ್ನ ಹಸ್ಬೆಂಡ್ ಶ್ರೀನಿಧಿಯವ್ರು ಆಗ್ಬೋದು, ಎಲ್ಲರೂ ಬೈದು ಇಲ್ಲ ನೀನು ಕೆಲಸದವ್ರನ್ನ ಇಟ್ಕೊಳ್ಳೇಬೇಕು, ಎಷ್ಟು ಅಂತ ಮಾಡ್ತೀಯಾ. ಒಂದು ಟೈಮಲ್ಲಿ ನಾನು 4-5 ಸೀರಿಯಲ್ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೆ, ಜೊತೆಗೆ ಮನೇಲೂ ಕೆಲಸ ಮಾಡ್ಕೊಂಡು, ಡಾನ್ಸ್ ಕ್ಲಾಸು ನಡೆಸ್ಕೊಂಡು, ಎಲ್ಲಾನು ಮಾಡ್ಕೊಂಡು. ಸೊ ಎಲ್ಲರೂ ಹೇಳಿದ್ರು, ಇಲ್ಲ ನೀನು ಸ್ವಲ್ಪ ಸ್ಲೋ ಡೌನ್ ಆಗಬೇಕು, ಅಟ್ಲೀಸ್ಟ್ ಮನೇಲಿ ಒಂದು ಹೆಲ್ಪ್ಗಾದ್ರೂ ಇಟ್ಕೋ ಅಂತ. ನೀವು ನಂಬಲ್ಲ ರಾಜೇಶ್ ಅವರೇ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದು ಆ್ಯಕ್ಚುಲಿ ಎಲ್ಲೂ ಹೇಳಲ್ಲ ನಾನು ಸಾಮಾನ್ಯ. ನನಗೆ ಯಾವ ರೀತಿ ಫೀಲಿಂಗ್ ಬಂದ್ಬಿಡ್ತು ಅಂದರೆ, ನನ್ನ ಪವರ್ನ ಯಾರೋ ಕಸ್ಕೊಳ್ತಾ ಇದ್ದಾರೆ. ನಾನು ಅಡುಗೆ ಮಾಡಿ ನನ್ನ ಗಂಡನ ಬಡಿಸ್ಬೇಕು, ಹೆಂಡತಿಯಾಗಿ ಅದು ನನ್ನ ಒಂದು ಕರ್ತವ್ಯನೂ ಹೌದು, ನನಗೆ ಸಿಕ್ಕಿರೋ ಒಂದು ಪವರು ಅದು ಅಲ್ವಾ. ಅಂದ್ರೆ ಅದನ್ನ ಕೆಲಸದವ್ರು ಅಡುಗೆ ಮಾಡೋದು ನಿಮಗೆ. ಆಮೇಲೆ 1-2 ದಿನ ಆದ್ಮೇಲೆ ಮಕ್ಕಳು ಅವ್ರಿಗೆ ಹೋಗಿ ಹೇಳ್ತಾ ಇದ್ದಾರೆ, ಆಂಟಿ ನಂಗೆ ಅದು ಬೇಕಿದ್ಬೇಕು ಅಂತ.
ಆ ಅಮ್ಮ ಹೋಗಿ ನನ್ನ ಹಸ್ಬೆಂಡ್ ಕೇಳ್ತಿದ್ದೆ ಇವತ್ತೇನು ತಿಂತೀರಾ ಅಂತ. ನಾನು ಏನು ಆಗ್ತಾ ಇದೆ ಮನೆ ಒಳಗೆ, ನಾನು ಯಾರು ಈ ಮನೆಯಲ್ಲಿ ಅಂದ್ರೆ ಒಂದು ಹೆಣ್ಣಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಮಗಳಾಗಿ ನನ್ನ ಪವರ್ನ, ನನ್ನ ಐಡೆಂಟಿಟಿನ ನಾನು ಕಳ್ಕೊತಾ ಇದ್ದೀನಿ. ಕಂಟ್ರೋಲೇ ಇಲ್ಲ, ಏನು ಕಂಟ್ರೋಲಲ್ಲಿಲ್ಲ. ನನಗದು ಲಕ್ಸುರಿ ಅನ್ನಿಸ್ತಾ ಇಲ್ಲ ರಾಜೇಶ್ ಅವರೇ. ಮನೆಯಲ್ಲಿ 5 ಜನ ಇದ್ದಾರೆ, ಆ ಕೆಲಸ ಮಾಡಕ್ಕೆ ಈ ಕೆಲಸ ಮಾಡಕ್ಕೆ ಅಂದ್ರೆ ನಂಗದು ಲಕ್ಸುರಿ ಅನ್ಸಲ್ಲ. ನನಗೆ ನನ್ನ ಪವರ್ನ, ನನ್ನ ಒಂದು ಹೆಣ್ಣುತನ ಏನಿದೆ, ನನ್ನ ತಾಯ್ತನ ಏನಿದೆ, ನನಗೆ ಪತ್ನಿ ಅನ್ನೋ ಒಂದು ಏನ್ ಪೊಸಿಷನ್ ಸಿಕ್ಕಿದೆ, ಅದಕ್ಕೆ ಅರ್ಥ ಹೊಟ್ಟೋಯ್ತಲ್ಲ ಅನ್ನೋದು ಬರಕ್ ಶುರು ಆಗೋಯ್ತು. ಇಮಿಡಿಯೇಟ್ಲಿ ಸರಿ ಇಲ್ಲ ನನ್ನ ಕೆಲಸನ ನಾನು ಮಾಡ್ಕೊಳ್ತೀನಿ. ಅದು 4 ಗಂಟೆಗೆಲ್ಲ 3 ಗಂಟೆಗೆ ಎದ್ದೇಳೋದಾಗ್ಲಿ, ಅದ್ರಲ್ಲಿ ನನ್ಗೆ ಎನರ್ಜಿ ಬರುತ್ತೆ. ಇದನ್ನ ನನ್ನ ಮನೆಯವ್ರಿಗೆ ನಾನು ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಅದು ಎಲ್ಲೆಲ್ಲದ ಪವರ್ ಬರುತ್ತೆ. ಒಂದೊಂದ್ಸಲ ಅಂತೂ ಕೆಲವು ಸಿನಿಮಾ ಮಾಡಿ ಬಂದಾಗ ಡಮಾರಾಗಿ ಹೋಗಿರ್ತೀನಿ, ಫುಲ್ ಎನರ್ಜಿನೇ ಉಳ್ಕೊಂಡಿರಲ್ಲ. ಮನೆ ಎಂಟ್ರ್ ಆಗ್ತಿದ್ದ ಹಾಗೇನೆ ಹೊಸ ಪವರ್ ಬ್ಯಾಂಕ್, ಅದು ಹೊಸ ಪವರ್ ಬ್ಯಾಂಕ್ ಹಂಗೆ ಹಿಂಗೆ ರೀಚಾರ್ಜ್ ಆಗ್ಬಿಟ್ಟಿರುತ್ತೆ ಮನೆ ಎಂಟ್ರ್ ಆಗ್ತಿದ್ದಾಗೇನೆ. ಸೊ ಇದು ನಾನು ಅಳವಡಿಸ್ಕೊಂಡಿರೋ ಅಂತಹ ಒಂದು ನಿಯಮ. ಪ್ಲಸ್ ನನಗೆ ಸಂಪೂರ್ಣ ಉತ್ಸಾಹ ಮತ್ತೆ ಅದು ಒಂದು ಹೊಸ ಶಕ್ತಿನ ಕೊಡುವಂತಹ ಸೀಕ್ರೆಟ್ ಇದು. ಮಾಡದಿರೋರ್ಗೆ ಮಾಡಿ ಅಂತ ಹೇಳಲ್ಲ ನಾನು, ಅಥವಾ ಮಾಡ್ತಾ ಇರೋರ್ಗೆ ಮಾಡಬೇಡಿ ಅಂತ ಹೇಳಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ತಾಳ್ಮೆ, ನೀವು ಹೇಳ್ದಂಗೆ ತಾಳ್ಮೆ ತುಂಬಾ ಬೇಕು ಮದುವೆಯಲ್ಲಿ. ಆಮೇಲೆ ಒಬ್ಬನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ, ಕಾಳಜಿ ಇದ್ದಾಗ ಆಟೋಮ್ಯಾಟಿಕಲಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ತೀರಾ. ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡ್ದೆ ಅಂತ ಮನ್ಸು ಬರಲ್ಲ ನಿಮ್ಗೆ. ಈಗ್ಲಾದ್ರೂ ನನ್ನ ಮಕ್ಳಿಗೆ ಮಾಡ್ದೆ, ನನ್ನ ಗಂಡನ್, ಅದನ್ನ ನೀವು ಮೆಜರ್ಮೆಂಟ್ ಇಟ್ಕೊಳ್ಳಲ್ಲ. ನೀವು ಮಾಡ್ತೀರಾ ಅಷ್ಟೇ. ನಿಮ್ ಮನೆ ಅದು, ನಿಮ್ ಮನೆ, ನಿಮ್ ಮಕ್ಳು, ನಿಮ್ ಗಂಡ. ಸೊ ಮಾಡ್ದೆ ಅನ್ನೋದು ಬರಲ್ಲ ಅಲ್ಲಿ. ನಾನು ಇದು ಮಾಡ್ದೆ ಕ್ಯಾಲ್ಕುಲೇಷನ್ಸ್ ಬರಲ್ಲ. ನಾನು ನೆನ್ನೆ ಅಡಿಗೆ ಮಾಡಿದ್ದೀನಿ, ನೀನ್ ಯಾಕೆ ಇವತ್ತು ಮಾಡಬಾರ್ದು, ಇವೆಲ್ಲ ಬರಲ್ಲ ಅಲ್ಲಿ. ಪ್ರೀತಿ ಇದ್ದಾಗ, ನೀವು ಹೇಳ್ದಾಗೆ ಪ್ರೀತಿ ಇದ್ದಾಗ ಒಂದು ಸಂಬಂಧದಲ್ಲಿ ಅದ್ಯಾವುದಕ್ಕೂ ಮೆಜರ್ಮೆಂಟ್ಗಳು ಬರಲ್ಲ. ಈ ತರ ಮದುವೆ ಆದ್ಮೇಲೆ ನೆಕ್ಸ್ಟ್ ಮತ್ತೊಂದು ದೊಡ್ಡ ಜವಾಬ್ದಾರಿ ಅಂದ್ರೆ ಪೇರೆಂಟಿಂಗ್, ಮಕ್ಕಳನ್ನ ಬೆಳೆಸೋದು. ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೆದ್ರೆ ಮುಂದೆ ಅವ್ರ ಜೀವನ ಅಷ್ಟು ಚೆನ್ನಾಗಿರುತ್ತೆ. ಹೌದು. ಈಗ ಎಷ್ಟೊಂದ್ ಸರಿ ತುಂಬಾ ಜನ ಈ ಪಾಡ್ಕಾಸ್ಟ್ ಗಳಲ್ಲೇ ಸಾಕಷ್ಟು ಜನ ಹೇಳಿದ್ದಾರೆ, ಅವರ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅವರ ಟ್ರಾಮಾಸ್ ಏನಿತ್ತಲ್ಲ, ಅದು ಅಂದ್ರೆ ತಂದೆ ತಾಯಿ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಆಗ್ಬೋದು, ಕೆಲವೊಂದು ಕೇಳಬಾರ್ದು ನೋಡಬಾರ್ದೆಲ್ಲ ಆ ವಯಸ್ಸಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಮುಂದೆ ತುಂಬಾ ಕೆಟ್ಟದಾಗಿ ಅವ್ರಿಗೆ ಟ್ರಾಮಾ, ಅವ್ರಿಗೆ ಹಿಟ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಪೇರೆಂಟಿಂಗ್ ಕೂಡ ಬಹಳ ಮುಖ್ಯ. ಹೌದು. ಈಗ ನಿಮ್ಗೆ 2 ಮಕ್ಕಳಲ್ವಾ, ಸೊ ಈಗ ನಿಮ್ಮ ಮಕ್ಕಳ ನೀವು ಹೇಗೆಲ್ಲ ಬೆಳೆಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ಪೇರೆಂಟಿಂಗ್ ಅಂತ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ? ನಾನು ಶ್ರೀನಿಧಿ ಇಬ್ರು ಪೇರೆಂಟಿಂಗಿಗೆ ತುಂಬಾ ಆದ್ಯತೆ ಕೊಟ್ವಿ. ಇನ್ಫ್ಯಾಕ್ಟ್ ನಾವು ಅಮೆರಿಕ ದೇಶ ಬಿಟ್ಟು ಭಾರತಕ್ಕೆ ಬರೋದಕ್ಕೆ ಒಂದು ಮುಖ್ಯ ಪ್ರಮುಖ ಕಾರಣನೇ ಮಕ್ಕಳನ್ನ ನಮ್ಮ ದೇಶದಲ್ಲಿ ಬೆಳೆಸ್ಬೇಕು ಅಂತ. ಇಲ್ಲಿ ಸಂಸ್ಕಾರ ಏನಾಗುತ್ತೆ ನೋಡಿ, ಮಕ್ಕಳಿಗೆಲ್ಲ ಅಲ್ಲಿ ಹುಟ್ಟಿದ್ದೇನೋ, ಇಬ್ರು ಅಲ್ಲೂ ಹುಟ್ಟಿದ್ದು. ನಾವು ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ಇಮಿಡಿಯೇಟ್ಲಿ ಅದಕ್ಕೆ. ಅಲ್ಲೂ ನಮ್ ಸಂಸ್ಕಾರ ಸಂಸ್ಕೃತಿ ಕೊಡ್ತೀವಿ. ಆದ್ರೆ ಭಾರತದಲ್ಲಿ ಏನಾಗುತ್ತೆ, ಎಲ್ಲರ ನಡೆ ನುಡಿ ದಿನನಿತ್ಯ ಜೀವನನೇ ನಮ್ ಸಂಸ್ಕಾರ ಇರುತ್ತೆ. ಇಲ್ಲಿ ಹೆಚ್ಚಾಗಿ ಹೇಳ್ಕೊಡೋ ಅವಶ್ಯಕತೆ ಇರಲ್ಲ, ಅದನ್ನ ಬೆಳ್ಕೊಂಡ್ ಬಿಡ್ತಾರೆ ಮಕ್ಕಳು. ಇವಾಗ ಗಾಳಿನಲ್ಲೇ ಇದೆ ನಮ್ಮ ಸಂಸ್ಕೃತಿ ಅಂತೀವಲ್ಲ, ಆ ರೀತಿಯಾಗಿ. ಸೊ ಆ ಒಂದು ಉದ್ದೇಶದಿಂದ ನಾವಿಲ್ಲಿ ವಾಪಸ್ ಬಂದಿದ್ದು. ತುಂಬಾ ಆದ್ಯತೆ ಕೊಟ್ವಿ ನಾವು ಮಕ್ಕಳ ಪ್ರತಿಯೊಂದಕ್ಕೂ. ಅವ್ರಿಗೆ ಮೇನಾಗಿ ನಾನು ಹೇಳೋದೇನು ಅಂತಂದ್ರೆ, ಮಕ್ಕಳನ್ನ ಪೋಷಕರಾಗಿ ಮೊದಲನೇದಾಗಿ ಮಕ್ಕಳಿಗೆ ಸ್ಪಂದಿಸ್ಬೇಕು ನಾವು. ಬರೀ ಡಿಕ್ಟೇಟ್ ಮಾಡೋದಲ್ಲ, ಈ ರೀತಿಯಾಗಿ ಮಾಡು, ಡಿಸಿಪ್ಲಿನ್ ಮಾಡಬೇಕು. ಆದ್ರೆ ಒಂದು ಮಟ್ಟಕ್ಕೆ. ಅದಕ್ಕಿಂತ ಮುಖ್ಯ ಯಾವುದು ಅಂತ ಅಂದ್ರೆ, ಮಕ್ಕಳು ಏನ್ ಹೇಳ್ತಾರೋ ನಾವು ಅದನ್ನ ಕೇಳಿಸ್ಕೊಳ್ಬೇಕು. ಅವ್ರ ಅಭಿಪ್ರಾಯಗಳು, ಅವರ ಒಂದು ಇಂಟ್ರೆಸ್ಟ್ಗಳು, ಆಮೇಲೆ ಸ್ಪಂದಿಸ್ಬೇಕು ನಾವು ಅವ್ರಿಗೆ. ಸಾಮಾನ್ಯವಾಗಿ ಇಲ್ಲಿ ಏನಾಗುತ್ತೆ, ಅದಿರ್ಲಿ ಇರು, ಇದನ್ನ ಕೇಳಿಸ್ಕೊ. ನಾವ್ ಫಸ್ಟ್ ಅವ್ರಿಗೆ ಕೇಳಿಸ್ಕೋಬೇಕು. ಆಮೇಲೆ ಏನ್ ಹೇಳೋದಿದ್ಯೋ, ಏನು ಡಿಸಿಪ್ಲಿನ್ ಕೊಡೋದಿದ್ಯೋ ಅದು ಆಮೇಲೆ ಕೊಡ್ಬೇಕು. ನಾವ್ ಎಲ್ಲಿ ಎಡುತ್ತೀವಿ ಅಂತ ಅಂದ್ರೆ, ಇರು ಫಸ್ಟ್ ಇದ್ ಮಾಡು, ಫಸ್ಟ್ ಇದನ್ನ ಮುಗಿಸು, ಅದು ಒಂದು ಮೇನ್ ಥಿಂಗ್ ಆಗಿ. ಆಮೇಲೆ ನಾವು ಸಂಸ್ಕಾರ ಕೊಡೋದಕ್ಕೆ ತುಂಬಾ ನಾನು ಶ್ರೀನಿಧಿ ಪ್ರಯತ್ನ ಪಟ್ವಿ. ಪ್ರತಿಯೊಂದು ಹಬ್ಬ ಹರಿದಿನಗಳನ್ನ ಮನೇಲಿ ಮಾಡೋ ಅನ್ನೋದ್ಕಿಂತ ನಾವು ಮಾಡ್ತಾ ಇದ್ವಿ. ಏನಾಗುತ್ತೆ ಅವಾಗ, ಮಕ್ಕಳಲ್ಲಿ ಏನನ್ನ ನೋಡ್ಬೇಕಂತಿರ್ತೀವೋ ಅದನ್ನ ನೀವು ಮಾಡಿದಾಗ ಮಕ್ಕಳು ನೋಡ್ ಕಲಿತಾರೆ. ನೀವು ಹೇಳೋದ್ಕಿಂತ ಹೆಚ್ಚಾಗಿ ಆಕ್ಷನ್ ಈಸ್ ಆಲ್ವೇಸ್ ಲೌಡರ್ ದ್ಯಾನ್ ವರ್ಡ್ಸ್. ನೀವು ಮಾಡೋದನ್ನ ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾರೆ. ಇವಾಗಲೂ ನಾನು ಸ್ವಲ್ಪ 1-2-3 ಗಂಟೆ ಫೋನಲ್ಲಿ ಜಾಸ್ತಿ ಇದ್ದಾಗ, ಎಕ್ಸಾಮ್ ಟೈಮ್ ಏನ್ ಅಷ್ಟೊಂದು ಮೊಬೈಲ್ ಯೂಸ್ ಮಾಡ್ತಾ ಇದೆಯಾ ಅಂತ ಹೇಳಕ್ ಹೋದಾಗ, ನೀನು ಕೂತಿದ್ದಾಗ ಮೊಬೈಲಲ್ಲಿ ಟಕ್ ಅಂತ ಬರುತ್ತೆ ಮಕ್ಕಳಿಂದ. ಸೊ ನಾವು ಒಂದು ಉದಾಹರಣೆಯಾಗಿ ಬದುಕಬೇಕು ಮಕ್ಕಳ ಮುಂದೆ.
ಇಮಿಡಿಯೇಟ್ಲಿ ತೋರಿಸ್ತೀನಿ ನಾನು. ನೋಡು ನಾನು ಏನು ಕಾರಣಕ್ಕೆ ಉಪಯೋಗಿಸ್ತಾ ಇದ್ದೆ ಬಾಚಿನ ನೋಡು, ತೋರಿಸ್ತೀನಿ. ಸೊ ಆ ಒಂದು ಪಾರದರ್ಶಕವಾಗಿ ಬದುಕಬೇಕು ಮಕ್ಳ ಜೊತೆ. ಟ್ರಾನ್ಸ್ಪರೆನ್ಸಿ, ತುಂಬಾ ಟ್ರಾನ್ಸ್ಪರೆನ್ಸಿ ಬೇಕು. ಪ್ರತಿಯೊಂದಕ್ಕೂ ಏನು ಮಾಡ್ತಾ ಇದ್ರು, ಇದನ್ನ ಯಾಕೆ ಮಾಡ್ತಾ ಇದ್ದೀನಿ, ಇದನ್ನ ಯಾಕೆ ಮಾಡ್ತಾ ಇಲ್ಲ, ಒಳ್ಳೇದು ಇದು ನಾನು ಮಾಡ್ತಾ ಇದ್ದೀನಿ, ಇದು ನಿನ್ಗೆ ಈ ವಯಸ್ಸಲ್ಲಿ ಕೆಟ್ಟದು ಮಗ, ಈಗ ಮಾಡೋ ಹಾಗಿಲ್ಲ. ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿದ್ದಾಗ ಮಕ್ಕಳು ರೆಬೆಲ್ ಆಗಲ್ಲ. ಒಂದು ಪೇರೆಂಟಿಂಗ್ ಅಲ್ಲಿ. ಇನ್ನೊಂದೇನು ಅಂತಂದ್ರೆ, ಸಾಕಷ್ಟು ಪೋಷಕರು, ಅದು ಭಾರತ ದೇಶದಲ್ಲಿ ಮಾಡ್ತಾ ಇರೋಂಥ ಒಂದು ತಪ್ಪು ಅಂತಾನೆ ಹೇಳ್ತೀನಿ ಓಪನ್ ಆಗಿ. ಏನು ಅಂತಂದ್ರೆ, ತಾವು ಏನ್ ಮಾಡಕ್ ಆಗಿರಲ್ವೋ ಅದನ್ನ ಅವರ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ನನ್ನ ಪ್ರಕಾರ ಬಹಳ ತಪ್ಪು. ಇವಾಗ ನನ್ನ ಮಗ 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇದ್ದಾಗ ಮನೆಗೆ ಬಂದ ಒಂದಿನ. ಬಂದಾಗ ಮನೆ ಬಾಗ್ಲೊಳಗೆ ಬರ್ತಾ ಇಲ್ಲ ರಾಜೇಶ್ ಅವ್ರೆ, ಅಲ್ಲೇ ನಿಂತ್ಕೊಂಡಿದ್ದಾನೆ, ನಡುಕ್ತಾ ಇದ್ದಾನೆ, ಹೆದರ್ಕೊಂಡ್ ಬಿಟ್ಟಿದ್ದಾನೆ, ಮುಖ ಸಪ್ಪೆ ಆಗೋಗಿದೆ. ಸೊ ನಾನು ಬಾ ಮನೆ ಒಳಗಡೆ ಬಾ ಅಂತ ಹೇಳಿದೆ ನಾನು. ಇಲ್ಲ ಬಂದ್ರೆ ಹೊಡಿತೀಯಾ ಅಂತ ಇದ್ದಾನೆ ಹೆದರ್ಕೊಂಡು. ನನಗೆ ಏನಂತಾನೆ ಅರ್ಥ ಆಗ್ಲಿಲ್ಲ. ಯಾಕೆ ಇವತ್ತು ಈ ತರ ಅಂತ ಇದೆಯಾ, ನಿಂಗೆ ಯಾವತ್ತಾದ್ರೂ ಹೊಡೆದಿದ್ದೀವಾ, ಬೈದಿದ್ದೀವಾ, ಯಾಕೆ? ಇಲ್ಲ ನನಗೆ 7th ಗ್ರೇಡ್ದು ಮಾರ್ಕ್ಸ್ ಕಾರ್ಡ್ ಬಂದಿದೆ, ಅದು ನೋಡಿದ್ರೆ ಹೊಡಿತೀರಾ ನನಗೆ ಅಂತ. ಫೇಲ್ ಆಗಿದ್ಯಾ? ಇಲ್ಲ ಫೇಲ್ ಆಗಿಲ್ಲ, ತುಂಬಾ ಕಡಿಮೆ ಬಂದಿದೆ, 60% ಬಂದ್ಬಿಟ್ಟಿದೆ. ಅಯ್ಯೋ ರಾಮ, ಅಷ್ಟೇ ತಾನೇ ಲೈಫ್ ಪೂರ್ತಿ ನಿಮ್ಮ ಅಪ್ಪಂದು ನಂದು ಅದೇ ಕತೆ, ನಾವು 60% ಸ್ಟೂಡೆಂಟ್ಸೇನೆ, ಅದಕ್ಕೆ ಯಾಕೆ ನೀನು ಇಷ್ಟು ಹೆದರ್ಕೊಂಡು ನಿಂತಿದ್ಯಾ ಅಲ್ಲಿ? ಇಟ್ಸ್ ಓಕೆ, ನಿಂಗೆ ಚೆನ್ನಾಗಿ ತೆಗಿಬೇಕು ಅಂತ ಅನ್ಸತ್ತೆ, ಮುಂದಿನ ವರ್ಷ ತೆಗಿತೀಯಾ, ಅದಕ್ಕೆ ಯಾಕೆ ಹೆದರ್ಕೊಂಡು ನಿಂತಿದ್ಯಾ? ಇಲ್ಲ ನೀನು ಒಳಗಡೆ ಬರೋರ್ಗು ಹಿಂಗೆ ಅಂತ ಇದೆಯಾ, ಒಳಗಡೆ ಬಂದ್ರೆ ಹೊಡಿತೀಯಾ ನೀನು ಅಂದ. 1 ನಿಮಿಷ ಬಾ ಕುತ್ಕೊ ಅಂತ ಹೇಳಿ ನನ್ನ ಮಾರ್ಕ್ಸ್ ಕಾರ್ಡ್ ತಂದು ಅವನಿಗೆ ತೋರಿಸ್ದೆ. ನಾನು ಐ ಆಮ್ ಆವ್ರೇಜ್ ಸ್ಟೂಡೆಂಟ್, ನನ್ಗೆ ಅದನ್ನ ಹೇಳ್ಕೊಳ್ಳೋದ್ರಲ್ಲೇನು ನಾಚಿಕೆ ಇಲ್ಲ. ಯಾಕಂದ್ರೆ ನೋಡಿ, ನೀವು ಒಂದು ಕ್ಷೇತ್ರದಲ್ಲಿ ಮುಂದುವರೆದಿರ್ತೀರಾ ಸಾಕು. ಈಗ ಸಚಿನ್ ತೆಂಡೂಲ್ಕರ್ ಅವರು ನಾನು ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದ್ಬಿಟ್ಟು ನಾನು ಮೆಡಿಸಿನ್ ಓದಿದ್ದೆ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಕ್ಷೇತ್ರದಲ್ಲಿ ಅವರು ದಿಗ್ಗಜರು, ಪ್ರೂವ್ ಮಾಡಿದ್ದಾರೆ. ಸೊ ಹಾಗೆ ನನಗೇನು ನಾಚಿಕೆ ಇಲ್ಲ ಇವತ್ತು ನಾನು ಆವ್ರೇಜ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ. ಮಗನಿಗೆ ತಂದು ನಾನು ಮಾರ್ಕ್ಸ್ ಕಾರ್ಡ್ ತೋರಿಸ್ದೆ. ನೋಡ್ಕಂದ ಎಷ್ಟು ಕಡೆ ನನಗೆ, ಅದರಲ್ಲೂ ಗಣಿತದಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 45-50 ಎಷ್ಟು ಕಡೆ ಬಂದಿದೆ. ತೋರಿಸ್ದೆ, ನೋಡು ನನ್ನ ಮಾರ್ಕ್ಸ್ ಕಾರ್ಡ್ ನೋಡು, ಇಷ್ಟು ಮಾರ್ಕ್ಸ್ ಬಂದಿದೆ. ಆವಾಗ ಅವನಿಗೆ ಸಮಾಧಾನ ಆಯ್ತು. ನೀನೇನೋ ಓಕೆ ಅಂದಾಗ ಅಪ್ಪ ಬಂದ್ರೆ ಹೊಡೆಯುತ್ತಲ್ಲ ಅಂದ. ನಿಮ್ಮ ಅಪ್ಪ ಲಾಸ್ಟ್ ಬೆಂಚ್ ಸ್ಟೂಡೆಂಟು, ಡೋಂಟ್ ವರಿ, ಅಪ್ಪ ಬೈಯಕ್ ಬಂದ್ರೆ ಅಪ್ಪಂದು ಮಾರ್ಕ್ಸ್ ಕಾರ್ಡ್ ತರಿಸ್ತೀನಿ ನಾನು, ಡೋಂಟ್ ವರಿ ಅಂತ. ಅವರು ಬೈಲಿಲ್ಲ, ಅವ್ರು ಹೇಳಿದ್ರು ನಿನಗೆ ರಿಯಲೈಸ್ ಆಗಿದ್ಯಾ, ಕೇಳಿದ್ರು ನಿಂಗೆ ಹೆಂಗ್ ಅನಿಸ್ತಾ ಇದೆ? ನಂಗೆ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಅಂದ. ಯಾಕೆ? ಎಲ್ಲರಿಗಿಂತ ಕಡಿಮೆ ಬಂದಿದೆ, ಟೀಚರು ಅಂದ್ರು ಏನು ಈ ತರ ತೆಗ್ದಿದ್ಯಾ ಅಂತ. ಆಮೇಲೆ ನಿಮ್ಮನ್ನ ಡಿಸಪಾಯಿಂಟ್ ಮಾಡಿದ್ನಲ್ಲ ಅಂತನೂ ನಂಗೆ ಬೇಜಾರಿದೆ. ಅವ್ರು ನಿಂಗೆ ಇಷ್ಟೆಲ್ಲ ರಿಯಲೈಸ್ ಆಗಿರ್ಬೇಕಾದ್ರೆ ನಾವೇನು ನಿನ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಇಷ್ಟು ಮಾರ್ಕ್ಸ್ ಅಂದ್ಬಿಡೋ, ಇಷ್ಟೇ ನನ್ಗಾಗೋದು, ಏನ್ ಬೇಕಾ ಮಾಡ್ಕೊಳ್ಳಿ ಅಂತ ಅಂದಾಗ ಬೇಕಾದ್ರೆ ಕೋಪ ಬರಬಹುದು. ಇಷ್ಟೆಲ್ಲ ರಿಯಲೈಸೇಷನ್ ಆಗಿ ನೀನು ಮನೆ ಒಳಗೆ ಬರಕ್ ಹೆದರ್ಕೊಂಡು ನಿಂತಿದ್ದವನಿಗೆ ನಾವ್ ಹೇಳೋವಂಥದ್ದು ಏನೂ ಇಲ್ಲಪ್ಪ ಅಂತ ಹೇಳಿ ಬಿಟ್ವಿ. ರಾಜೇಶ್ ಅವರೇ ನೀವು ನಂಬಲ್ಲ, 8ನೇ ಕ್ಲಾಸಲ್ಲೂ ಹಾಗೆ ಇದ್ದ. 9ಕ್ಕೆ ಬರುವಾಗ ಸ್ವಲ್ಪ ಒಂಚೂರು ಬುದ್ಧಿ ಬರ್ತಿತ್ತು ಅವನಿಗೆ. ಆಮೇಲೆ ಅವನು ಒಂದ್ಸಲ ಹೇಳ್ದ, ನಾನು ಟಾಪ್ ಈ ಯೂನಿವರ್ಸಿಟಿಗೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಮೆರಿಕಾದಲ್ಲಿ, ಇದು ಓದಕ್ಕೆ ಅಂತ ಅಂದ. ನಮ್ಮ ಮನೆಯವರು ಒಂದೇ ಮಾತು ಹೇಳಿದ್ರು, ನೋಡು ಕಂದ, ನಮ್ಮ ಕೈಲಿ ಆಗಿದ್ದನ್ನ ನಾವು ಯೋಜನೆ ಹಾಕೋಬೇಕು, ಗುರಿ ಹಾಕೋಬೇಕು. ನೀನು ಈ ಮಾರ್ಕ್ಸ್ ತಗೊಂಡು ಖಂಡಿತ ಅಂತ ಯೂನಿವರ್ಸಿಟಿಗೆ ಹೋಗಿ ಓದಕ್ಕಾಗಲ್ಲ ಕಂದ. ಇಲ್ಲೇ ಸುಮಾರು ಎಲ್ಲ ಲೆವೆಲ್ ಯೂನಿವರ್ಸಿಟೀಸು ಇಲ್ಲೇ ಇದೆ. ನೀನು 35% ತೆಗೆಯೋ ಸ್ಟೂಡೆಂಟ್, ಅದಕ್ಕೆ ಯೂನಿವರ್ಸಿಟಿ ಇದೆ, ಅಲ್ಲಿಗೆ ಹೋಗು, ಚಿಂತೆ ಇಲ್ಲ. ನೀನು 50% ಸ್ಟೂಡೆಂಟ್, ಈ ಯೂನಿವರ್ಸಿಟಿಗೆ ಹೋಗು, ಈ ತರ ಹೇಳ್ಕೊಂಡು ಬಂದ್ರು. ನೀವು ನಂಬಲ್ಲ ರಾಜೇಶ್ ಅವರೇ, 10th ಅಲ್ಲಿ 94%. ಅಮೆರಿಕಾಗ ಹೋಗಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ತಗೋಬೇಕು, ತುಂಬಾ ಕಷ್ಟ ಇರುತ್ತೆ. 92%. ಸೂಪರ್. ಅವ್ನು ಯಾವ ಟಾಪ್ ಯೂನಿವರ್ಸಿಟಿಗೆ ಏನ್ ಮಾಡಿದ್ನೋ ಸೀಟ್ ಸಿಕ್ಕಿದೆ ಅಲ್ಲಿಗೆ. ತನ್ನ ನಮ್ಮ ಯಜಮಾನ್ರಿಗೆ ತೋರಿಸ್ದ, ಅಪ್ಪ ನಾನು ಅಂದ್ಕೊಂಡಿದ್ದ ಯೂನಿವರ್ಸಿಟಿಗೆ ಸಿಕ್ಕಿದೆ, ಕಳಿಸ್ತೀಯಾ ಅಂತ. ಹೋಗು ಮಗ, ಅದಕ್ಕೆ ಸಿಗೋದು ಹೆಚ್ಚ, ನಾವು ಕಳಿಸೋದು ಹೆಚ್ಚ. ಈ ರೀತಿ ನಾನು ಹೇಳೋದು ಏನು ಗೊತ್ತಾ ರಾಜೇಶ್ ಅವರೇ, ಯಾವ ಮಗುಗೂ ನಾನು ಹಾಳಾಗಬೇಕು ಅಂತಿರಲ್ಲ. ಅವ್ರು ಫೇಲ್ ಆದಾಗಲೋ ಅಥವಾ 35% ತೆಗೆದಾಗ್ಲೋ ಆ ಮಕ್ಕಳನ್ನ ಹೀಯಾಳಿಸೋದು, ಬೇರೆಯವ್ರಿಗೆ ಕಂಪೇರ್ ಮಾಡೋದು, ಹೊಡೆಯೋದು, ಬಡಿಯೋದು, ಅಥವಾ ಇನ್ನೇನೋ ಹರಾಜ್ ಮಾಡಿದಾಗ ಏನಾಗುತ್ತೆ, ಜೀವನ ಬೇಡ ಅನ್ಸತ್ತೆ ಹೊರತು ಛಲ ಬರಲ್ಲ ಅವರಿಗೆ. ಇಲ್ಲಿ ನಾವು ಪೋಷಕರಾಗಿ ಎಡುತ್ತೀವಿ. ಅವಾಗ ಅವ್ರಿಗೆ ಉತ್ಸಾಹ ಕೊಡ್ಬೇಕಷ್ಟೇ, ಪರವಾಗಿಲ್ಲ ನಿಂಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಪರ್ಸ್ಯೂ ಮಾಡು ಅಂತಾನೋ, ಅಥವಾ ಈ ಸಲ ಆಗ್ಲಿಲ್ಲ ಅಂದ್ರೆ ಮುಂದಿನ ಸಲ ಮಾಡಪ್ಪ ಅಂತಾನೋ ನೀವು ಪ್ರೋತ್ಸಾಹ ಕೊಟ್ಟಾಗ ಆ ಮಗುನಲ್ಲೇ ಒಂದ್ ಛಲ ಬರುತ್ತೆ, ಮಾಡ್ಕೊಂಡು ಹೋಗ್ತಾರೆ. ಇದನ್ನ ನಾನು ನಮ್ಮ ಪೋಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇನ್ ಥಿಂಗ್ ಪೋಷಕರಿಗೆ ಬೇಕಾಗಿರೋದು ಪೇರೆಂಟಿಂಗ್ ಅಲ್ಲಿ ಇದು. ಮಕ್ಕಳಿಗೆ ಮನೆ ಒಳಗೆ ಕಾನ್ಫಿಡೆನ್ಸ್ನ ನೀವು ಕೊಟ್ಟಿಲ್ಲ ಅಂತ ಅಂದ್ರೆ ಹೊರಗಡೆ ಸಿಗಲ್ಲ. ನಿಮ್ಗೆ ಗೊತ್ತು ಪ್ರಪಂಚದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಹೊರಗಡೆ, ಯಾವ್ಯಾವ ರೀತಿಯಲ್ಲಿ ನಿಮ್ಮನ್ನ ಕೆಳಗೆ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲವೂ ಇದೆ. ನೀವು ಮನೆಯಲ್ಲಿ ಆ ಮಗುಗೆ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ಅಂದ್ರೆ ಹೊರಗಡೆ ಅವನು ಸೋಲನ್ನ ಅನುಭವಿಸಿದಾಗ ಎಲ್ಲಿ ಹೋಗ್ತಾನೆ? ಸೊ ಹಾಗಾಗಿ ಮನೆಯಲ್ಲಿ ಕೊಡಿ, ಆ ಫೌಂಡೇಶನ್ ನ ಮನೆಯಲ್ಲಿ ಕೊಡಿ. ಅದನ್ನ ಪೋಷಕರಿಗೆ ಹೇಳ್ಬೇಕಾಗಿರುವಂತ ಮಾತು.
ಈಗ ನೆಕ್ಸ್ಟ್ ರಿಲೀಸಿಗೆ ರೆಡಿ ಇರೋ ನಿಮ್ಮ ಮೂವಿ ರಾಜರತ್ನಾಕರ ಮೂವಿ ಏನಿದೆಲ್ಲ, ಹಾ, ಈ ಮೂವಿಲಿ ಏನಾದ್ರು ಇದೇ ತರದ ಮೆಸೇಜ್ ಹೇಳಕ್ ಹೊರಟಿದ್ರಾ? ಆಬ್ಸಲ್ಯೂಟ್ಲಿ. ಈ ಸಿನಿಮಾದಲ್ಲಿ, ನಮ್ಮ ರಾಜರತ್ನಾಕರದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಆ ಥರ ಗಂಡ್ಮಕ್ಳು ಇರ್ತಾರೆ. ಈಗ ನಾನೇ ಹೇಳಿದ್ನಲ್ಲ, ನನ್ನ ಮಗನೇ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಸ್ವಲ್ಪ ಆರಾಮಾಗಿ ಓತ್ಲಾ ಹೊಡ್ಕೊಂಡು ಬೇಕಾದಂಗೆ ಇದ್ದ. ಅವನು ಏನ್ ಬೇಕೋ ಅದೇ ಮಾಡ್ಕೊಂಡಿದ್ದ. ಪ್ರತಿ ಒಂದು ಹಂತದಲ್ಲೂ ಯಾವುದೇ ಬೇರೆ ಬೇರೆ ಹಂತ ಇರಬಹುದು, ಬಟ್ ಗಂಡು ಮಕ್ಕಳು ಸಾಮಾನ್ಯವಾಗಿ ಅದೊಂದನ್ನ ಯಾವುದೋ ಟೈಮಲ್ಲಿ ಅನುಭವಿಸಿರ್ತಾರೆ. ಇದೆಲ್ಲ ಟೆನ್ಷನ್ ಯಾಕೆ ತಗೋಬೇಕು, ಬಿಂದಾಸ್ ಆಗಿರೋಣ, ಕಷ್ಟ ಯಾಕೆ ಪಡ್ಬೇಕು ಜೀವನದಲ್ಲಿ ಅನ್ನೋದು ಸ್ವಲ್ಪ ಜಾಸ್ತಿ ಬರುತ್ತೆ. ಸುಧಾರಿಸ್ಕೋತಾರೆ ಆಮೇಲೆ, ಅದು ಬೇರೆ ವಿಚಾರ, ಬಟ್ ಬಂದು ಹೋಗಿರತ್ತೆ. ನಮ್ಮ ರಾಜರತ್ನಾಕರ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದ್ ಟೈಮಲ್ಲಿ ನಾನು ಹೀಗಿದ್ದೆ ಅಲ್ವಾ ಅನ್ನೋದು ಬಂದೇ ಬರುತ್ತೆ. ಅದು ಗ್ಯಾರಂಟಿ. ಅದು ಮಾತ್ರ ಪೇರೆಂಟ್ಸ್ಗೂ ಬರುತ್ತೆ. ಅದು ಒಂದ್ ಟೈಮಲ್ಲಿ ನನ್ನ ಮಗನು ಹೀಗೆ ಆಡಿದ್ದ ಅಲ್ವಾ ಅಂತ. ಅಥವಾ ನಿಮ್ಮ ಅಕ್ಕಪಕ್ಕದ ಮನೇಲೆ ಯಾರನ್ನೋ ನೀವು ಆ ಥರ ನೋಡಿರ್ತೀರಾ, ಅಥವಾ ನಿಮ್ಮ ನೆಂಟ್ರಿಸ್ಟಲ್ಲೇ ಯಾರನ್ನೋ ಆ ರೀತಿ ನೋಡಿರ್ತೀರಾ ನೀವು. ಸೊ ಹಾಗಾಗಿ ಈ ಸಿನಿಮಾ ನಿಮಗೆ, ಈಗ ಕೆಲವು ಸಿನಿಮಾ ನೋಡಿದಾಗ ಅನ್ಸುತ್ತೆ, ಅಯ್ಯೋ ಇದೆಲ್ಲ ಬರೀ ಸಿನಿಮಾದಲ್ಲಿ ಸಾಧ್ಯ, ಇದೆಲ್ಲ ನಿಜ ಜೀವನದಲ್ಲಿ ಆಗಲ್ಲ ಅಂತ. ಈ ಸಿನಿಮಾ ಮೊದಲಿಂದ ಹಿಡಿದು ಕೊನೆವರೆಗೂ ಯಾವ ಹಂತದಲ್ಲೂ ಹಾಗನ್ಸಲ್ಲ. ಪ್ರತಿಯೊಂದಕ್ಕೂ ನೀವು ರಿಲೇಟ್ ಮಾಡ್ಕೊಳ್ತಾ ಇರ್ತೀರಾ. ಹೀಗಾಗಿತ್ತಲ್ವಾ, ಇಲ್ಲ ಅವನ ಜೊತೆ ಹೀಗಾಗಿತ್ತಲ್ವಾ, ನಮ್ಮ ಹಳ್ಳಿಲೊಬ್ಬ ಇದ್ದ ನೋಡು ಸೇಮ್ ಡಿಟ್ಟೋ, ನಮ್ಮ ಪಕ್ಕದ ಮನೇಲಿ ಇದ್ದಾನೆ ನೋಡು ಸೇಮು. ಸೊ ಇದು ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋ ಅಂತಹ ಒಂದು ಕಥೆ. ಹಾಗಾಗಿ ಜನರನ್ನ ಬೇಗ ರೀಚ್ ಆಗತ್ತೆ. ಹಾಗೆ ಅದು ತುಂಬಾ ಭಾವನಾತ್ಮಕವಾಗಿ ಕೂಡ ಇದೆ. ನಮ್ಮ ಮನೆಯಲ್ಲೇ ಇರುವಾಗ ಗೊತ್ತಾಗಲ್ಲ, ಅದು ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗತ್ತೆ. ನಾನು ಆಗ್ಲೇ ನಿಮ್ಗೆ ಹೇಳ್ತಿದ್ದೆ, ನೀವು ಮಾಡಿದಂತ ಸಿನಿಮಾಗಳಲ್ಲಿ ನಾನು ನಿಮ್ಮ ನೋಡಿದ ತಕ್ಷಣ ಹೇಳಿದೆ, ಸಪ್ತಸಾಗರದ ಆಚೆ ನೀವೇನ್ ಮಾಡಿದ್ರಲ್ಲ ಸಬ್ಜೆಕ್ಟ್, ಅಂದ್ರೆ ನಿಮ್ ಪಾತ್ರ ನೀವು ಮಾಡಿದ ಸಣ್ಣ ಅಂದ್ರೆ ಟೈಮ್ ಸ್ಪೇಸ್, ಸ್ಕ್ರೀನ್ ಸ್ಪೇಸ್ ತುಂಬಾ ಕಮ್ಮಿ ಇದ್ರು ಕೂಡ ಚೆನ್ನಾಗಿ ಅನ್ಸುತ್ತೆ ಅದ್ ನೋಡಿದ್ರೆ. ಹೌದು. ಈಗ ರಾಜರತ್ನಾಕರಲ್ಲಿ ಲೈಕ್ ಏನಂದ್ರೆ ನಿಮ್ ರೋಲ್ ಏನಂತ, ಇಷ್ಟು ಸಿನಿಮಾಗಳಲ್ಲಿ ನೀವು ಮಾಡಿರೋ ಪಾತ್ರಕ್ಕೂ ಇಲ್ಲಿ ಏನಂತ ಸ್ಪೆಷಾಲಿಟಿ ಸಿನಿಮಾಲಿ? ಇಲ್ಲಿ ನೋಡಿ, ಇವಾಗ ಸಾಮಾನ್ಯ ಒಂದು ಪಾತ್ರ ಸಿಕ್ಕಿದಾಗ ನೀವು ಅದನ್ನೇ ಕ್ಯಾರಿ ಮಾಡ್ತೀರಾ. ವಿಲನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ. ಇಲ್ಲ ತುಂಬಾ ಪಾಪದ ತಾಯ, ಕಣ್ಣೀರ್ ಸುರಿಸ್ಕೊಂಡೇ ಇಡೀ ಸಿನಿಮಾ ಕಳೆದಿರ್ತೀರಾ. ಇದ್ರಲ್ಲಿ ನನಗೇನು ವಿಭಿನ್ನತೆ ಕಾಣಿಸ್ತು ಅಂತ ಅಂದ್ರೆ, ಎಲ್ಲಾ ಎಮೋಷನ್ಸು ತೋರ್ಸದ್ ಬರುತ್ತೆ. ಮಗ ಅನ್ನೋ ಮಮಕಾರ, ಮಗ ಅನ್ನೋ ಇರ್ರಾಷನಲ್ ಕರುಣೆ, ಎಲ್ಲಾವುದು ಜೊತೆಗೆ ಆ ಕೋಪನು, ಇಂಥ ಮಗನ್ ಹೆತ್ಬಿಟ್ನಲ್ಲ ಅನ್ನೋ ಫ್ರಸ್ಟ್ರೇಷನ್, ಇಷ್ಟು ನಮಗ್ ಮೋಸ ಮಾಡ್ತಾ ಇದ್ದಾನಲ್ಲ ಅನ್ನೋ ಕೋಪನು, ವಿಪರೀತ ದುಃಖನು, ತಾಳಿ ಮಾರ್ಬಿಟ್ಟು ಬದುಕುವಂತ ಮಗ ಅಂದ್ರೆ ಇವನೆಂತ ಕ್ರೂರ ಇರ್ಬೇಕು, ಇವನಿಗೆ ನಾನು ಜನ್ಮ ಕೊಟ್ಬಿಟ್ನಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ನು. ನಿಮಗೆ ಎಲ್ಲಾ ರೀತಿಯಾದ ಭಾವನೆಗಳು ಈ ತಾಯಿಗೆ ಬರೋ ಅಂತ ಪರಿಸ್ಥಿತಿಗಳು ಏರ್ಪಡುತ್ತೆ. ಅದು ಆಮೇಲೆ ಖುಷಿ, ಇರೋ ಬಿಸ್ನೆಸ್ ಹಾಕ್ಬಿಟ್ಟಿದ್ದಾನೆ ನನ್ನ ಮಗ, ಉದ್ಧಾರ ಆಗ್ಬಿಟ್ಟ ನನ್ನ ಮಗ ಅನ್ನೋ ಒಂದು ಸಂತೋಷನೂ ಕೂಡ ಬಂದು ಹೋಗುತ್ತೆ. ಕಡಿಮೆ ಏನು ಕ್ಷಣಕ್ಕಾದ್ರೂ ಕೂಡ ಬಂದು ಹೋಗುತ್ತೆ. ಸೊ ಈ ರೀತಿ ಎಲ್ಲಾ ರೀತಿಯ ಒಂದು ಭಾವನೆಗಳನ್ನ ಒಂದೇ ಪಾತ್ರದಲ್ಲಿ ಅನುಭವಿಸೋದಕ್ಕೆ ನನಗೆ ಇದ್ರಲ್ಲಿ ಸಿಕ್ಕಿದೆ. ಅದಕ್ಕೆ ಅವರು ನಮ್ಮ ಡೈರೆಕ್ಟ್ರು ಆ ಕತೆ ಹೇಳಿದ ತಕ್ಷಣನೇ ನಾನು ಇಮ್ಮಿಡಿಯೇಟ್ಲಿ ಒಪ್ಕೊಂಡ್ಬಿಟ್ಟೆ. ಎಲ್ಲಾವುದನ್ನು ನಿಮಗೆ ಅನುಭವಿಸೋದಕ್ಕೆ ಒಂದೇ ಪಾತ್ರದಲ್ಲಿ ಸಿಗೋದು ಬಹಳ ಅಪರೂಪ. ಅದು ಸಂತೋಷ ಕೊಟ್ಟಿದೆ ನನಗೆ. ಈಗ ಮೊನ್ನೆ ತನಕ ಯಾವುದು, ಈಗ ಸಿದ್ಲಿಂಗುಲಿ ಒಂದ್ ಚಿಕ್ಕ ಹುಡುಗ, ತಾಜ್ ಮಹಲ್ ಅಲ್ಲಿ ಚಿಕ್ಕ ಹುಡುಗ, ಕಟ್ ಮಾಡಿ ನೋಡಿದ್ರೆ ನಿಮ್ ಸಿನಿಮಾ ಹೀರೋ ಚಂದರಾಜ್. ಹೌದು. ಸೊ ಹೇಗಿದೆ ತಾಯಿ ಮಗನ್ ಸಂಬಂಧ? ಹೇಗಿತ್ತು ವರ್ಕ್ ಮಾಡಿದ್ದು? ಆಕ್ಚುಲಿ ನಾವು ಫಸ್ಟ್ ಮೊದಲನೇ ದಿನಾನೇ ಜೆಲ್ ಆಗ್ಬಿಟ್ವಿ. ಅವರು ಚಂದನ್ ಅವರು, ಅವ್ರ ತಾಯಿ ವೆಟ್ರನ್ ಆಕ್ಟರ್ ಆಗಿದ್ರು ಸಹ, ಅವರು ರಂಗಭೂಮಿಯಿಂದ ಬಂದಿದ್ರು ಸಹ, ಆಶಾರಾಣಿಯವರು, ಇವರು ಯಾರು ಅದೊಂದು ಹೆಡ್ ವೇಟ್ ಇಲ್ಲ ಚಂದನ್ಗಾಗ್ಲಿ. ನಾವು ಆಲ್ರೆಡಿ ರಂಗಭೂಮಿಯವರು, ನಾವು ಇಷ್ಟೆಲ್ಲ ಸಾಧನೆ ಮಾಡಿದೀವಿ ಅನ್ನೋದು ಅವ್ರ ಮನಸ್ಸಲ್ಲಿ ಒಂದು ಸ್ವಲ್ಪನೂ ಇರ್ಲಿಲ್ಲ. ನನ್ಗೆ ಆ ಥರದವರು ತುಂಬಾ ಬೇಗ ಹತ್ರ ಆಗ್ತಾರೆ. ಸ್ವಲ್ಪ ಹೆಡ್ ವೇಟ್ ಎಲ್ಲ ತೋರಿಸೋದು ಅದು ಇದು ಆಗ್ಬಿಟ್ರೆ ನಾನು ಸ್ವಲ್ಪ ದೂರನೇ ಉಳ್ಕೊಳ್ತೀನಿ, ಅಷ್ಟೇ. ಸೊ ಇವ್ರು ನನ್ಗೆ ತುಂಬಾ ಚೆನ್ನಾಗಿ ಜೆಲ್ ಆಗ್ಬಿಟ್ರು. ಮೊದಲನೇ ದಿನಾನೇ, ಮುಹೂರ್ತ ಆಗಿದ್ದ ದಿನಾನೇ ನಾನು ಯಾವಾಗ್ಲೂ ಮೇಡಮ್ ಗೀಡಮ್ ಅನ್ಕೊಂಡು ಇದಕ್ಕೆ ಬರ್ಲೇ ಇಲ್ಲ. ಅಮ್ಮ ಅಂತಾನೆ ಬಾಂಡಿಂಗ್ ಶುರು ಆಗೋಯ್ತು ನಮ್ಮಿಬ್ರದನು. ಅಮ್ಮ ಊಟ ಮಾಡಿದ್ರೆ, ಅಮ್ಮ ತಿಂಡಿ ತಿಂದ್ರೆ, ಅಮ್ಮ ತಂದ್ಕೊಡ್ಲಾ. ಅವರು ತುಂಬಾ ಸಿಂಪಲ್ ಪರ್ಸನ್ ನಮ್ಮ ಚಂದನ್ ಅವರು. ಸೊ ಹಾಗಾಗಿ ಶೂಟಿಂಗ್ ಶುರು ಮಾಡೋ ಮುಂಚೆನೆ ನಮ್ಗೆ ಅದೊಂದು ಬಾಂಡಿಂಗ್ ಬಂದ್ಬಿಡ್ತು. ಹಾಗಾಗಿ ಆಕ್ಟಿಂಗ್ ಬಹಳ ಸುಲಭ ಆಗೋಯ್ತು. ಸೀನ್ಸ್ ಮಾಡೋದು ಕಷ್ಟ ಆಗ್ಲಿಲ್ಲ. ಆಮೇಲೆ ಸ್ಕ್ರೀನ್ ಮಧ್ಯೆನೂ ನಾವು ಬಿಗಿನಿಂಗ್ ಡೇಸ್ ಅಲ್ಲಿ ಜೊತೆ ಕೂತಾಗ ನಾವು ಮಾತಾಡ್ತಾ ಇದ್ದಿದ್ದ ರೀತಿ, ಇದು ಆ ಕಂಫರ್ಟ್ ಲೆವೆಲ್ ಬಂದ್ಬಿಡ್ತು ನಮ್ಗೆ. ಅಲ್ಲಿ ಬೈಯೋದಾಗ್ಲಿ, ಸ್ಕ್ರೀನ್ ಮೇಲೆ ಬೈಯೋದಾಗ್ಲಿ, ಅದೆಲ್ಲ ನ್ಯಾಚುರಲ್ ಆಗೇ ಬರೋದಕ್ಕೆ ಶುರುವಾಯ್ತು. ಸೊ ಅವರಿಗೆ ಕ್ರೆಡಿಟ್ ಹೋಗ್ಬೇಕು. ಅಂಡ್ ಕೆಲವೊಂದ್ಸರಿ ಡೈರೆಕ್ಟರ್ಸ್ ಬಂದು ಕತೆಗಳು ಹೇಳಿ ಅಪ್ರೋಚ್ ಮಾಡಿದಾಗ, ಮ್ಯಾಮ್ ನಿಮ್ಮ ಮೇಡಮ್ ನಿಮ್ಮ ಎಂಟ್ರಿ ಹಿಂಗಿರತ್ತೆ ಹಂಗಿರತ್ತೆ ಅದು ಇದೆಲ್ಲ ಹೇಳ್ತಾರೆ. ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ಕೆಲವೊಂದ್ಸರಿ ಆ ಸೀನ್ಸು ಇರಲ್ಲ, ಅಥವಾ ಹೇಳ್ದಂಗೆ ಬಂದಿರಲ್ಲ. ಈಗ ನಿಮ್ ಡೈರೆಕ್ಟರ್ ನಿಮ್ಗೆ ಏನ್ ಕತೆ ಹೇಳಿದ್ರಲ್ಲ, ಸ್ಕ್ರೀನ್ ಮೇಲೆ ಇವಾಗ ನೀವು ಸಿನಿಮಾ ನೋಡಿದ್ರ, ನಿಮಗೆ ಅದೆಲ್ಲ ಕಾಣಿಸ್ತಾ ನಿಮ್ ಡೈರೆಕ್ಟರ್ ಬಗ್ಗೆ?
ಖಂಡಿತ. ನೀವು ಕೆಲವು ಸಲ ಅಂದ್ರಿ, ಕೆಲವು ಸಲ ಅಲ್ಲ, ತುಂಬಾ ಸಲ ಅನುಭವ ಆಗಿದೆ ನನಗೆ. ಇಷ್ಟನಾ ಆಗೋಯ್ತಾ, ಹೀಗೊಂದಿದ್ರಿ ಹಾಗೊಂದಿದ್ರಿ ಅಂತ ಅಲ್ಲಿ ನೋಡಿದ್ರೆ ಏನೂ ಇರಲ್ಲ. ಏನೂ ಇರಲ್ಲ. ಇವ್ರು ಹೇಳಿದ್ಕಿಂತ ಜಾಸ್ತಿನೂ ಸಿನಿಮಾ ನೋಡಿದಾಗ, ಅವ್ರು ಹೇಳಿದ್ದು ಕೆಲಸ ಮಾಡುವಾಗ ಅಷ್ಟು ಕರೆಕ್ಟ್ ಆಗಿದೆ ಅನ್ನಿಸ್ತು. ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದಾಗ ಅವರು ಏನು ವಿವರಿಸಿದ್ರು ಅದಕ್ಕಿಂತನೂ ಜಾಸ್ತಿನೇ ಪ್ರಾಮುಖ್ಯತೆ ಸಿಕ್ಕಿದೆ ಅಂತ ಅನ್ಸಿದೆ. ಅಂಡ್ ಕೆಲವೊಂದ್ಸಾರಿ ಈಗ ಸಿನಿಮಾಗೆ ದುಡ್ಡು ಹಾಕಿ ಪ್ರಾಫಿಟ್ ಮಾಡೋದು ಒಂಥರ ಬಿಸ್ನೆಸ್ ತರ ನೋಡೋ ಪ್ರೊಡ್ಯೂಸರ್ಗಳು ಒಂದ್ ಕಡೆ, ಇನ್ ಕೆಲವು ಪ್ರೊಡ್ಯೂಸರ್ಸ್ ಇರ್ತಾರೆ, ಅವ್ರಿಗೇನೋ ಒಂದು ಸ್ಟೋರಿ ಹೇಳ್ಬೇಕು, ನನ್ನ ಸಿನಿಮಾನ ಪ್ರೆಸೆಂಟ್ ಮಾಡಬೇಕು. ಎಸ್, ಈಗ ನಿಮ್ಮ ರಾಜರತ್ನಾಕರ ಸಿನಿಮಾ ಪ್ರೊಡ್ಯೂಸರ್ ಕೂಡ ಹೌದು ಅವ್ರಿಗೊಂದೊಂದು ಪ್ಯಾಷನ್ ಇದೆ. ಈಗ ನೀವು ಹತ್ತಿರದಿಂದ ಅವ್ರನ್ನ ನೋಡಿದ್ರೆ, ಹೌದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್. ಅವರು ಕತೆ ಹೇಳಕ್ ಬಂದಾಗ್ಲೇನೆ ನಮ್ಮ ಇವರು ಡೈರೆಕ್ಟರು ಅವರಲ್ಲಿ ಇದ್ದಿದ್ದು ಪ್ಯಾಷನ್ ನೋಡೇ ಗೊತ್ತಾಗೋಯ್ತು ನನಗೆ, ಒಂದು ಒಳ್ಳೆ ಸಿನಿಮಾ ಇವ್ರು ಗ್ಯಾರಂಟಿ ಮಾಡ್ತಾರೆ ಅಂತ. ಆಮೇಲೆ ಪ್ರೊಡ್ಯೂಸರು ಸಹ ಇವಾಗ ನೋಡಿ, ಎಲ್ಲ ಹೊಸಬ್ರು ತಂಡ ಅಂದಾಗ ನೀವು ದುಡ್ಡು ಹಾಕೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀರಾ. ಹೆದರ್ಸೋಕೆ ಅಕ್ಕಪಕ್ಕ ಜನ ಇರ್ತಾರೆ, ನಿಮಗೆ ನಂಬಿಕೆ ಇದ್ರೂ ಹೆದರ್ಸೋಕೆ ಅಕ್ಕಪಕ್ಕ ಜನ ಇರ್ತಾರೆ. ಏನ್ ನಂಬಿಕೆ ಮೇಲೆ ಹಾಕ್ತೀರಾ ಅದು ಇದು ಅಂತೆಲ್ಲ ಹೇಳಿ. ಆದ್ರೆ ಅವರು ಡೈರೆಕ್ಟರ್ನ ನಂಬಿದ್ರು, ಆಕ್ಟರ್ಗಳನ್ನ ನಂಬಿದ್ರು, ಮೇನ್ ಆಗಿ ಕಥೆನ ನಂಬಿ ಅವರು ದುಡ್ಡು ಹಾಕಿದ್ರು. ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ಕೆಲಸನೂ ಕೂಡ ಮಾಡಿದ್ದಾರೆ. ಅವರವರ ಒಂದು ಏನ್ ಹೇಳ್ತಾರೆ ಪ್ರತಿಭೆಗೆ ತಕ್ಕನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಹೊರ ಬಂದಿದೆ. ಇದ್ರಲ್ಲಿ ನಾನು ಮಾಡಿದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಎಷ್ಟು ನೇರ ದಿಟ್ಟ ಅಂತಂದ್ರೆ, ಎಷ್ಟೊಂದು ಸಿನಿಮಾಗಳು ನಾನು ಮಾಡಿರೋದನ್ನು ನನಗೆ ಪ್ರಮೋಟ್ ಮಾಡೋಕ್ಕೆ, ಅದನ್ನೇನಾದ್ರು ಪ್ರೀಮಿಯರ್ ಶೋ ಮೊದಲೇ ತೋರಿಸ್ಬಿಟ್ರೆ ನನಗೆ ಪ್ರಮೋಟ್ ಮಾಡೋಕ್ಕೂ ಭಯ ಆಗ್ತಾ ಇರುತ್ತೆ. ನಾನೇ ಕನ್ವಿನ್ಸ್ ಆಗಿಲ್ಲ ಹೇಗಪ್ಪ ಪ್ರಮೋಟ್ ಮಾಡಲಿ ಅಂತ. ಸೊ ಆ ರೀತಿ ಸ್ವಭಾವ ನಂದು. ಏನೋ ಹೇಳ್ಬಿಟ್ಟೇನೋ ಕರ್ಕೊಂಡು ಹೋಗೋಣ ಜನರು ಅನ್ನೋದಿರಲ್ಲ. ಬಟ್ ಇದು ಪ್ರೀಮಿಯರ್ ಶೋನಲ್ಲಿ ಈ ಸಿನಿಮಾ ನೋಡಿದಾಗ ನನಗೆ ವಿಪರೀತ ಖುಷಿಯಾಗಿತ್ತು. ನನಗೆ ಏನವರು ಹೇಳಿದ್ರು, ಏನು ಅಂದ್ಕೊಂಡಿದ್ವು ಅದಕ್ಕೆ ಮೀರ್ ಬಂದಿದೆ ಸ್ಕ್ರೀನ್ ಮೇಲೆ ಅಂತ. ಸೊ ಈಗ ನಿಮ್ಮ ರಾಜರತ್ನಾಕರ ಸಿನಿಮಾ ನೀವು ಈಗ ಸ್ಪೆಷಲ್ ಶೋ ಅಫ್ಕೋರ್ಸ್ ಸಿನಿಮಾ ನೋಡ್ರಿ. ಸಿನಿಮಾ ನೋಡೋ ಟೈಮಲ್ಲಿ ನಿಮ್ಮ ಮಗ ಇದ್ರಲ್ಲಿ ಹೀರೋ ಯಾರು, ಚಂದನ್ ರಾಜ ಅಲ್ಲ, ಆ ಹುಡುಗನ ನೋಡಿದಾಗ ಯಾವ ಸೀನ್ಸ್ ಅಲ್ಲಿ ನಿಮ್ ಸ್ವಂತ ಮಗ ಕನೆಕ್ಟ್ ಆದ್ನ? ಇವನು 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ಇರುವಾಗ ಸ್ವಲ್ಪ ಹೋಗಿ ಕಿತಾಪತಿ ಮಾಡ್ಕೊಂಡು ಪಡ್ಕೊಂಡು ಬಂದಿದ್ದ ಕ್ಲಾಸ್ನಲ್ಲಿ. ಆಕ್ಚುಲಿ ನಂದೇ ಇದು ಹೊಡೆಸ್ಕೊಂಡು ಬಂದ್ಬಿಟ್ಟಿದ್ದ. ಚೆನ್ನಾಗೆಲ್ಲ ಪರಿಚಿದ್ರು, ಎಲ್ಲ ಇದೆಲ್ಲ ಮಾಡ್ಬಿಟ್ಟಿದ್ರು. ಅವನಿಗೆ ಬಂದ್ಬಿಟ್ಟು ಹತ್ಕೊಂಡು ಬಂದಿದ್ದ. ನಾನು ಅಟ್ಲೀಸ್ಟ್ ಟೈಮ್ ಬೇಂಗಿಗೆ ಹೊಡಿಯಕ್ಕೆ ಬಂದಾಗ ಅದು ತಿರುಗಿಸ್ ಹೊಡಿಯಕ್ಕೆ ನಿನಗೆ ಗೊತ್ತಾಗಿಲ್ವಾ? ಈಗ ಪ್ರಿನ್ಸಿಪಲ್ ಹತ್ರ ಹೋಗಿ ಟೀಚರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋದು ನೆಕ್ಸ್ಟ್ ಸ್ಟೆಪ್ ಅಲ್ವಾ? ಫಸ್ಟ್ ಸ್ಟೆಪ್ ಈಗ ನಿಮ್ಗೆ ಯಾರೋ ಹೊಡೆಯಕ್ ಬರ್ತಾ ಇದ್ದಾನೆ ಅಂದ ತಕ್ಷಣ ಅಟ್ಲೀಸ್ಟ್ ಅವನೊಂದು ಸ್ಟಾಪ್ ಆದ್ರೂ ಮಾಡಿ ಒಂದು ಪಂಚಾದ್ರೂ ಕೊಡ್ತೀರಾ. ಅಷ್ಟು ಮಾಡಬಾರ್ದ ಕಂದ ನೀನು, ಈ ರೀತಿ ಹೊಡೆಸ್ಕೊಂಡು ಬಂದಿದ್ಯಲ್ಲ ಅಂತ. ಅದು ಮಾಡಿದ್ರೆ ನೆಕ್ಸ್ಟ್ 2 ವರ್ಷ ಆದ್ಮೇಲೆ ಇವನ್ ಯಾರಿಗೋ ಹೊಡೆದ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಸ್ಕೂಲಲ್ಲಿ. ಟೀಚರ್ ನನ್ನನ್ನು ಅವಾಗ ಕರ್ಸಿದ್ರು ಮಾತಾಡೋದಕ್ಕೆ. ಸೊ ಅವಾಗ ರಿಲೇಟ್ ಆಗತ್ತೆ ಇವನು ಹೇಗೆ ರೆಬೆಲ್ ಆಗಿರಬಹುದು. ತಗೊಂಡಿಲ್ಲ, ಈಗ ಯಾರೋ ಅವನಿಗೇನೋ ಕೆಣಕಿದಾಗ ಅಥವಾ ಏನೋ ಮಾಡಿದಾಗ ತಗೊಳ್ಳದೆ ಅವನು ಕೊಟ್ಟು ಬಂದಿರೋದು. ಆ ಥರ ಸನ್ನಿವೇಶ ನನಗೆ ಇವನು ಹೋಗಿ ಕಿತಾಪತಿ ಮಾಡ್ಕೊಂಡು ಬಂದಾಗ, ನಾನು ಆನ್ ಸ್ಕ್ರೀನ್ ಮಗ ಕಿತಾಪತಿ ಮಾಡ್ಕೊಂಡು ಬಂದಾಗ ಅದು ನನಗೆ ಅಲ್ಲಿ ಕನೆಕ್ಟ್ ಆಯ್ತು. ಈಗ ಇತ್ತೀಚಿನ ದಿನಗಳಂತೂ ಈ ಸಿನಿಮಾ ಮೇಕಿಂಗು ಬಹಳನೇ ಕಷ್ಟ ಅಂತ ಅನ್ನಕ್ಕಿಂತ ಪ್ರೊಡ್ಯೂಸರ್ಗಳು ಪಾಪ ತುಂಬಾ ಕಷ್ಟಪಟ್ಟು ಅವ್ರೇನೋ ಕಮಿಟ್ಮೆಂಟ್ಸ್ ಇಟ್ಕೊಂಡು ಬಂದು ಸಿನಿಮಾಗೆ ದುಡ್ಡು ಹಾಕ್ತಾರೆ. ಈಗ ಅಫ್ಕೋರ್ಸ್ ನಿಮ್ ಪ್ರೊಡ್ಯೂಸರು ಕೂಡ ಒಂದು ಪ್ಯಾಷನ್ ಇಟ್ಕೊಂಡ್ ಬಂದು ಈ ಥರದೆಲ್ಲ ಸಿನಿಮಾ ಮಾಡಿದ್ರು. ಕೆಲವೊಂದ್ಸಾರಿ ಕೆಲವು ಆರ್ಟಿಸ್ಟ್ಗಳು ಅನ್ನೋಕ್ಕಿಂತ ಈ ಸಿನಿಮಾಲಿ ಒಂದು ಕಂಫರ್ಟ್ ಕೇಳ್ತಾರೆ, ಗೊತ್ತಾನೋ? ಅಂದ್ರೆ ಒಂದು ಕೆರವನೆ ಬೇಕು, ನನಗೆ ಇದೇ ಕಾರೇ ಬೇಕು, ನನಗೆ ಹಂಗ್ ಬೇಕು ಹಿಂಗ್ ಬೇಕು, ಅಥವಾ ಇವ್ರಿಗೆ ಯಾಕೆ ಈ ತರದ ಬಟ್ಟೆ ಕೊಟ್ಟಿದ್ದೀರಾ, ಇದೆಲ್ಲ ಇರತ್ತಲ್ಲ ಡಿಫ್ರೆನ್ಸಸ್. ಹೌದು, ಒಂದ್ ಟೀಮಲ್ಲಿ ಎಲ್ಲ ಚೆನ್ನಾಗಿದ್ರೇನೆ ಒಳ್ಳೆ ಸಿನಿಮಾ ಆಗೋದು. ನಿಜ. ಈಗ ಹಾನೆಸ್ಟ್ ಹೇಳಿ, ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಈ ತರದ್ ಏನೋ ಸಣ್ಣ ಅಂದ್ರೆ ಗೊತ್ತಾಯ್ತಲ್ಲ ನಾನು ಖಂಡಿತ. ಅಯ್ಯೋ ಚೆನ್ನಾಗಿ ಗೊತ್ತಾಯ್ತು, ಯಾಕಂದ್ರೆ ನನ್ನ ಲೈಫಲ್ಲಿ ಅದು ನೋಡಿದೀನಿ ಇದನ್ನು ನೋಡಿದೀನಿ. ನಮ್ಮ ಅದೃಷ್ಟ ಅಂತಂದ್ರೆ ನಮ್ಮ ತಂಡ ಏನಿದೆ, ನಮ್ಮ ರಾಜರತ್ನಾಕರ ತಂಡದಲ್ಲಿ ಒಬ್ರಾದ್ರೂ ಆ ಥರ ಡಿಮಾಂಡಿಂಗ್ ಪರ್ಸನ್ ಇರಲಿಲ್ಲ. ಈಗ ಚಂದನ್ ಅವರು ಪಾಪ ಮೇನ್ ಹೀರೋ, ಆಮೇಲೆ ಹೀರೋಯಿನ್ನು ಇದ್ರು ಪಾಪ, ಸೀನಿಯರ್ ಆರ್ಟಿಸ್ಟು, ನನ್ನ ಅಪ್ಪನ ಕ್ಯಾರೆಕ್ಟರ್ ಮಾಡಿದವರು, ಯಾರಿಗೂ ಸಹ ಡೈರೆಕ್ಟ್ರು ಆಗ್ಬೋದು. ರಾತ್ರಿ ಎಲ್ಲ ಶೂಟಿಂಗ್ ಇತ್ತು ನಮಗೆ, 3-4 ದಿವಸ ನೈಟ್ ಶೂಟಿಂಗು ಮಾಡಿದ್ವಿ. ರಾತ್ರಿ ಹೊತ್ತು ನಿಮಗೆ 10-11 ಗಂಟೆ ಮೇಲೆ ಊಟ ತಗೊಂಡ್ ಬಂದ್ರೆ ಸ್ವಲ್ಪ ಸುಮಾರಾಗಿರೋ ಊಟ ಸಿಗತ್ತೆ, ನಿಮಗೆ ಬೇಕಾಗಿರೋ ಅಂಥದ್ದೇ ಸಿಗಲ್ಲ. ಒಬ್ರಾದ್ರೂ ಹಶ್ವಾಗಿರುತ್ತಾ, ತಗೋ ಬಡ ಬಗ ಅಂತ ತಿನ್ನು, ಶಾರ್ಟ್ ಗೋಡ್ ಹೋಗು. ಎಲ್ರೂ ಒಬ್ರಲ್ಲ ಇಬ್ರಲ್ಲ, ಪ್ರತಿಯೊಬ್ರು ಅದೇ ತರ ಇದ್ವಿ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಪಾಸಿಟಿವ್, ಎಲ್ರಿಗೂ ಒಂದು ನೆಗೆಟಿವ್ ಅನ್ನೋದು ಬರೋದೇ ಇಲ್ಲ. ಅಲ್ಲಿ ಎಲ್ರಿಗೂ ಒಂದು ಆ ಉತ್ಸಾಹ ಚಿಲುಮೆ ಆಗೇನೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾನು ಮಾಡಿರೋ ಎಷ್ಟೊಂದು ಧಾರಾವಾಹಿಗಳೆಲ್ಲ ನೋಡಿದ್ದೀನಿ. ನಾನು ಈ ಬ್ರೇಕ್ಫಾಸ್ಟ್ ತಿನ್ನಲ್ಲ, ಇದನ್ನ ಯಾರು ತಿಂತಾರೆ, ನಂಗೆ ಈಗಲೇ ಬೇರೆ ತಂದ್ಕೊಡೋರ್ಗು ನಾನು ಶಾರ್ಟಿಗೆ ಬರಲ್ಲ, ಈ ಹೇರ್ ಸ್ಟೈಲ್ನ ಚೇಂಜ್ ಮಾಡಿ, ನಂಗೆ ಹೇರ್ ಸ್ಟೈಲಿಸ್ಟ್ ಇಷ್ಟ ಇಲ್ಲ,
ಬೇರೆ ಹೇರ್ ಸ್ಟೈಲಿಸ್ಟ್ ಬರೋರ್ಗು ನಾನು ಶಾರ್ಟಿಗೆ ಬರಲ್ಲ. ನೀವು ಏನೇನು ಕಥೆಗಳು ಕರ್ಮಕಾಂಡಗಳನ್ನ ನೋಡ್ತೀರಾ ಅಂತ ಅಂದ್ರೆ ಸೊ ಅದು ಏನಾಗುತ್ತೆ, ಬೆಳಿಗ್ಗೆ ಕೆಲಸ ಶುರು ಮಾಡುವಾಗ್ಲೇ ಒಂದು ಡಿಸ್ಟರ್ಬ್ ಆಗ್ಬಿಡುತ್ತೆ, ಮನ್ಸು ಡಿಸ್ಟರ್ಬ್ ಆಗೋಗುತ್ತೆ, ಕೆಲಸದ ಮೇಲೆ ಗಮನ ಬರಲ್ಲ, ಇನ್ನೇನಕ್ಕೂ ಗಮನ ಹೋಗುತ್ತೆ. ಅದು ನಾವು ಅದೃಷ್ಟ ಮಾಡಿದ್ವಿ. ನಮ್ಮ ರಾಜರತ್ನಾಕರ ತಂಡದಲ್ಲಿ ಒಬ್ರೂ ಸಹ ಅಂತವ್ರು ಇರ್ಲಿಲ್ಲ. ಚೇರ್ ಇಲ್ವಾ, ಕೆಳಗೆ ಕೂತ್ಕೊಂಡೇ ತಿನ್ನು, ಇನ್ನೊಂದು ಏನೋ ಅಲ್ಲೇ ರೋಡ್ ಸೈಡ್ ಏನೋ ಸಿಗ್ತಾ ತಗೋ ತಿನ್ನು, ಮಜಾ. ಕೆಲಸ ಮುಖ್ಯ ನಮಗೆ, ಪ್ರಾಡಕ್ಟ್ ಚೆನ್ನಾಗಿ ಬರ್ಬೇಕು. ಆಮೇಲೆ ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ ಪ್ರೊಡ್ಯೂಸರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನಾನು ರಾಜೇಶ್ ಅವರೇ ಸಿನಿಮಾನ ಹೇಗೆ ನೋಡ್ತೀನಿ ಅಂತ ಅಂದರೆ, ನಾನು ಆ್ಯಕ್ಟರಾಗಿ ಅಷ್ಟೇ ಸಿನಿಮಾ ನೋಡಲ್ಲ. ನಾನಲ್ಲಿ ಮ್ಯಾನೇಜರು, ಪ್ರೊಡ್ಯೂಸರು ನಾನೇ, ಮ್ಯಾನೇಜರು ನಾನೇ, ಡೈರೆಕ್ಟರು ನಾನೇ, ಮೇಕಪ್ಪು ನಾನೇ, ಎಲ್ಲರ ದೃಷ್ಟಿನಲ್ಲೂ ನಾನು ಇರ್ತೀನಿ. ಆ ರೀತಿಯಾಗಿ ನಾನು ಸಿನಿಮಾನ ಕನ್ಸಿಡರ್ ಮಾಡ್ತೀನಿ. ಈ ಮಾತನ್ನ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾನ ಕೇವಲ ಆರ್ಟಿಸ್ಟ್ ಆಗಿ ನೋಡೋದಲ್ಲ, ನಾವು ಟೆಕ್ನಿಷಿಯನ್ಸ್ ಆಗು ನೋಡ್ಬೇಕಾಗತ್ತೆ. ಪ್ರೊಡ್ಯೂಸರೇ ನಾನಾಗಿದ್ರೆ ಹೇಗೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗತ್ತೆ. ಆವಾಗಲೇ ಒಂದು ತಂಡ ಯಶಸ್ವಿ ಆಗೋದು. ಇಲ್ಲಾಂದ್ರೆ ನೀವಾಗೇ ಇರ್ತೀರಾ, ಡೈರೆಕ್ಟರ್ ತಂಡ ಒಂದು, ಪ್ರೊಡ್ಯೂಸರ್ ತಂಡ ಒಂದು, ಕಲಾವಿದರ ತಂಡ ಒಂದು ಗ್ರೂಪ್ ಆಗ್ಬಿಡುತ್ತೆ. ಅವಾಗ ನಾವೇನಾಗುತ್ತೆ, ಒಂದು ಸಿನಿಮಾ ಕಡೆಗೆ, ಒಂದು ಪ್ರಾಜೆಕ್ಟ್ ಕಡೆಗೆ ಮನಸ್ಸು ಬರಲ್ಲ, ನಾನು ಅನ್ನೋದು ಬರುತ್ತಲ್ಲಿ. ಅದು ಬಿಟ್ಟಾಗ ತಂಡ ಯಶಸ್ಸನ್ನ ಕಂಡೇ ಕಾಣುತ್ತೆ. ನೀವಾಗ್ಲೇ ಕೂಡ ಹೇಳ್ತಿದ್ರಿ, ಅಂದ್ರೆ ನೀವು ಬಹಳಷ್ಟು ವರ್ಷಗಳಿಂದ ಒಂದೇ ವೆಯ್ಟ್ನೇ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ರೇಗ್ಸೋರು ನನ್ನ ಸಣ್ಣ ಇದೆಯಾ ಅಂತ. ಸೊ ನಿಮಗೆ ಪರ್ಸ್ನಲಿ ನಿಮಗೆ ದಪ್ಪ ಆಗ್ಬೇಕು ಅಂತ ಆಸೆನಾ, ಅಥವಾ ಇದೇ ತರ ವೆಯ್ಟ್ ಮೇಂಟೈನ್ ಮಾಡ್ಕೊಬೇಕು ಅಂತ ಆಸೆನಾ, ಅಥವಾ ನಿಮ್ಮ ಇಷ್ಟು ಜರ್ನಿಲಿ ಮ್ಯಾಕ್ಸಿಮಮ್ ವೆಯ್ಟ್ ಎಷ್ಟು ಗೇನ್ ಆಗಿದ್ರ ನೀವು? ಗೇನ್ ಆಗಿದ್ದೆ ಯಾವಾಗ ಗೊತ್ತಾ? ಇನ್ಫ್ಯಾಕ್ಟ್ ರೀಸನ್ ಏನಕ್ಕೆ ಅಂದ್ರೆ, ಕೆಲವು ಹೆಣ್ಮಕ್ಳಿಗೆ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ, ಕೆಲವು ಹೆಣ್ಮಕ್ಳು ಪಾಪ ತುಂಬಾ ಕಾನ್ಶಿಯಸ್ ಆಗ್ಬಿಡುತ್ತೆ. ಈಗ ಸಣ್ಣ ಇದ್ರೂ ಪ್ರಾಬ್ಲಮ್ ಅಂತಾರೆ, ಕೆಲವರು ದಪ್ಪ ಆದ್ರೂ ಪ್ರಾಬ್ಲಮ್ ಅಂತಾರೆ. ಫಸ್ಟ್ ಆಫ್ ಇಲ್ಲಿ ಬಾಡಿ ಶೇಮಿಂಗ್ ಅಂತ ಇರುತ್ತಲ್ಲ, ಇದನ್ನ ನಿಲ್ಲಿಸ್ಬೇಕಿತ್ತು ಅಲ್ವಾ? ಅದಕ್ಕೆ ಗಮನ ಕೊಡಬಾರ್ದು ನಾವು. ಅಯ್ಯೋ, ನನ್ಗೆ ಏನೇನ್ ಅಂದಿದ್ದಾರೆ ಗೊತ್ತಾ ರಾಜೇಶ್ ಅವರೇ, ಫ್ರೆಂಡ್ಸೇನೆ ಏನ್ ಹಿಂಗ್ ಸಡನ್ ಆಗಿ ಸಣ್ಣ ಆಗ್ಬಿಟ್ಟಿದ್ಯಾ, ಯಾವ್ದಕ್ಕೂ ಒಂದ್ಸಲ ನೀಟಾಗಿ ಚೆಕ್ ಮಾಡಿಸ್ಕೊಂಡ್ ಬಾ, ಆರೋಗ್ಯ ಎಲ್ಲ ಸರಿ ಇದೆಯಾ ಅಂತ ಅಂತಾರೆ. ಅದು ಹೇಳಿದ್ ನೆಕ್ಸ್ಟ್ ಸೆಕೆಂಡ್ ಏನ್ ಹೇಳ್ತಾರೆ ಗೊತ್ತಾ, ಸ್ವಲ್ಪ ವರ್ಕೌಟ್ಗೆ ಏನಾದ್ರು ಟಿಪ್ಸ್ ಕೊಡ್ತೀಯಾ ಮೇಂಟೈನ್ ಮಾಡಕ್ಕೆ ಅಂತಾರೆ. ಯಾವ್ದನ್ನ ನಂಬ್ತೀರಾ ನೀವು? ಜನರ ಮಾತನ್ನ ಕೇಳ್ಕೊಂಡು ಹೋದ್ರೆ ಜೀವನ ಮಾಡಕ್ ಆಗೋದೇ ಇಲ್ಲ. ಸೊ ನಿಮಗೇನ್ ಸರಿ ಅನ್ಸುತ್ತೆ, ಬಾಡಿ ಶೇಮಿಂಗ್ ಮಾಡ್ತಾರ, ಕೇಳಿಸ್ಕೊಳ್ಳೇಬೇಡಿ, ಬಿಟ್ಟಾಕಿ. ದಪ್ಪ ಅಂತಾರ ಕೇಳಿಸ್ಕೊಬೇಡಿ, ಸಣ್ಣ ಅಂತಾರ ಕೇಳಿಸ್ಕೊಳ್ಬೇಡಿ, ಅದನ್ನ ಬಿಟ್ಟಾಕ್ಬಿಡಿ. ತುಂಬಾ ಜನರಿಗೆ ಏನಾಗತ್ತೆ, ಈಗ ಹೊಟ್ಟೆ ಕುಚ್ಚಿಗೂ ಹೇಳಿರ್ತಾರೆ, ಇವು 50 ವರ್ಷ ಆದ್ರೂ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾಳಲ್ಲ, ಅವಳ ಕಾನ್ಫಿಡೆನ್ಸ್ನ ಸ್ವಲ್ಪ ಕೆಳಗೆ ಎಳೆಯೋಣ ಅನ್ನೋ ಉದ್ದೇಶದಿಂದ ಹೇಳೋದು ನಂಗೆ ಎಷ್ಟೊಂದ್ಸಲ ಅರ್ಥ ಆಗ್ತಾ ಇರುತ್ತೆ. ಸೊ ಅದನ್ನ ಅಲ್ಲಿಗೆ ಹೌದಾ, ಆಗ್ಲಿ ಬಿಡಿ, ಸರಿ ಬಿಡಿ ಅಂದ್ಬಿಟ್ಟು ಬಿಟ್ಟಾಕ್ಬಿಡಿ. ಅದನ್ನ ಗಮನಕ್ಕೆ ತಗೊಳಕ್ ಹೋಗೋದು ಬೇಡ ಅಂತ ನಾನು ಅಂದ್ಕೊಳ್ತೀನಿ. ಆಮೇಲೆ ಕೇಳಿದೆ, ದಪ್ಪ ಇರೋಕೆ ಇಷ್ಟನಾ, ನಿಮಗೆ ಸಣ್ಣ ಇರೋಕೆ ಇಷ್ಟನಾ ಅಂತ. ನಂಗೆ ಆರೋಗ್ಯವಾಗಿರೋದು ಮುಖ್ಯ ಅಷ್ಟೇ. ಇವಾಗ ಏನಾಗುತ್ತೆ, ನಂಗೆ ದಪ್ಪ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಏನಾಗುತ್ತೆ, ನಾನು ಮಾಡೋ ಕೆಲಸದ ರಭಸಕ್ಕೆ, ನಾನು ತಗೊಳ್ಳೋವಂಥ ಜವಾಬ್ದಾರಿಗಳಿಗೆ ಆ ಸ್ಪೀಡ್ ಸಿಗಲ್ಲ ನನಗೆ. ಒಂದು ಸ್ವಲ್ಪ ಇವಾಗ ನೋಡಿ, ನಾನು ಸಾಮಾನ್ಯವಾಗಿ 54-55 kg ಥ್ರೂ ಔಟ್ ಮೈ ಲೈಫ್ ಮೇಂಟೈನ್ ಮಾಡ್ಕೊಂಡು, ಥ್ರೂ ಔಟ್ 54-55 ಮಧ್ಯೆನೇ ಓಡಾಡ್ತಾ ಇರ್ತೀನಿ. ನನ್ನ ಮಗಳು, ನಾನು ಪ್ರೆಗ್ನೆಂಟ್ ಆಗಿದ್ದಾಗ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮ್ಯಾಕ್ಸಿಮಮ್ ನಾನು ರೀಚ್ ಆಗಿದ್ದು 60 kg. ಅಂದರೆ ಫುಲ್ ಟರ್ಮ್ ಪ್ರೆಗ್ನೆಂಟ್, ಇನ್ನೇನು ಡೆಲಿವರಿಗೆ ಹೋಗಬೇಕು ಟೈಮಲ್ಲಿ 60 kg ರೀಚ್ ಆಗಿದ್ದೆ. ದಟ್ ಈಸ್ ಮ್ಯಾಕ್ಸಿಮಮ್. ಸೊ ಅದು ಬಿಟ್ಟರೆ ಸಾಮಾನ್ಯ 54-55 ಇರ್ತೀನಿ. ನನ್ಗೆ ದಪ್ಪ ಆದ್ರೂ ಏನು ಚಿಂತೆ ಇಲ್ಲ. ನಾನು ಹೇಳಿದಾಗೆ, ಒಂದಕ್ಕೆ ನಾನು ಏನಕ್ಕೆ ಆಕ್ಟಿವ್ ಆಗಿರ್ಬೇಕಷ್ಟೆ. ಫಿಟ್ನೆಸ್ಸು ಆಕ್ಟಿವ್ನೆಸ್ಗೆ ಗಮನ ಕೊಡ್ತೀನೋ ಹೊರತು ಸಣ್ಣ ಇರಬೇಕು, ಆ ಫಿಗರ್ ಮೇಂಟೈನ್ ಮಾಡಬೇಕು ಅನ್ನೋ ಉದ್ದೇಶ ಆ್ಯಕ್ಚುಲಿ ಇಲ್ಲ. ಆಕ್ಟಿವ್ ಆಗಿರ್ಬೇಕು ನಾನು ಅಷ್ಟೇ. ನನಗೆ ನಾನು ಇನ್ನೂ ಭಾರ ಅನ್ಸ್ಬಾರ್ದು. ಆ ಕ್ವಿಕ್ನೆಸ್ ಇದೆಯಾ, ಕೆಲಸ ಮಾಡೋಕ್ಕಾಗಲ್ಲ. ಅವಾಗಲೇನೋ ಪ್ರೆಸ್ ಮೀಟ್ ಎಲ್ಲ ಅವ್ರು ಹೇಳ್ತಿದ್ರು ಅಂತ. ಓ ಮೈ ಗಾಡ್, ಮಜಾ ಹೇಳ್ತೀನಿ. ಈಗ ನೀವು ಹೇಳಿದ್ರಿ ಯಾರಾದ್ರು ಏನಾದ್ರು ಹೇಳಿದಾರ ನಿಮ್ಮ ವೇಟ್ ಬಗ್ಗೆ ಅಂತ. ಇತ್ತೀಚೆಗೆ ನಡೆದಂಥ ಒಂದು ಸನ್ನಿವೇಶ, ವೆರಿ ಪಾಸಿಟಿವ್ ಆಫ್ ಕೋರ್ಸ್, ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆಯ್ಟ್ಗೆ ಬಂದಾಗ ಹೇಗೆ ನಿಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ. ಆಶಾರಾಣಿ ಮ್ಯಾಮ್ ಇತ್ತೀಚೆಗೆ ಆದಂಥ ಒಂದು ಅನುಭವ, ನಮ್ಮ ಚಂದನ್ ಇದಾರಲ್ಲ ಹೀರೋ, ಅವ್ರ ತಾಯಿ ಆಶಾರಾಣಿ ಮ್ಯಾಮ್, ರಿಯಲ್ ಮದರ್ ವಿತ್ ಹೀರೋ ಅಂತೇಳಿ ಒಂದು ಸೆಗ್ಮೆಂಟ್ ಮಾಡಿದ್ವಿ. ಅದರಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದವರು ಪಾಪ ಅವ್ರಿಗೆ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ, ಯಾರು ರಿಯಲ್ ಅಮ್ಮ ಅಂತ. ಸೊ ಅವರು ಆಶಾರಾಣಿ ಮ್ಯಾಮ್ ಕೇಳಿದ್ರು, ಮೇಡಮ್ ನೀವೇ ತಾಯಿ ಮಾಡಿದೀರಾ ಅಲ್ವಾ ಈ ಪಾತ್ರದ ಬಗ್ಗೆ, ಈ ಸಿನಿಮಾದಲ್ಲಿ, ಸೊ ಈ ಪಾತ್ರ ಅಂದ್ರು. ಇಮಿಡಿಯೇಟ್ಲಿ ಅವ್ರು ಹೇಳಿದ್ರು, ನಿಮಗೆ ಯಾವ ಆಂಗಲ್ ಅಲ್ಲಿ ನಾನು, ಇದು ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪಾತ್ರ, ಉಣ್ಣಕ್ಕಿಲ್ಲ, ತಿನ್ನಕ್ಕಿಲ್ಲ, ಉಡಕ್ಕಿಲ್ಲ, ಒಂದು ಒಳ್ಳೆ ಜೀವನ ಇಲ್ಲ, ಊಟ ತಿಂಡಿನೇ ಸರಿಯಾಗಿಲ್ಲ, ಅಂಥ ಒಂದು ಪಾತ್ರಕ್ಕೆ ನಾನು ನೀಟಾಗಿ ಅಚ್ಚುಕಟ್ಟಾಗಿ ಗುಂಡಾಗಿ ನೆಮ್ಮದಿಯಾಗಿ ಇರೋ ಅಂಥ ಪರ್ಸನಾಲಿಟಿ ಇಟ್ಕೊಂಡು ನೋಡಿ, ಒಬ್ರು ಆರ್ಟಿಸ್ಟ್ ಆಗಿ, ಅವರು ಒಬ್ರು ಕಲಾವಿದರಾಗಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇರೋರಾಗಿ
ಅಷ್ಟು ಪಾಸಿಟಿವ್ ಆಗಿ. ಸೊ ಯಮುನಾ ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ಬಡಪಾಯಿ ಅನ್ಸತ್ತೆ, ಶ್ರಮಜೀವಿ ಅನ್ಸತ್ತೆ. ತುಂಬಾ ಕಷ್ಟಪಟ್ಟು ಮನೆನೂ ನಡೆಸ್ಕೊಂಡು ಮಗನೂ ನೋಡ್ಕೊಂಡು ಒಂದು ಸಂಸಾರನ ಮುಂದೆ ತಗೊಂಡು ಹೋಗ್ತಾ ಇರೋ ಹೆಣ್ಣು ಶ್ರಮಜೀವಿ ಅಂತ ಯಮುನಾ ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗತ್ತೆ. ನೀವ್ ಅದ್ ಹೇಗೆ ನನ್ನನ್ನ ಅಂದ್ಕೋತೀರಾ ಅಂತ ಅವ್ರು ಹೇಳಿದ ರೀತಿ ಇತ್ತಲ್ಲ, ತುಂಬಾ ಪಾಸಿಟಿವ್ ಆಗಿತ್ತು. ನನಗೆ ಅವಾಗಲೇ ಗೊತ್ತಾಗಿದ್ದು, ಡೈರೆಕ್ಟ್ರು ಇದೇ ಕಾರಣಕ್ಕೆ ನಾನು ತಗೊಂಡಿದ್ದು ಅಂತ. ಅವ್ರು ಆಲೋಚನೆ ಮಾಡಿದ ರೀತಿ, ಯಾಕಂತಂದ್ರೆ ಒಬ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್, ಇನ್ನೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಗ್ಗೆ, ಅದರಲ್ಲೂ ಒಂದು ಲೇಡಿ ಇನ್ನೊಂದು ಲೇಡಿ ಆಕ್ಟರ್ಗೆ ಎಷ್ಟು ಓಪನ್ ಆಗಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಅಂದ್ರೆ ಅವಾಗ ಅನ್ನಿಸ್ತು ನನಗೆ, ಪರವಾಗಿಲ್ಲ, ಸಣ್ಣ ಇರೋದಕ್ಕೂ ಕೆಲವು ಪಾತ್ರಗಳು ಸಿಗುತ್ತಲ್ವಾ ಅಂತ. ಹಾಗೆ ನನಗೆ ಕೆಲವು ಯೂನಿಫಾರ್ಮ್ ಹಾಕುವಂಥ ಪಾತ್ರಗಳು ಸಾಕಷ್ಟು ಸಿಕ್ಕಿದೆ. ಪೊಲೀಸ್ ಆಫೀಸರ್ಸ್ ಆಗಿ, ಆರ್ಮಿ ಆಫೀಸರ್ ಆಗಿ, ಆಮೇಲೆ ಖಡಕ್ IAS ಆಫೀಸರ್ ಆಗಿ, ಸುಮಾರು ಪಾತ್ರಗಳು ಅವ್ರು ಹೇಳಿದ್ಮೇಲೆ ಅಂದ್ಕೊಂಡೆ, ಕರೆಕ್ಟ್ ಅಲ್ವಾ, ಪರ್ಸನಾಲಿಟಿ ಆ ಪಾತ್ರಕ್ಕೆ ಡೈರೆಕ್ಟರ್ ನೋಡೋ ದೃಷ್ಟಿಕೋನ ಕೂಡ ಅದೇ ರೀತಿ ಇರುತ್ತೆ, ಇದಕ್ಕೆ ಈ ರೀತಿಯಾದಂಥ ಇದು ಸೂಟ್ ಆಗುತ್ತೆ ಅಂತ. ಸೊ ಅದು ಅದೃಷ್ಟನೇ ಅಂತ ಹೇಳ್ಬೇಕು. ಸ್ಕ್ರೀನ್ ಮೇಲೆ ಒಳ್ಳೊಳ್ಳೆ ರೋಲ್ಸ್ ಮಾಡಿದ್ರ. ರಿಯಲ್ ಲೈಫ್ ಅಲ್ಲಿ ನಿಮ್ ಲವ್ ಸ್ಟೋರಿ ನಿಮ್ಮ ಹಸ್ಬೆಂಡಿಗೆ ನೀವು ಸಪೋರ್ಟ್ ಮಾಡಿದಂತ ರೀತಿ ಅದ್ಭುತ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಒಟ್ಟಿಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಯು. ನಾನು ತುಂಬಾ ಖುಷಿ ಪಟ್ಟೆ. ಇಷ್ಟು ಹೊತ್ತು ಮಾತಾಡಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು.